Hello students, welcome back to your favorite channel Botany Bloom. ನಾನು ನಿಮ್ಮ educator Rachna. Hope you are all preparing well and good for KCET exam. ನಿನ್ನೆ ಥಿಯರಿ ಎಕ್ಸಾಮಿನ ರಿಸಲ್ಟ್ ಕೂಡ ಬಂದಿದೆ. ಎಲ್ಲರೂ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತಾನೆ ಅನ್ಕೊಂಡಿದೀನಿ. ಸೊ ನಿಮಗೆ ತುಂಬಾ ಕಷ್ಟ ಅನ್ಸ್ತಿರೋ ಕಬ್ಬಿಣದ ಕಡಲೆ ಆಗಿರೋ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಲೆಸನಿನ ನ್ಯೂಮರಿಕಲ್ ಕ್ವೆಶನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸ್ವಲ್ಪ ಈ ವಿಡಿಯೋ ಲೆಂದೇ ಇರುತ್ತೆ, ಯಾಕಂದ್ರೆ 2015 ಇಂದ 2024 ನಿಮಗೆ ಕಂಪ್ಲೀಟ್ ಈ ಲೆಸನ್ ಇಂದ ಒಂದು ಐಡಿಯಾ ಬರ್ಲಿ, ಪ್ರಾಕ್ಟೀಸ್ ಆಗ್ಲಿ. ಎಷ್ಟು ಜಾಸ್ತಿ ಕ್ವೆಶನ್ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, PYQ ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಟೋಟಲ್ ಐಡಿಯಾ ಬರುತ್ತೆ ಅಂತ. ಸೊ ಹಂಗಾಗಿ ನಾನು ಕುತ್ಕೊಂಡು ಹೋಲ್ ಡೇ ಐ ಸ್ಪೆಂಡ್ ಫಾರ್ ದಿಸ್ ವಿಡಿಯೋ. ಕಂಪ್ಲೀಟ್ ಆಗಿ ಕುತ್ಕೊಂಡು ಎಡಿಟ್ ಮಾಡಿದೀನಿ. 2015 ಇಂದ 2024 ವರೆಗೂ ಏನೇನ್ ಕ್ವಶನ್ಸ್ ಇದೆ ಎಲ್ಲದನ್ನು ಡಿಸ್ಕಸ್ ಮಾಡೋಣ. ನ್ಯೂಮರಿಕಲ್ಸ್ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಟ್ರಿಕ್ಸ್ ಕೂಡ ಹೇಳ್ತೀನಿ, ಜೊತೆಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿಸ್ತೀನಿ. ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪಲ್ಸರಿ ಈ ಲೆಸನ್ ಇಂದ ಎಷ್ಟು ಕ್ವಶನ್ಸ್ ನಿಮಗೆ ಎಕ್ಸಾಮಿಗೆ ಬರುತ್ತೆ 2025 ಎಲ್ಲ ಕ್ವಶನ್ಸ್ ನೀವು ಅಟೆಂಡ್ ಮಾಡಬಹುದು ವಿತ್ ಅಕ್ಯುರೇಟ್ ಆನ್ಸರ್. ಗೊತ್ತಾಯ್ತು? ಸೊ ವಿತ್ ದಿಸ್ surety, I'm going to start with this session. Okay, so first 2023 ಇಂದ ಕ್ವಶನ್ಸ್ ತಗೊಂಡಿದ್ದೀನಿ, ಲಾಸ್ಟ್ 2024 ಆಗ್ತೀನಿ, ಯಾಕಂದ್ರೆ ನಿಮಗೆ ಅಲ್ಲಿ ಒಂದು ಐಡಿಯಾ ಬರುತ್ತೆ ರೀಸೆಂಟ್ ಆಗಿ ಯಾವ ರೀತಿ ಕ್ವಶನ್ ಕೇಳಿದ್ರು ಅಂತ. 23 ಇಂದ ಬರ್ತಾ 2015 ತನಕ ಹೋಗ್ಬಿಟ್ಟು ಲಾಸ್ಟ್ಗೆ 2024 ಕ್ವಶನ್ ನೋಡಿ. ಇನ್ ಮೇಲ್ ಹೆಟೆರೋಗ್ಯಾಮೆಟಿಕ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಏನಾಗುತ್ತೆ, ಮೇಲ್ಸ್ ಡು ನಾಟ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್ ಅಂತ ಹೇಳ್ತಿದ್ದಾರೆ ನೋಡಿ. ಮೇಲ್ ಹೆಟೆರೋಗ್ಯಾಮೆಟಿಕ್ ಕಂಡೀಷನ್ ಅಂತ ಅಂದ್ರೆ ಏನು, ಯಾವ ರೀತಿ ಇರುತ್ತೆ, XY ಆಸ್ ಇನ್ ಹ್ಯೂಮನ್ಸ್ ಅಂಡ್ ಆಲ್ಸೋ ಇನ್ ಡ್ರಾಸೋಫಿಲಾ, ಅಥವಾ XO ಒಂದು X ಕ್ರೋಮೋಸೋಮ್ ಇರೋದು, ಇನ್ನೊಂದು ಡಿಫರೆಂಟ್ ಇರೋದು Y ಕ್ರೋಮೋಸೋಮ್. ಹೆಟೆರೋಗ್ಯಾಮಸ್ ಅಂತಂದ್ರೆ ಎರಡು ಗ್ಯಾಮೆಟ್ ಬೇರೆ ಬೇರೆ ಇದೆ, ನೇಮ್ ಅಲ್ಲೇನೆ ಅರ್ಥ ಇದೆ. ಹೆಟೆರೋ ಮೀನ್ಸ್ ಡಿಫರೆಂಟ್, ಗ್ಯಾಮೆಟಿಕ್ ಅಂತ ಅಂದ್ರೆ ಬೇರೆ ಬೇರೆ ಗ್ಯಾಮೆಟ್. X ಅನ್ನೋ ಒಂದು ಗ್ಯಾಮೆಟ್, Y ಅನ್ನೋ ಒಂದು ಗ್ಯಾಮೆಟ್. X ಅಂತ ಅನ್ನೋದು ಇನ್ನೊಂದು X ಅಂತ ಇಲ್ಲದೆ ಇರೋದು, ಸೊ XO ಅಂತ ಕರಿತೀವಿ. ಸೊ ಈ ರೀತಿ ಇದು ಗ್ರಾಸ್ ಹೋಪರ್ ಅಲ್ಲಿ ಇರುತ್ತೆ. ಸೊ ಇದಿಷ್ಟು ಕಂಡೀಷನ್ ಇದ್ರೆ ಮೇಲ್ ಹೆಟೆರೋಗ್ಯಾಮಸ್ ಕಂಡೀಷನ್ ಅಂತ ಅರ್ಥ. ಮೇಲ್ ಡು ನಾಟ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್ ಅಂತ ಹೇಳ್ತಾರೆ, ಇಲ್ಲ ಪ್ರೊಡ್ಯೂಸ್ ಮಾಡುತ್ತಲ್ಲ. ಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಸಿಮಿಲರ್ ಗ್ಯಾಮೆಟ್ಸ್ ಅಲ್ಲ, ಸಿಮಿಲರ್ ಗ್ಯಾಮೆಟ್ಸ್ ಅಂತ ಆಗಿದ್ರೆ XX ಅಂತ ಇರ್ತಾ ಇತ್ತು. ಓಕೆ, ಸೊ ದಟ್ ಈಸ್ ನಾಟ್ ಮೇಲ್ ಹೆಟೆರೋಗ್ಯಾಮಸ್. ಫಿಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಡಿಸಿಮಿಲರ್ ಗ್ಯಾಮೆಟ್ಸ್ ಅಲ್ಲ, ಅವ್ರು ಕೇಳ್ತಿರೋದು ಮೇಲ್. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ದೆನ್ ವಾಟ್ ಇಸ್ ಕರೆಕ್ಟ್ ಆನ್ಸರ್, ಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಡಿಸಿಮಿಲರ್ ಗ್ಯಾಮೆಟ್ಸ್ ಲೈಕ್ ದಿಸ್. ಇದನ್ನ ಹೆಮಿಜೈಗಸ್ ಕಂಡೀಷನ್ ಅಂತಾನೂ ಕೂಡ ಕರಿತೀವಿ. ಓಕೆ, ಸೊ ದಿಸ್ ಒನ್ XY ಅಂತ ಇರೋದು ಹೆಟೆರೋಗ್ಯಾಮಸ್ ಕಂಡೀಷನ್. ಮೇಲ್ ಸೆಕ್ಸ್ ಡಿಟರ್ಮಿನೇಷನ್ ಕಾನ್ಸೆಪ್ಟಿನ ಎಷ್ಟು ಕ್ವಶನ್ಸ್ ಬರುತ್ತೆ ನೀವು ನೋಡಿ, ಪ್ರತಿ ವರ್ಷ ಒಂದು ಕ್ವಶನ್ ಇದ್ದೇ ಇದೆ. ಸೆಕ್ಸ್ ಡಿಟರ್ಮಿನೇಷನ್ ABO ಬ್ಲಡ್ ಗ್ರೂಪ್, ಈಗ ನೀವೇ ನೋಡಿ, ಇದು 2023 ಇನ್ನೊಂದು ಕ್ವಶನ್. ಇನ್ ಒನ್ ಆಫ್ ದ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸ್ ಮತ್ತೆ ಡೈಹೈಬ್ರಿಡ್ ಕ್ರಾಸ್ ಕೂಡ ಇಂಪಾರ್ಟೆಂಟ್ ನೋಡಿ. ಇದೇ ಕ್ವಶನ್, ಹೋಮೋಸೈಗಸ್ ಡಾಮಿನೆಂಟ್ ಪೇರೆಂಟ್ ಅಂಡ್ ಹೋಮೋಸೈಗಸ್ ರಿಸೆಸಿವ್ ಪೇರೆಂಟ್ ಆರ್ ಕ್ರಾಸ್ಡ್ ಫಾರ್ ಅ ಟ್ರೇಟ್ ಅಂತ ಅಂದ್ರೆ ಏನ್ ಹೇಳ್ತಾ ಇದಾರೆ, ಹೈಬ್ರಿಡೈಸೇಷನ್ ಏನು ಮೆಂಡಲಿಯನ್ ಹೈಬ್ರಿಡ್ ಪ್ಯಾಟರ್ನ್ ಏನಿದೆಯಲ್ಲ ಅದನ್ನ ಹೇಳ್ತಾರೆ. ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಏನಿದೆಯಲ್ಲ ಅದು ಒಂದು ಹೋಮೋಸೈಗಸ್ ಡಾಮಿನೆಂಟ್ ಪೇರೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಇನ್ನೊಂದು ರಿಸೆಸಿವ್ ಇದೆ, ಒಂದು ಡಾಮಿನೆಂಟ್ ಪೇರೆಂಟ್, ಇನ್ನೊಂದು ರಿಸೆಸಿವ್ ಪೇರೆಂಟ್, ಲೈಕ್ ನಾರ್ಮಲ್ ಮೆಂಡಲಿಯನ್ ಮೋನೋಹೈಬ್ರಿಡ್ ಅಂಡ್ ಡೈಹೈಬ್ರಿಡ್ ಕ್ರಾಸ್. ಸೊ ಈಗ ಏನ್ ಹೇಳ್ತಿದ್ದಾರೆ, ಡಾಮಿನೆಂಟ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ F1 ಜನರೇಷನ್ ಅಂಡ್ ರಿಸೆಸಿವ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಓನ್ಲಿ ಇನ್ F1 ಜನರೇಷನ್ ಅಂತ ಹೇಳ್ತಾರೆ. ಮೋನೋಹೈಬ್ರಿಡ್ ಕ್ರಾಸ್ ಆಗಿರ್ಬೋದು, ಡೈಹೈಬ್ರಿಡ್ ಕ್ರಾಸ್ ಆಗಿರ್ಬೋದು, ಎರಡೂದ್ರಲ್ಲಿನೂ ಡಾಮಿನೆಂಟ್ ಎಲ್ಲಿ ಬಂದಿತ್ತು, F1 ಅಲ್ಲಿ ಬಂದಿತ್ತು, ರಿಸೆಸಿವ್ ಅಲ್ಲಿ ಬಂದಿತ್ತು, F2 ಅಲ್ಲಿ ಬಂದಿತ್ತು. ಸೊ ಹಂಗಾಗಿ ಇಲ್ಲಿ ರಿಸೆಸಿವ್ F2 ಅಲ್ಲಿ ಬರುತ್ತೆ, ಡಾಮಿನೆಂಟ್ F1 ಮತ್ತೆ F2 ಎರಡೂ ಕಡೆನೂ ಬರುತ್ತೆ. ಓಕೆ, ಸಪೋಸ್ ಈಗ ಕ್ಯಾಪಿಟಲ್ T ಸ್ಮಾಲ್ t ಅಂತ ಪೇರೆಂಟ್, ಒಂದು ಡಾಮಿನೆಂಟ್ ಪೇರೆಂಟ್ ಇದೆ, ಇನ್ನೊಂದು ರಿಸೆಸಿವ್ ಪೇರೆಂಟ್ ಇದೆ. ಓಕೆ, ಸೊ F1 ಅಲ್ಲಿ ಏನ್ ಬರುತ್ತೆ ಮಕ್ಕಳೇ, F1 ಈಸ್ ಕಂಪ್ಲೀಟ್ಲಿ ಡಾಮಿನೆಂಟ್. ಈ ಕಂಡೀಷನ್ ಏನಿದೆ ಇದು ಡಾಮಿನೆಂಟ್ ಇದೆ, ಕ್ಯಾಪಿಟಲ್ T ಸ್ಮಾಲ್ t. ಅದೇ ರಿಸೆಸಿವ್ ಯಾವಾಗ ಬರುತ್ತೆ, ಒನ್ ರಿಸೆಸಿವ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಓನ್ಲಿ ಇನ್ F2 ಅಲ್ಲಿ ಏನಾಗುತ್ತೆ, ಕ್ಯಾಪಿಟಲ್ T ಸ್ಮಾಲ್ t ಎರಡಿರುತ್ತೆ, ಮತ್ತೆ ಕ್ಯಾಪಿಟಲ್ T ಎರಡಿರುತ್ತೆ, ಮತ್ತೆ ಸ್ಮಾಲ್ t ಒಂದಿರುತ್ತೆ. ಅಂದ್ರೆ F2 ನಲ್ಲಿ ಡಾಮಿನೆಂಟ್ ಕೂಡ ಬಂತು, ದೀಸ್ ಟು ಆರ್ ಡಾಮಿನೆಂಟ್. F2 ಅಲ್ಲಿ ಡಾಮಿನೆಂಟ್ ಕೂಡ ಬಂತು, ರಿಸೆಸಿವ್ ಕೂಡ ಬಂತು. ಸೊ ಡಾಮಿನೆಂಟ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ ಬೋತ್ F1 and F2 ಜನರೇಷನ್, yes that is correct. ರಿಸೆಸಿವ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಓನ್ಲಿ ಇನ್ F2 ಜನರೇಷನ್, F2 ಅಲ್ಲಿ ಮಾತ್ರ ರಿಸೆಸಿವ್ ನೋಡ್ತಾ ಇದೀವಿ ನಾವು, F1 ಅಲ್ಲಿ ರಿಸೆಸಿವ್ ಇರಲಿಲ್ಲ.
Capital T small t is nothing but what? It is dominant. Okay. So dominant tall ಇದು. So answer will be C option. ಗೊತ್ತಾಯ್ತು? ಸಿಂಪಲ್ ಇರುತ್ತೆ, ನೋಡಿದ ತಕ್ಷಣ ಹೆದರ್ಕೋಬೇಡಿ. ಯಾವುದೇ ಕ್ವಶನ್ ಆಗಿರ್ಲಿ KCET ಲೆವೆಲ್ ಅಲ್ಲಿ ಸಿಂಪಲ್ ಇರುತ್ತೆ ಮಕ್ಕಳೇ. ನೀವೇನು ಥಿಯರಿ ಎಕ್ಸಾಮಿಗೆ ನ್ಯೂಮರಿಕಲ್ ಪ್ರಾಕ್ಟೀಸ್ ಮಾಡಿದ್ರಲ್ಲ ಅದೇ ರೀತಿನೂ ಕೂಡ ಇದೆ, ಇದರಲ್ಲೂ ಕೂಡ ಇರುತ್ತೆ. Which of the following statement is correct? ಯಾವುದು ಕರೆಕ್ಟ್? Female carrier for hemophilia may transmit the disease to sons. Female carrier hemophilia ಅಂತ ಅಂದ್ರೆ XHX ಈ ರೀತಿ ಕಂಡೀಷನ್ ಇರುವಂತ ಮದರ್, she may transmit disease to son. ಕರೆಕ್ಟ್ ಅಲ್ವಾ? This is seen in hemophilic condition. Next, thalassemia is qualitative ಅಲ್ಲ, thalassemia ಅನ್ನೋದು ಕ್ವಾಂಟಿಟೇಟಿವ್. ಇದು ನೆನ್ಪಿಟ್ಕೊಳ್ಳಿ. thalassemia ಮತ್ತೆ ಸಿಕಲ್ ಸೆಲ್ ಅನಿಮಿಯಾ ಎರಡೂನು ಕೂಡ ಆಟೋಸೋಮಲ್ ರಿಸೆಸಿವ್ ಏನು ಕಂಡೀಷನ್ ಇರುತ್ತೆ. ಎರಡರಲ್ಲಿನೂ ಕೂಡ ಆಟೋಸೋಮಲ್ ರಿಸೆಸಿವ್. ಬಟ್ ಏನ್ ಡಿಫರೆನ್ಸ್ ಇದೆ ಅಂತ ಅಂದ್ರೆ thalassemia ಅನ್ನೋದು ಕ್ವಾಂಟಿಟೇಟಿವ್ ಡಿಸಾರ್ಡರ್, ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು ಕ್ವಾಲಿಟೇಟಿವ್ ಡಿಸಾರ್ಡರ್. ಓಕೆ, ಸೊ ಇಲ್ಲಿ ಎರಡೂನು ಕೂಡ ಉಲ್ಟಾ ಮಾಡಿಬಿಟ್ಟಿದ್ದಾರೆ. ಸೊ ಎರಡೂನು ಕೂಡ ರಾಂಗ್ ಆಯ್ತು. ಚೇಂಜ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ ಇಸ್ ನೋನ್ ಆಸ್ ವಾಟ್ ಮಕ್ಕಳೇ? ದಟ್ ಇಸ್ ನೋನ್ ಆಸ್ ವಾಟ್? ಪಾಲಿಪ್ಲಾಯ್ಡಿ. ಚೇಂಜ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ ಇಸ್ ನೋನ್ ಆಸ್ ವಾಟ್? ಪಾಲಿಪ್ಲಾಯ್ಡಿ. ಸೊ ಹಂಗಾಗಿ ಇದನ್ನು ಕೂಡ ರಾಂಗ್ ಆಗಿದೆ. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಿದೆ? ಎ. ಫಾರ್ ಥರ್ಡ್, ಎ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ನೋಡಿ 3 ಕ್ವಶನ್ ಆಯ್ತು 2023. ಇದು 4ನೇ ಕ್ವಶನ್. Gene mapping technology was developed by ಯಾರು? ಸ್ಟುಟರ್ವರ್ಟ್. ಸ್ಟುಟರ್ವೆಂಟೆ ಇದನ್ನ ಫಸ್ಟ್ ಟೈಮ್ ಹೇಳಿದ್ದು. ಸೊ ಸೈಂಟಿಸ್ಟ್ ಮೇಲೂ ಕೂಡ ಕ್ವೆಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್, ಫೈಂಡ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಜನರಲಿ a gene regulates a trait but sometimes one gene has effect on multiple traits. ಯಾವ್ದು ಹೇಳ್ತಿರೋದು? one gene ಜಾಸ್ತಿ ಫಿನೋಟಿಪಿಕ್ ಎಕ್ಸ್ಪ್ರೆಷನ್, ಟ್ರೇಟ್ ಇಸ್ ನಥಿಂಗ್ ಬಟ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್, ಜಾಸ್ತಿ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಪ್ರೊಡ್ಯೂಸ್ ಮಾಡುತ್ತೆ, ಪ್ಲಿಯೋಟ್ರೋಪಿ ಎಲ್ಲ ಆಗುತ್ತೆ. ಸೊ ಇದು ಕರೆಕ್ಟ್ ಇದೆ. ಯಾವಾಗ್ಲೂ ಒಂದ್ ಜೀನು ಒಂದ್ ಟ್ರೇಟ್ ಅನ್ನು ರೆಗ್ಯುಲೇಟ್ ಮಾಡುತ್ತೆ, ಬಟ್ ಕೆಲವೊಂದ್ ಸರಿ ಡಿವಿಯೇಷನ್ ಫ್ರಮ್ ಮೆಂಡಲ್ ಯಾವುದು ಈ ರೀತಿನೂ ಕೂಡ ನಾವು ನೋಡ್ತೀವಿ. ಇನ್ನೊಂದು, ದ ಟ್ರೇಟ್ AB ಬ್ಲಡ್ ಗ್ರೂಪ್ ಆಫ್ ಮ್ಯಾನ್ ಇಸ್ ರೆಗ್ಯುಲೇಟೆಡ್ ಬೈ ಒನ್ ಡಾಮಿನೆಂಟ್ ಅಲೀಲ್. ಯಾವುದು? ಐ ಅನ್ನೋದು. ಅಂಡ್ ಅನದರ್ ರಿಸೆಸಿವ್ ಅಲೀಲ್, ಹೆನ್ಸ್ ಇಟ್ ಈಸ್ ಕೋಡಾಮಿನೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈ ರೀತಿ ಇರೋದೇ ಇಲ್ಲ. ಒಂದು ಡಾಮಿನೆಂಟ್ ಜೀನ್ ಇದೆ ಕ್ಯಾಪಿಟಲ್ ಐ ಅಂತ, ಇದಕ್ಕೆ 3 ಅಲೀಲ್ಸ್ ಇದೆ. ಯಾವ್ದ್ಯಾವ್ದು? IA, IB ಮತ್ತೆ ಇನ್ನೊಂದು ಐ ಅಂತ. ಓಕೆ, ಸೊ ಒಂದು ಡಾಮಿನೆಂಟ್ ಒಂದು ರಿಸೆಸಿವ್ ಇದ್ರೆ ಅದು ಕೋಡಾಮಿನೆಂಟ್ ಆಗಲ್ಲ. IA is dominant and IB is dominant allele. ಎರಡೂ ಡಾಮಿನೆಂಟ್ ಇದ್ದಾಗ ಕೋಡಾಮಿನೆಂಟ್ ಎರಡೂ ಕೂಡ ಎಕ್ಸ್ಪ್ರೆಸ್ ಆಗುತ್ತೆ. ಕೋ ಅಂದ್ರೆ ಜೊತೆಗೆ, ಒಟ್ಟಿಗೆ ಬರ್ತಾ ಇದೆ. ಸೊ ದಟ್ಸ್ ವೈ ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಅಂದ್ರೆ ಬಿ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್ ಫಾರ್ 5th ಕ್ವಶನ್. ನೋಡಿ 2023 ಅಲ್ಲಿ 5 ಕ್ವಶನ್ ಕೇಳಿದ್ರು. ಯಾವ್ಯಾವ ಕಾನ್ಸೆಪ್ಟ್ ಬಂತು? ಯೂಶಲಿ ಮೇಜರ್ ಅಂದ್ರೆ ಕಾನ್ಸೆಪ್ಟ್ ಬಂದಿರುವಂತದ್ದು ಯಾವುದು? ಒಂದು ಸೆಕ್ಸ್ ಡಿಟರ್ಮಿನೇಷನ್ ಬಂತು, ಮತ್ತೆ ಇನ್ನೊಂದು ಡೈಹೈಬ್ರಿಡ್ ಕ್ರಾಸ್ ಬಂತು, ಒಂದು ಸೈಂಟಿಸ್ಟ್ ನೇಮ್ ಇನ್ ಬಂತು, ಇನ್ನೊಂದು ABO ಬ್ಲಡ್ ಗ್ರೂಪ್ ಇನ್ ಬಂತು. ಓಕೆ, ಇನ್ನೊಂದು ಮೆಂಡಲಿಯನ್ ಡಿಸಾರ್ಡರ್ ಬಗ್ಗೆ ಬಂತು. ಗೊತ್ತಾಯ್ತಲ್ಲ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ 2022 ಅಲ್ಲಿ ಮತ್ತೆ ಅದೇ ರೀತಿ ರಿಪೀಟ್ ಆಗುತ್ತಾ ನೋಡಿ. ಮತ್ತೆ ಸೆಕ್ಸ್ ಡಿಟರ್ಮಿನೇಷನ್ ಇಂದು ಕ್ವಶನ್ ಬಂತು. ನಾನು ಹೇಳಿದ್ನಲ್ಲ, ಅದಕ್ಕೆ ಸೆಕ್ಸ್ ಡಿಟರ್ಮಿನೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. XO ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂಡ್ XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಆರ್ ಎಕ್ಸಾಂಪಲ್ಸ್ ಆಫ್. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. XO ಮತ್ತೆ XY ಇತ್ತು ಅಂದ್ರೆ ಏನಂತ ಕರಿತೀವಿ? ಅದನ್ನ ಮೇಲ್ ಹೆಟಿರೋಗ್ಯಾಮಿಟಿ. B is the correct answer for 6th question ಮಕ್ಕಳೇ. ನೆಕ್ಸ್ಟ್, ಎಕ್ಸಾಂಪಲ್ ಆಫ್ ನಾನ್ ಮೆಂಡಲಿಯನ್ ಡಿಸಾರ್ಡರ್. ಮೆಂಡಲಿಯನ್ ಡಿಸಾರ್ಡರ್, ನಾನ್ ಮೆಂಡಲಿಯನ್ ಡಿಸಾರ್ಡರ್ಸ್ ಅಂತ 2 ಗ್ರೂಪ್ ಇದೆ, NCERT ಅಲ್ಲಿ ಕೊಟ್ಟಿದ್ದಾರೆ. ನಾನ್ ಮೆಂಡಲಿಯನ್ ಯಾವುದು ಅಂತ ಅಂದ್ರೆ NCERT ಅಲ್ಲಿ ಕೊಟ್ಟಿರೋದು 3: ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಮತ್ತೆ ಟರ್ನರ್ ಸಿಂಡ್ರೋಮ್. ಅದ್ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಯಾವುದು? ಮೆಂಡಲಿಯನ್. ಸೊ ಹಂಗಾದ್ರೆ ಇದರಲ್ಲಿ 3ರಲ್ಲಿ ಯಾವ್ದಾದ್ರು ಇದನ್ನ ನಾನ್ ಮೆಂಡಲಿಯನ್? ಎಸ್ ಇದೆ ಅಲ್ಲಪ್ಪ, ಡೌನ್ ಸಿಂಡ್ರೋಮ್ ಇದೆ. ಸೊ ದಟ್ಸ್ ವೈ D is the correct answer for 7th question. ನಾನು ಮತ್ತೆ ಲಾಸ್ಟಿಗೆ ಒಂದ್ಸಲ ರಿವೈಸ್ ಮಾಡಿಸ್ತೀನಿ ಕಾನ್ಸೆಪ್ಟ್ ಏನೇನು ನೋಡ್ಕೋಬೇಕು ಅಂತ, ಸಿನಾಪ್ಸಿಸ್ ಹೇಳ್ತೀನಿ. ಸೊ ಈಗ ಬರೀ ಜಸ್ಟ್ ಕ್ವಶನ್ ಸಾಲ್ವ್ ಮಾಡ್ಕೊಂತ ಬರೋಣ. ಓಕೆ, ಗೈನೆಕೋಮಾಸ್ಟಿಯಾ ಇಸ್ ಅ ಸಿಂಪ್ಟಮ್ ಆಫ್. ನೋಡಿ, ಈಗ ತಾನೇ ಒಂದು ಮೆಂಡಲಿಯನ್ ನಾನ್ ಮೆಂಡಲಿಯನ್ ಡಿಸಾರ್ಡರ್ ಬಗ್ಗೆ ಕೇಳಿದ್ರು, ಇನ್ನೊಂದು ಸೆಕ್ಸ್ ಡಿಟರ್ಮಿನೇಷನ್ ಬಂತು. ಈಗ ಇದು 3ನೇದು ಮತ್ತೆ ಮೆಂಡಲಿಯನ್ ನಾನ್ ಮೆಂಡಲಿಯನ್ ಡಿಸಾರ್ಡರ್ ಬಗ್ಗೆನೇ ಕ್ವಶನ್ ಬಂತು. ಗೈನೆಕೋಮಾಸ್ಟಿಯಾ ನಾನ್ ಮೆಂಡಲಿಯನ್ ಡಿಸಾರ್ಡರ್ ಯಾವ್ದ್ರದ್ದು ಕ್ಯಾರೆಕ್ಟರ್ ಅಂತಂದ್ರೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಓಕೆ, ನೆಕ್ಸ್ಟ್, ಐಡೆಂಟಿಫೈ ಅಫೆಕ್ಟೆಡ್ ಮೇಲ್ ಸಿಂಬಲ್ ಇನ್ ಪೆಡಿಗ್ರಿ ಚಾರ್ಟ್. ನೋಡಿ, ಅಫೆಕ್ಟೆಡ್ ಮೇಲ್ ಅಂತ ಅಂದ್ರೆ ಇದು ಸ್ಕ್ವಯರ್ ಇತ್ತು ಅಂತಂದ್ರೆ ಮೇಲ್, ರೌಂಡ್ ಇತ್ತು ಅಂದ್ರೆ ಫೀಮೇಲ್.
ಶೇಡಿಂಗ್ ಇತ್ತು ಯಾವ್ದು ಎರಡರಲ್ಲಾದ್ರೂ ಅಂತಂದ್ರೆ ದಟ್ ಇಸ್ ಕನ್ಸಿಡರ್ಡ್ ಆಸ್ ಅಫೆಕ್ಟೆಡ್. ಗೊತ್ತಾಯ್ತು? ಸೊ ದಟ್ಸ್ ವೈ ಎ ಇಸ್ ಕರೆಕ್ಟ್ ಆನ್ಸರ್ ಫಾರ್ 9th ಕ್ವೆಶ್ಚನ್. ನೆಕ್ಸ್ಟ್ ನೋಡಿ, ಸಿಂಬಲ್ಸ್ ಏನ್ ಕೊಟ್ಟಿದಾರಲ್ಲ NCERT ಅಲ್ಲಿ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು 1 ಇಯರ್ 2022 ಅಲ್ಲಿ ಒಂದ್ಸರಿ ರಿಪೀಟ್ ಆಗಿದೆ, ಮತ್ತೆ ಇನ್ನೊಂದು ಇಯರ್ ಅಲ್ಲೂ ಕೂಡ ರಿಪೀಟ್ ಆಗುತ್ತೆ. ಇವಾಗ ನೀವೇ ನೋಡ್ತೀರಾ. ಓಕೆ, ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಮತ್ತೆ ಮೆಂಡೆಲಿಯನ್ ನಾನ್ ಮೆಂಡೆಲಿಯನ್ ಡಿಸಾರ್ಡರ್ ಬಗ್ಗೆ ಕಾನ್ಸೆಪ್ಟ್. ನಾನ್ ಮೆಂಡೆಲಿಯನ್ ಡಿಸಾರ್ಡರ್ ಕಂಡೀಷನ್ ಹೇಗೆ ಆಗುತ್ತಲ್ಲ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಅನ್ಯೂಪ್ಲಾಯ್ಡಿ ಅಂದ್ರೆ ಏನು, ಮೋನೋಪ್ಲಾಯ್ಡಿ, ಪೋಲಿಪ್ಲಾಯ್ಡಿ, ಡಿಪ್ಲಾಯ್ಡಿ. ನೋಡಿ NCERT ಅಲ್ಲಿ ಮೇಜರ್ ಆಗಿ ಕೊಟ್ಟಿರೋದು ಅನ್ಯೂಪ್ಲಾಯ್ಡಿ ಮತ್ತೆ ಪಾಲಿಪ್ಲಾಯ್ಡಿ ಬಗ್ಗೆ ಕಂಡೀಷನ್ ಕೊಟ್ಟಿದ್ದಾರೆ. ಹೌದಾ? ಅನ್ಯೂಪ್ಲಾಯ್ಡಿ ಅಂತ ಅಂದ್ರೆ ಏನಪ್ಪಾ, ದಟ್ ಈಸ್ ಲಾಸ್ ಆರ್ ಗೇನ್ ಆಫ್ ಕ್ರೋಮೋಸೋಮ್ ಅಂತ ಕಂಡೀಷನ್ ಗೆ ನಾವೇನಂತ ಕರಿತೀವಿ, ಅನ್ಯೂಪ್ಲಾಯ್ಡಿ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಪಾಲಿಪ್ಲಾಯ್ಡಿ ಅಂತ ಕೊಟ್ಟಿದ್ದಾರೆ. ಪಾಲಿಪ್ಲಾಯ್ಡಿ ಅಂತ ಅಂದ್ರೆ ಏನು, ಇನ್ಕ್ರೀಸ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ ಪಿ. ಥರ್ಡ್ ಯಾವುದು, ಪಿ. ಓಕೆ, ಸೊ 1Q 3P ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಮೋನೋಪ್ಲಾಯ್ಡಿ ಅಂತ ಅಂದ್ರೆ ಏನು, ನೇಮ್ ಅಲ್ಲೇನೆ ಇದೆ. ಮೋನೋ ಅಂತ ಅಂದ್ರೆ ಒಂದು. ಓಕೆ, ಸೊ ಪ್ಲಾಯ್ಡಿ ಚೇಂಜ್ ಆಗ್ತಿದೆ, ಒಂದು ಸೆಟ್ ಮಾತ್ರ ಇನ್ಕ್ರೀಸ್ ಆಗಿದೆ ಅಂತ ಅಂದ್ರೆ ದಟ್ ಈಸ್ ನೋನ್ ಆಸ್ ವಾಟ್, ಮೋನೋಪ್ಲಾಯ್ಡಿ. ಅ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್. ಗೊತ್ತಾಯ್ತು? ನೋಡಿ, ನಮ್ದು ಯೂಶಲಿ ಇರೋದು ಡಿಪ್ಲಾಯ್ಡ್ ಕಂಡೀಷನ್ ಅಲ್ವಾ. ಓಕೆ, ಇದಕ್ಕೆ ಜಸ್ಟ್ ಇನ್ನೊಂದು ಬಂತು ಅಂತಂದ್ರೆ ದಟ್ ಈಸ್ ಮೋನೋಪ್ಲಾಯ್ಡಿ. ಓಕೆ, ಆ ರೀತಿ. ಸೊ ಈ ರೀತಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಡಿಪ್ಲಾಯ್ಡಿ ಅಂತ ಅಂದ್ರೆ ಇನ್ಕ್ರೀಸ್ ಇನ್ ಸಾರಿ 2 ಸೆಟ್ಸ್ ಆಫ್ ಕ್ರೋಮೋಸೋಮ್. 2 ಸೆಟ್ ಕ್ರೋಮೋಸೋಮ್ ಏನಾಗಿದೆ, ಜಾಸ್ತಿ ಆಗಿದೆ. ಗೊತ್ತಾಯ್ತು? ಈ ರೀತಿ. ಸೊ ಆನ್ಸರ್ ಏನಾಗುತ್ತೆ, 1Q ಇಲ್ಲೇ ಬಂತು ನೋಡಿ. 1Q 2S 3P and 4R. That is 10th ಗೆ C is the correct answer. ಗೊತ್ತಾಯ್ತು? ನೆಕ್ಸ್ಟ್ ದ ಜಿನೋಟೈಪ್ ಆಫ್ ಹಸ್ಬೆಂಡ್ ಅಂಡ್ ವೈಫ್ ಆರ್ IA IB. ಇಲ್ಲಿ ನೋಡಿ, ನಾನು ಟೈಪಿಂಗ್ ಅಲ್ಲಿ ಏನಾಗಿದೆ ಎಲ್ಲದ್ರಲ್ಲಿನೂ ಅಂತಂದ್ರೆ IA ನ ಈ ರೀತಿ ಎಲ್ಲೂ ರೆಪ್ರೆಸೆಂಟ್ ಮಾಡ್ಲಿಲ್ಲ ನಾನು. ಓಕೆ, ಸೊ ಈ ತರ ಇತ್ತು ಅಂದ್ರೆ ಕನ್ಸಿಡರ್ ಮಾಡ್ಕೊಳ್ಳಿ, IA IB ಅಂತ ಹೇಳ್ತಿದ್ದಾರೆ ಅಂತ. IA ಮತ್ತೆ IB ಇದೆ, ಯಾವುದು, ಮದರಿನ ಕಂಡೀಷನ್. ಅಂಡ್ IA IO, ಸಾರಿ, ದ ಜಿನೋಟೈಪ್ ಆಫ್ ಹಸ್ಬೆಂಡ್ ಅಂಡ್ ವೈಫ್. ಸೊ ದಿಸ್ ಇಸ್ ಹಸ್ಬೆಂಡ್ ಕಂಡೀಷನ್ ಅಂಡ್ ವೈಫ್ ಕಂಡೀಷನ್ ಏನಿದೆ, IA ಮತ್ತೆ IO. IO is nothing but what, I. ಓಕೆನಾ? Among the blood group types of children, among the blood group of their children, how many different genotypes and phenotypes are possible? ಎಷ್ಟು ಡಿಫ್ರೆಂಟ್ ಜಿನೋಟೈಪ್ ಮತ್ತೆ ಫಿನೋಟೈಪ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ನೀವು ಇದಕ್ಕೆ ಆನ್ಸರ್ ನಾವು ಹಂಗೇನೆ ಹೇಳ್ಬೋದು, ಡಿಫ್ರೆಂಟ್ ಹೆಟರೋಜೈಗಸ್ ಕಂಡೀಷನ್ ಇದೆ ಅಂತಂದ್ರೆ ಎಲ್ಲಾ ತರ ಫಿನೋಟೈಪ್ ಕೂಡ ಬರುತ್ತೆ. ಯಾಕಂದ್ರೆ A ಇದೆ, B ಇದೆ, O ಇದೆ, ಎಲ್ಲದೂ ಇದೆಲ್ಲ. ಸೊ ಹಂಗಾಗಿ ಎಲ್ಲಾ ತರನು ನಾವು ನೋಡ್ಬೋದು. ಸ್ಟಿಲ್ ವಿ ವಿಲ್ ಸಿ ಬೈ ಪೆಡಿಗ್ರಿ ಅನಾಲಿಸಿಸ್. ಇಲ್ಲಿ ನಾನು ಮೇಲ್ ಗ್ಯಾಮೆಟ್ಸ್ ಬರ್ಕೊಂತೀನಿ. ಮೇಲ್ ಗ್ಯಾಮೆಟ್ಸ್ ಹಸ್ಬೆಂಡ್ ಏನ್ ಕೊಟ್ಟಿದಾರಪ್ಪ, IA ಮತ್ತೆ IB ಕೊಟ್ಟಿದ್ದಾರೆ. ಓಕೆ, ನೀವು ಈ ತರ ಪನ್ನೆಟ್ ಸ್ಕ್ವೇರ್ ಹಾಕೋದನ್ನ ಕಲಿಬೇಕು ಏನಾದ್ರು ಕ್ವಶನ್ ಕೊಟ್ಟಿದ್ರೆ. ಓಕೆ, ನೆಕ್ಸ್ಟ್ ಫಿಮೇಲ್ ಪೇರೆಂಟ್ ಏನು ಕೊಟ್ಟಿದ್ದಾರೆ, ನಾನೀಗ ತೋರಿಸ್ತಾ ಇದನ್ನಲ್ಲ, ಹಿಂಗೇನೆ ಸಾಲ್ವ್ ಮಾಡಿ ಬೇರೆ ಕ್ವಶನ್ಸ್ ಎಲ್ಲದನ್ನು ಈ ರೀತಿ ಬಂದಾಗ. IA ಮತ್ತೆ I ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ಆಸ್ ಯೂಶುವಲ್ ದಿಸ್ ಇಸ್ IA ಅಂತ ಅಂದ್ರೆ ಏನು, A ಬ್ಲಡ್ ಗ್ರೂಪ್. ಸೊ ಒಂದು A ಬ್ಲಡ್ ಗ್ರೂಪ್ ಬಂತು. ನೆಕ್ಸ್ಟ್ IA ಮತ್ತೆ I ಆಗುತ್ತೆ. IA ಅಂತ ಅಂದ್ರೆ ಏನಪ್ಪಾ, O ಬ್ಲಡ್ ಗ್ರೂಪ್ ಬಂತು. ಇನ್ನೊಂದು A ಬ್ಲಡ್ ಗ್ರೂಪ್ ಬಂತು. IA ಅಂದ್ರೆ A ಬ್ಲಡ್ ಗ್ರೂಪ್. ಓಕೆ, ನೆಕ್ಸ್ಟ್ IA IB ಅಂದ್ರೆ AB ಬ್ಲಡ್ ಗ್ರೂಪ್ ಬಂತು. ಓಕೆ, ನೆಕ್ಸ್ಟ್ IBI ಅಂತ ಅಂದ್ರೆ ಯಾವ್ದು ಬಂತು, P ಬ್ಲಡ್ ಗ್ರೂಪ್ ಬಂತು. ಗೊತ್ತಾಯ್ತು ಇಲ್ಲಿ ಏನೇನ್ ಬರ್ತಿದೆ ಅಂತ. ಒಂದು IA IB ಕೊಟ್ಟಿದ್ರು, IA IB. ಇನ್ನೊಂದು IA IO. AA A ಬ್ಲಡ್ ಗ್ರೂಪ್, AI A ಬ್ಲಡ್ ಗ್ರೂಪ್. ಓಕೆ, ನೆಕ್ಸ್ಟ್ AB ಬಂತು, ಇನ್ನೊಂದು B ಮತ್ತೆ ಇನ್ನೊಂದು B ಬಂತು. ಓಕೆ, ಸೊ ಎಷ್ಟು ಫಿನೋಟೈಪ್ ಮತ್ತೆ ಜಿನೋಟೈಪ್ ಬಂತು ಅಂತ ಕೇಳ್ತಾರೆ. ನೋಡಿ, ಫಿನೋಟೈಪ್ ಬಂದಿರೋದು A ಬ್ಲಡ್ ಗ್ರೂಪ್, AB ಮತ್ತೆ B. 3 ಫಿನೋಟೈಪ್ ಬಂತು. ಓಕೆ, 3 ಫಿನೋಟೈಪ್ ಬಂತು.
ಓಕೆ, ಜಿನೋಟೈಪ್ಸ್ ಎಷ್ಟಾಯ್ತು? 1 2 3 4 4 ಜಿನೋಟೈಪ್ಸ್ ಆಯ್ತು. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 11th ಕ್ವೆಶ್ಚನ್. ಗೊತ್ತಾಯ್ತು? ಸೊ ದಿಸ್ ಇಸ್ ಹೌ ಯು ನೀಡ್ ಟು ಸಾಲ್ವ್. ನೆಕ್ಸ್ಟ್, ವಾಟ್ ಇಸ್ ಪಾಸಿಬಲ್ ಬ್ಲಡ್ ಗ್ರೂಪ್? ಮತ್ತೊಂದು ಅದೇ ಇಯರ್ ಅಲ್ಲಿ, ವಾಟ್ ಇಸ್ ಪಾಸಿಬಲ್ ಬ್ಲಡ್ ಗ್ರೂಪ್ ಆಫ್ ಚಿಲ್ಡ್ರನ್ ಹೂಸ್ ಪೇರೆಂಟ್ಸ್ ಆರ್ ಹೆಟೆರೋಸೈಗಸ್ ಫಾರ್ ಎ ಬಿ ಬ್ಲಡ್ ಗ್ರೂಪ್? ನೋಡಿ, ಹೆಟೆರೋಸೈಗಸ್ ಫಾರ್ ಎ ಬಿ ಅಂತ ಅಂದ್ರೆ 4 ತರನು ಕಂಡೀಷನ್ ಬರುತ್ತೆ ಇಲ್ಲಿ. ಸೊ ಹಂಗಾಗಿ ಎ ಬಿ ಓ ಬೇಕಿದ್ರೆ ನೀವು ನಾನು ಆಗ್ಲೇ ತೋರಿಸಿದ್ನಲ್ಲ ಪನ್ನೆಟ್ ಆ ರೀತಿ ಹಾಕಿ ನೋಡಿ. ನೀವೇನ್ ಹಾಕೋಬೇಕು ಒಂದ್ ಕಡೆ ಅಂತ ಅಂದ್ರೆ ಐ ಹಾಕೊಳ್ಳಿ, ಹೆಟೆರೋಸೈಗಸ್ ಅಲ್ವಾ ಕಂಡೀಷನ್. ಸೊ ಇನ್ನೊಂದ್ ಕಡೆ ಪೇರೆಂಟ್ ಏನ್ ಹಾಕೊಂತೀರಾ? ಐ ಬಿ ಮತ್ತೆ ಐ ಅಂತ ಹಾಕೊಳ್ಳಿ. ಓಕೆ, ಸೊ ನಿಮಗೇನ್ ಬರುತ್ತೆ ನೋಡಿ, ಐ ಬಿ ಅಂತ ಅಂದ್ರೆ ಎ ಬಿ ಬ್ಲಡ್ ಗ್ರೂಪ್ ಬಂತು, ಐ ಅಂತ ಅಂದ್ರೆ ಎ ಬ್ಲಡ್ ಗ್ರೂಪ್ ಬಂತು, ಐ ಅಂತ ಅಂದ್ರೆ ಬಿ ಬ್ಲಡ್ ಗ್ರೂಪ್ ಬಂತು, ಐ ಅಂತ ಅಂದ್ರೆ ಓ ಬ್ಲಡ್ ಗ್ರೂಪ್ ಬಂತು. ನೋಡಿ 4 ಡಿಫ್ರೆಂಟ್ ಬಂತು ತಾನೆ. ಸೊ ದಟ್ಸ್ ವೈ ಎ ಬಿ ಅಂಡ್ ಓ, ಎ ಬಿ ಅಂಡ್ ಓ. ಸೊ 12th ಗೆ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್. ನೋಡಿ ಮತ್ತೆ ಮೆಂಡೆಲಿಯನ್ ಡಿಸಾರ್ಡರ್, ಕ್ರೋಮೋಸೋಮಲ್ ಡಿಸಾರ್ಡರ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಆಟೋಸೋಮಲ್ ಟ್ರೈಸೋಮಿ. ನೋಡಿ, ಆಟೋಸೋಮಲ್ ಟ್ರೈಸೋಮಿ ಅಂತ ಅಂದ್ರೆ 21st ಕ್ರೋಮೋಸೋಮಿಗೆ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಆಡ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಆಟೋಸೋಮಲ್. ಯಾಕೆ ಆಟೋಸೋಮಲ್ ಅಂತ ಅಂದ್ರೆ 21st ಕ್ರೋಮೋಸೋಮ್ ಈಸ್ ಆಟೋಸೋಮ್ ಕ್ರೋಮೋಸೋಮ್, ಇಟ್ ಈಸ್ ನಾಟ್ ಸೆಕ್ಸ್ ಲಿಂಕ್ಡ್ ಕ್ರೋಮೋಸೋಮ್. ಓಕೆ, ಅಲ್ಲೋಸೋಮ್ ಅಲ್ಲ, ಸೆಕ್ಸ್ ಲಿಂಕ್ಡ್ ಅಲ್ಲ. ಸೊ ದಟ್ಸ್ ವೈ ಆಟೋಸೋಮಲ್ ಟ್ರೈಸೋಮಿ ಈಸ್ ಏನು ಡೌನ್ ಸಿಂಡ್ರೋಮ್. ಫಸ್ಟ್ ಎಸ್ ಯಾವ್ದಿದೆ? 2 ಇದೆ. ಮತ್ತೆ ಬೇರೆನೂ ಕೂಡ ನೋಡಿ, ಅಲ್ಲೋಸೋಮಲ್ ಟ್ರೈಸೋಮಿ. ಓಕೆ, ಅಲ್ಲೋಸೋಮಲ್ ಟ್ರೈಸೋಮಿ ಅಂದ್ರೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, XXY ಬಂತು. ಓಕೆ, ಸೊ 2R 1S 2R ಎರಡೂ ಕೂಡ ಇದೆ. ನೆಕ್ಸ್ಟ್, ಅಲ್ಲೋಸೋಮಲ್ ಮೋನೋಸೋಮಿ ಅಂತ ಹೇಳ್ತಾ ಇದೆ. ಅಲ್ಲೋಸೋಮಲ್ ಮೋನೋಸೋಮಿ ಈಸ್ ಸೀನ್ ಇನ್, ಎಲ್ಲೋಯ್ತಪ್ಪ ಇದು? ಹಾ, ಇಲ್ಲಿ ಬಂತು, ಟರ್ನರ್ ಸಿಂಡ್ರೋಮ್. ಅಲ್ಲೋಸೋಮ್ ಅಂತಂದ್ರೆ ಸೆಕ್ಸ್ ಲಿಂಕ್, ಏನಾಗುತ್ತೆ? XO ಆಗುತ್ತೆ. ಓಕೆ, ಸೊ ಅಲ್ಲೋಸೋಮಲ್ ಮೋನೋಸೋಮಿ ಒಂದು X ಕ್ರೋಮೋಸೋಮ್ ಇಲ್ಲ. ಸೊ ದಟ್ಸ್ ವೈ 3P ಇಲ್ಲಿದೆ. ನೆಕ್ಸ್ಟ್, ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಅಂದ್ರೆ ಏನು? ದಟ್ ಈಸ್ ಮೆಂಡೆಲಿಯನ್ ಡಿಸಾರ್ಡರ್ 4Q. ಓಕೆ, ನೀವು ಸಿಂಪಲ್ ಆಗಿ ಸಿಸ್ಟಿಕ್ ಫೈಬ್ರೋಸಿಸ್ ಅಂದ್ರೆ ಮೆಂಡೆಲಿಯನ್ ಡಿಸಾರ್ಡರ್ ಅಂತ ಗೊತ್ತು. ಓಕೆ, ಸೊ 4Q ಅಂತ ನೋಡಿದ ತಕ್ಷಣ ಇನ್ ಬೇರೆ ಯಾವುದೂ ಇಲ್ಲ. ಸೊ ಆರಾಮಾಗಿ ಡಿ ಆಪ್ಷನ್ ಅಂತ ಹಾಕ್ಬೋದು. ಗೊತ್ತಾಯ್ತು? ಸೊ 13th is D is the correct answer. Next, which among the following characters selected by Mendel in a pea plant is a recessive character? Dominant ಮತ್ತೆ recessive ಎರಡು ತರ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ತಗೊಂಡಿದ್ದು. ಓಕೆ, ಸೊ ಇದರಲ್ಲಿ ರಿಸೆಸಿವ್ ಯಾವ್ದು ಬಂತು? ಇನ್ಫ್ಲೇಟೆಡ್ ಪಾಡ್ ಇದು ಡಾಮಿನೆಂಟ್, ಗ್ರೀನ್ ಪಾಡ್ ಕಲರ್ ಡಾಮಿನೆಂಟ್, ವೈಟ್ ಫ್ಲವರ್ ಇದು ರಿಸೆಸಿವ್. ಓಕೆ, ಆಕ್ಸಿಲರಿ ಫ್ಲವರ್ ಡಾಮಿನೆಂಟ್ ಆಯ್ತು. ಓಕೆ, ಸೊ ವೈಟ್ ಫ್ಲವರ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ 14th ಕ್ವೆಶ್ಚನ್. ನೆಕ್ಸ್ಟ್, 2020 a pure breeding pea plant with round yellow seeds was crossed with pea plant having wrinkled green seeds. ಅಂದ್ರೆ ಏನ್ ಹೇಳ್ತಾ ಇದಾರೆ? ನಾರ್ಮಲ್ ಡೈಹೈಬ್ರಿಡ್ ಕಂಡೀಷನ್ ಹೇಳ್ತಾ ಇದ್ದಾರೆ. ರೌಂಡ್ ಯೆಲ್ಲೋ ಓಕೆ is crossed with wrinkled green. Okay, so this is the condition. On selfing of F1 hybrid cross, 64 progenies were obtained. Progenies ಎಷ್ಟಿದೆ ಮಕ್ಕಳೇ? 64 ಇದೆ. Okay, in F2 generation. Next, find out the number of F2 progenies showing non-parental characters. ಇಲ್ಲಿ ನೋಡಿ, ಈ ತರ ಡೈಹೈಬ್ರಿಡ್ ಕ್ರಾಸ್ ಬಂದಾಗ ನಾನು ಲಾಸ್ಟಿಗೆ ಮತ್ತೊಂದ್ಸರಿ ಟ್ರಿಕ್ ಹೇಳ್ತೀನಿ, ಬಟ್ ಈಗ ಸಾಲ್ವ್ ಮಾಡಿಸಿದೀನಿ ಅಂತ ಹೇಳ್ತಾ ಇದ್ದೀನಿ. ಏನ್ ನೆನ್ಪಿಟ್ಕೋಬೇಕು ಅಂತ ಅಂದ್ರೆ, ನೀವು ಈ ನಂಬರ್ ನೆನ್ಪಿಟ್ಕೊಳ್ಳಿ. 9:3:3:1. ಟೋಟಲ್ ಪ್ರೋಜನೀಸ್ ಎಷ್ಟಿದೆ ಮಕ್ಕಳೇ? ಇದರಲ್ಲಿ 16 ಇದೆ. ಟೋಟಲ್ ನೀವು ಆಡ್ ಮಾಡಿದಾಗ ಎಷ್ಟು ಸಿಗುತ್ತೆ? 16 ಸಿಗುತ್ತೆ. ಇದರಲ್ಲಿ 9 ಅಂದ್ರೆ ಏನು? ರೌಂಡ್ ಯೆಲ್ಲೋ ಇರುತ್ತೆ, ಮತ್ತೆ ಇನ್ನೊಂದು ರೌಂಡ್ ಗ್ರೀನ್. ಓಕೆ, ನೆಕ್ಸ್ಟ್ ಇಲ್ಲಿ ರಿಂಕಲ್ ಯೆಲ್ಲೋ ಇರುತ್ತೆ, ಇನ್ನೊಂದು ರಿಂಕಲ್ ಗ್ರೀನ್. ಪೇರೆಂಟಲ್ ಅಂದ್ರೆ ಏನಿರ್ಬೇಕು? ರೌಂಡ್ ಯೆಲ್ಲೋ ಇರಬೇಕು. ಓಕೆ, ರೌಂಡ್ ಜೊತೆ ಯೆಲ್ಲೋ ಇರಬೇಕು. ರೌಂಡ್ ಜೊತೆ ಯೆಲ್ಲೋ ಇದೆ, ಇದು ಪೇರೆಂಟಲ್ ಆಯ್ತು. ಓಕೆ, ಇನ್ನೊಂದು ಯಾವ್ದು ಪೇರೆಂಟ್? ರಿಂಕಲ್ ಮತ್ತೆ ಗ್ರೀನ್ ಇರಬೇಕು. ರಿಂಕಲ್ ಮತ್ತೆ ಗ್ರೀನ್ ಇರಬೇಕು. ಸೊ ಇದನ್ನು ಕೂಡ ಪೇರೆಂಟಲ್ ಆಯ್ತು. ಓಕೆ, ನಾನ್ ಪೇರೆಂಟಲ್ ಏನಾಗುತ್ತೆ? ರೌಂಡ್ ಜೊತೆ ಗ್ರೀನ್ ಇದೆ. ಓಕೆ, ಸೊ ರೌಂಡ್ ಜೊತೆ ಡಾಮಿನೆಂಟ್ ಕ್ಯಾರೆಕ್ಟರ್ ಜೊತೆ ರಿಸೆಸಿವ್ ಕ್ಯಾರೆಕ್ಟರ್ ಸೇರ್ತಾ ಇದೆ, ಅಂದ್ರೆ ಹೊಸದಾಗಿ ಬಂದಿರೋ ಕಾಂಬಿನೇಷನ್ ಇದು. ನೋಡಿ, ಪೇರೆಂಟಲ್ ಯಾವ ತರ ಇದ್ರು, ಕಂಡೀಷನ್ ಯಾವ ತರ ಇತ್ತು? ರೌಂಡ್ ಮತ್ತೆ ಯೆಲ್ಲೋ, ರೌಂಡ್ ಸೀಡ್ ಇದೆ. ಓಕೆ, ಮತ್ತೆ
ಇಲ್ಲಿ ಯೆಲ್ಲೋ ಕಲರ್ ಕಂಡೀಷನ್. ಸೊ ಇದು ಎರಡೂನು ಏನಾಯ್ತು, ಡಾಮಿನೆಂಟ್ ಕಂಡೀಷನ್. ಓಕೆ, ಸೊ ಇಲ್ಲಿ ಏನು ಯೆಲ್ಲೋ ಪಾಡ್ ಕಲರ್, ಇಲ್ಲಿ ರಿಂಕಲ್ ಸೀಡ್ ಇತ್ತು, ಗ್ರೀನ್ ಪಾಡ್ ಕಲರ್ ಇದೆ. ಇದು ರಿಸೆಸಿವ್ ಕಂಡೀಷನ್, ಅಂದ್ರೆ ಎರಡು ಕ್ಯಾರೆಕ್ಟರ್ ರಿಸೆಸಿವ್ ಇದೆ ಪೇರೆಂಟಲ್. ಇಲ್ಲಿನೂ ಕೂಡ ಎರಡು ಕ್ಯಾರೆಕ್ಟರ್ ಡಾಮಿನೆಂಟ್ ಇದೆ. ಡಾಮಿನೆಂಟ್ ಜೊತೆ ಡಾಮಿನೆಂಟ್ ಇದ್ರೆ ಪೇರೆಂಟಲ್, ರಿಸೆಸಿವ್ ಜೊತೆ ರಿಸೆಸಿವ್ ಇದ್ರೆ ಪೇರೆಂಟಲ್. ಡಾಮಿನೆಂಟ್ ಜೊತೆ ರಿಸೆಸಿವ್ ಬಂತು ಅಂತ ಅಂದ್ರೆ ದಿಸ್ ಇಸ್ ನಾನ್ ಪೇರೆಂಟಲ್ ಅಂತ ಅರ್ಥ. ಓಕೆ, ಮತ್ತೆ ರಿಸೆಸಿವ್ ಜೊತೆ ಡಾಮಿನೆಂಟ್ ಬಂದಿದೆ. ರಿಂಕಲ್ ಅನ್ನೋದು ರಿಸೆಸಿವ್, ಯೆಲ್ಲೋ ಅನ್ನೋದು ಡಾಮಿನೆಂಟ್. ಸೊ ದಿಸ್ ಇಸ್ ಆಲ್ಸೋ ನಾನ್ ಪೇರೆಂಟಲ್. ಹಂಗಾದ್ರೆ ಪೇರೆಂಟಲ್ ಟೋಟಲ್ ಎಷ್ಟಾಗುತ್ತೆ, ಇಲ್ಲಿ 9 ಮತ್ತೆ ಇಲ್ಲಿ 1. ಸೊ ನೆನ್ಪಿಟ್ಕೊಳ್ಳಿ, ಪೇರೆಂಟಲ್ ಆರ್ ಆಲ್ವೇಸ್ higher in any cross. Parental combinations are always higher than non parental. Non parental ಅಂತ ಅಂದ್ರೆ ಏನು, recombination. recombination ಆಗಿರೋದು ಎಷ್ಟಿದೆ, 3 ಮತ್ತೆ 3 ಎಷ್ಟು ಆಗುತ್ತೆ, 6 ಆಗುತ್ತೆ. ಓಕೆ, ಹೊಸದಾಗಿ ಬಂದಿರೋ ಕಾಂಬಿನೇಷನ್ ಎಷ್ಟಿದೆ, 6. ಮುಂಚೆ ಪೇರೆಂಟಲ್ ತರಾನೇ ಕಾಂಬಿನೇಷನ್ ಬಂದಿದೆ ಪ್ರೋಜನಿಯಲ್ಲಿ, ಎಷ್ಟು ಅಂದ್ರೆ ಅದು 10 ಇದೆ. ಸೊ ಟೋಟಲ್ ಆಗಿ 16ರಲ್ಲಿ 6 ಇದೆ ಅಂತ ಅರ್ಥ. ಸೊ 16ರಲ್ಲಿ 6 ಅಂತ ಅಂದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, 6/16 ನಾನ್ ಪೇರೆಂಟಲ್ ಕೇಳಿದ್ದಾರೆ ಅಲ್ವಾ. ಸೊ 16ರಲ್ಲಿ 6 ನಾನ್ ಪೇರೆಂಟಲ್ ಇದೆ. ಹಂಗಾದ್ರೆ 64ಗೆ ಎಷ್ಟಾಗುತ್ತೆ, ಇಫ್ ಯು ಕ್ಯಾಲ್ಕುಲೇಟ್ ಯು ವಿಲ್ ಗೆಟ್ ಸಿಂಪಲ್ ಆನ್ಸರ್ 24. ಗೊತ್ತಾಯ್ತು. ಇದೇ ರೀತಿ ಪೇರೆಂಟಲ್ ಕೇಳ್ತಾರೆ, ಅವಾಗ ಏನ್ ಆನ್ಸರ್ ಆಗುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಡೋಂಟ್ ಮಿಸ್ 15th ಕ್ವೆಶ್ಚನ್. ಸಾಲ್ವ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ, ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೇಮ್ ಕ್ವೆಶ್ಚನ್, ಸೇಮ್ ನಂಬರ್ ಫಾರ್ ಪೇರೆಂಟಲ್ ಕಾಂಬಿನೇಷನ್. ಪೇರೆಂಟಲ್ ಕಾಂಬಿನೇಷನ್ ಎಷ್ಟಿದೆ, 10 ಇದೆ. ಗೊತ್ತಾಯ್ತು. ಸೊ ಹೆಂಗೆ ಸಾಲ್ವ್ ಮಾಡಿ ಆನ್ಸರ್ ಮಾಡ್ತೀರಾ ನೋಡೋಣ. ಸೊ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಈ ರೀತಿ ಕೊಟ್ರೆ ನಾವು ಸಾಲ್ವ್ ಮಾಡ್ಬೋದು ಅಂತ. ಇದೇ ರೀತಿನೇ ಮಾಡೆಲ್ ಎಲ್ಲ ರಿಪೀಟ್ ಆಗ್ತಾ ಇರುತ್ತೆ ನಿಮಗೆ. ಓಕೆ, a man with blood group A marries with a woman having blood group B. The maximum possible blood group among their progenies are. ಆಗ್ಲೇ ನೋಡಿದ್ವಲ್ಲ, ಸೇಮ್ ಅದೇ ರೀತಿ ಕಾನ್ಸೆಪ್ಟ್. A ಬ್ಲಡ್ ಗ್ರೂಪ್ ಮತ್ತೆ B ಬ್ಲಡ್ ಗ್ರೂಪ್. ಮ್ಯಾಕ್ಸಿಮಮ್ ಪ್ರೋಜನಿ ಹೇಳ್ಬೇಕು ನಾವು, ಅಂದ್ರೆ ನಾವು ಹೆಟರೋಸೈಗಸ್ ಕಂಡೀಷನ್ ತಗೋಬಹುದು. ಓಕೆ, ಹೋಮೋಸೈಗಸ್ ಅಂದ್ರೆ ಕಡಿಮೆ ಬರುತ್ತೆ ಪ್ರೋಜನಿ, ಅಂದ್ರೆ ಕಡಿಮೆ ಟೈಪ್ ಬರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಅಷ್ಟು ಹೇಳಿ ಅಂತಂದ್ರೆ ನಾವು ಹೆಟರೋಸೈಗಸ್ ಕಂಡೀಷನ್ ತಗೊಳ್ಳೋಣಲ್ಲ. ಸೊ IAI IBI ಅಂತ ಹೆಟರೋಸೈಗಸ್ ಕಂಡೀಷನ್ ತಗೊಂಡಾಗ ನಮಗೆ ಏನ್ ಸಿಗುತ್ತೆ, ಮ್ಯಾಕ್ಸಿಮಮ್ ಪ್ರೋಜನಿ ಎಲ್ಲಾ ತರ ಸಿಗುತ್ತೆ, ABO. ಸೊ 16th ಗೆ ಕರೆಕ್ಟ್ ಆನ್ಸರ್ ಏನು, A. ನೆಕ್ಸ್ಟ್, in an organism mutation in a single gene exhibit multiple phenotypic expression. ಒಂದು ಜೀನ್ ಇಂದ ಜಾಸ್ತಿ ಫಿನೋಟೈಪ್ ಎಕ್ಸ್ಪ್ರೆಷನ್ ಆಗುವಂತದ್ದು. ಐಡೆಂಟಿಫೈ ದ ಅಂಡರ್ಲೈನ್ ಜೆನೆಟಿಕ್ ಮೆಕ್ಯಾನಿಸಮ್ ಇನ್ ದ ಅಬೋವ್ ಇನ್ಸ್ಟೆನ್ಸ್. ಪ್ಲಿಯೋಟ್ರೋಪಿ ಫಿನೈಲ್ ಕೀಟೋನ್ಯೂರಿಯಾ ಬಗ್ಗೆ ಬಹಳ ಸರಿ ಕ್ವೆಶನ್ ಕೇಳಿದ್ರೆ, ಈಗಾಗಲೇ 2 ಸರಿ ರಿಪೀಟ್ ಆಗಿದೆ, ನೀವು ಅವಾಗಲಿಂದ ಸಾಲ್ವ್ ಮಾಡ್ತಿರಲ್ಲ ನೋಡ್ದಂಗೆ, ಹೌದಾ. ಸೊ ಒಂದು ಜೀನ್ ಇದೆ, ಜಾಸ್ತಿ ಮಲ್ಟಿಪಲ್ ಎಕ್ಸ್ಪ್ರೆಷನ್ ತೋರಿಸ್ತಾ ಇದೆ, ದಟ್ ಈಸ್ ನೋನ್ ಆಸ್ ವಾಟ್, ಪ್ಲಿಯೋಟ್ರೋಪಿ. ಓಕೆ, ಮಲ್ಟಿಪಲ್ ಅಲಿಲಿಸಮ್ಗೆ ಏನ್ ಹೇಳ್ತೀರಾ, ABO ಬ್ಲಡ್ ಗ್ರೂಪ್. ಓಕೆ, ಒಂದು ಜೀನಿಗೆ ಜಾಸ್ತಿ ಅಲೀಲ್ ಇರುವಂತದ್ದು, ಮಲ್ಟಿಪಲ್ ಅಲೀಲ್ಸ್ ಇದೆ. ಓಕೆ, ಬಟ್ ಒಂದು ಜೀನು ಬಹಳ ಫಿನೋಟೈಪ್ ಎಕ್ಸ್ಪ್ರೆಷನ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದ್ರೆ ದಟ್ ಈಸ್ ಪ್ಲಿಯೋಟ್ರೋಪಿ. ಫಿನೈಲ್ ಕೀಟೋನ್ಯೂರಿಯಾ ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಓಕೆ, ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂದ್ರೆ ಸ್ಕಿನ್ ಕಲರ್ ಅಂತ ಎಕ್ಸಾಂಪಲ್ ಹೇಳ್ತಾರೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಸ್ನಾಪ್ ಡ್ರಾಗನ್ ಅಂತ ನೋಡ್ತೀರಾ. ಸೊ ಈ ರೀತಿ ನೀವು ಪ್ರತಿಯೊಂದು ಆಪ್ಷನ್ಸ್ ಕೂಡ ಅನಾಲಿಸಿಸ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಅಲ್ಲಿ ಇರುವಂತದ್ದು ನೆಕ್ಸ್ಟ್ ಕ್ವಶನ್ ಆಗಿ ಬರ್ಬೋದು. ನಾನು ಹೇಳಿದ್ನಲ್ಲ, ನೀವು PYQ ಸಾಲ್ವ್ ಯಾಕೆ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀನಿ ಅಂದ್ರೆ, ಸೇಮ್ ಕಾನ್ಸೆಪ್ಟ್ ವಿಲ್ ರಿಪೀಟ್ ಬಟ್ ಸೇಮ್ ಕ್ವೆಶನ್ ವಿಲ್ ನಾಟ್ ರಿಪೀಟ್. ಸೇಮ್ ಕ್ವೆಶನ್ ಡಿಟ್ಟೋ ಮಾಡಲ್ಲ, ಸ್ವಲ್ಪ ಏನೋ ಒಂದು ಸೆಂಟೆನ್ಸ್ ಅದೇ ರೀತಿ ಸ್ವಲ್ಪ ಸೆಂಟೆನ್ಸ್ ಅಥವಾ ನಂಬರ್ ಏನೋ ಒಂದು ಚೇಂಜ್ ಮಾಡಿ, ಅಲ್ಲಿ ಆಪ್ಷನ್ಸ್ ಅಲ್ಲಿ ಇರೋದು ಕ್ವೆಶನ್ ಅಲ್ಲಿ ಇರೋದು ಆಪ್ಷನ್ ಮಾಡಿ, ಏನೋ ಮಾಡಿ ಅದೇ ಕಾನ್ಸೆಪ್ಟ್ ನ ಮತ್ತೆ ನಿಮಗೆ ವಾಪಸ್ ಬರುತ್ತೆ ಎಕ್ಸಾಮ್ಸ್ ಅಲ್ಲಿ. ಗೊತ್ತಾಯ್ತು. ಸೊ ಇಷ್ಟೊತ್ತು ಸಾಲ್ವ್ ಮಾಡಿದ್ರಲ್ಲ, ಅನ್ಸ್ತಿದೆ ತಾನೆ ಸೇಮ್ ಕಾನ್ಸೆಪ್ಟ್ ರಿಪೀಟ್ ಆಗ್ತಿದೆ ಅಂತಂದೇಳಿ. ಸೊ ದಟ್ ಈಸ್ ವೈ ಯು ನೀಡ್ ಟು ಸಾಲ್ವ್ PYQ. ಇದೊಂದೇ ಲೆಸನ್ ಅಲ್ಲ, ಎಲ್ಲ ಲೆಸನ್ ಕೂಡ ಇದೇ ರೀತಿ ಸಾಲ್ವ್ ಮಾಡಿ ಯೂಸ್ ಆಗುತ್ತೆ. ಫ್ರಮ್ ದ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ಸ್ ಗಿವನ್ ಬಿಲೋ ಐಡೆಂಟಿಫೈ ಒನ್ ವಿಚ್ ಶೋಸ್ ಫೀಮೇಲ್ ಹೆಟೆರೋಗ್ಯಾಮಿಟಿ. ಬಂತು ನೋಡಿ, ಮತ್ತೆ ಪ್ರತಿ ವರ್ಷನೂ ಸೆಕ್ಸ್ ಡಿಟರ್ಮಿನೇಷನ್ ಕಾನ್ಸೆಪ್ಟ್ ಅಲ್ಲಿ ಕ್ವಶನ್ ಬರ್ತಾನೆ ಇದೆ, ನೀವೇ ನೋಡ್ತೀರಾ. ಫೀಮೇಲ್ ಹೆಟೆರೋಗ್ಯಾಮಿಟಿ ಅಂದ್ರೆ ಏನು, ZZZW ಬರ್ಡ್ಸ್ ಅಲ್ಲಿ ನೋಡ್ತೀವಿ. ಸೊ D is the correct answer for this question. Next, in Morgan's experiment with Drosophila, when yellow body white-eyed females was crossed with brown body red-eyed male and their F1 progeny were intercrossed, what was the percentage of recombinants in F2 generation? ನೋಡಿ, ಈ ರೀತಿ ಕ್ವೆಶನ್ ಕೇಳಿದಾಗ ಇಲ್ಲಿ ಇರುವಂತಹ ನಾನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಲ್ಲ ಡಾಟಾ, ಇದನ್ನ ನೀವು ನೋಡ್ಕೊಂಡು ಹೋಗಿರ್ಲೇಬೇಕು. ಈ ರೀತಿ ಬಹಳ ಸರಿ ಥಿಯರಿ ಎಕ್ಸಾಮ್ ಅಲ್ಲಿನೂ ಕೂಡ ರಿಪೀಟ್ ಆಗಿತ್ತು. ನಾನು ಮಾಡೆಲ್ ಪೇಪರ್ ಸಾಲ್ವ್ ಮಾಡ್ಸಿದ್ನಲ್ಲ ಥಿಯರಿ ಎಕ್ಸಾಮ್ ಅಲ್ಲಿ, ಅಲ್ಲಿನೂ ಕೂಡ ಇದೇ ರೀತಿ ಕ್ವೆಶನ್ ರಿಪೀಟ್ ಆಗಿತ್ತು.
ಸೊ ಏನಿದು ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಕ್ರಾಸ್ ಎ ಮತ್ತೆ ಕ್ರಾಸ್ ಬಿ ಅಂತ NCERT ಅಲ್ಲಿ ಕೊಟ್ಟಿದ್ದಾರೆ ಮಕ್ಕಳು. ಓಕೆ, ಕ್ರಾಸ್ ಎ ಅಲ್ಲಿ ತಗೊಂಡಿರುವಂತ ಕಾಂಬಿನೇಷನ್ ಏನು ಅಂತಂದ್ರೆ ಯೆಲ್ಲೋ ಬಾಡಿ ಮತ್ತೆ ವೈಟ್ ಐ ಇರುವಂತ ಫೀಮೇಲ್ ತಗೊಂಡಿದ್ದಾರೆ. ಫೀಮೇಲ್ ನ ಯಾವಾಗಲೂ ರಿಸೆಸಿವ್ ತಗೊಂತಾರೆ. ಓಕೆ, ಮತ್ತೆ ಬ್ರೌನ್ ಬಾಡಿ ರೆಡ್ ಐ, ಬ್ರೌನ್ ಬಾಡಿ ರೆಡ್ ಐ ಅಂತ ಅಂದ್ರೆ ಇದು ಡಾಮಿನೆಂಟ್ ಕ್ಯಾರೆಕ್ಟರ್. ಇಲ್ಲಿ ಡಾಮಿನೆಂಟ್ ಗೆ ವೈಲ್ಡ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ, ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ರೀತಿ ತಗೊಂಡಾಗ ಏನಾಯ್ತು ಅಂದ್ರೆ ಪೇರೆಂಟಲ್ ಟೈಪ್ ಆಗ್ಲೇ ನೋಡಿದ್ವಲ್ಲ, ಪೇರೆಂಟಲ್ ಎಷ್ಟಿತ್ತು 10 ಇತ್ತು, ನಾನ್ ಪೇರೆಂಟಲ್ 6 ಬಂದಿತ್ತು, 6 ಇತ್ತು. ಅಂದ್ರೆ ಪರ್ಸೆಂಟೇಜ್ ತೆಗೆದಾಗ ಇಲ್ಲಿ ಅದೇ ರೀತಿನೂ ಇಲ್ಲಿನೂ ಕೂಡ ಪೇರೆಂಟಲ್ ಎಷ್ಟು ಬಂದಿದೆ ಅಂತಂದ್ರೆ 98% ಬಂದಿದೆ. ಅದೇ ರೀಕಾಂಬಿನೆಂಟ್ ಏನಾಗುತ್ತೆ 1.3% ಬರುತ್ತೆ. ಯಾಕೆ ಹಿಂಗೆ ಆಯ್ತು, ರೀಕಾಂಬಿನೆಂಟ್ ಬಹಳ ಕಡಿಮೆ ಆಯ್ತಲ್ಲ ಅಂತ ನೋಡಿದ್ರೆ ಅಲ್ಲಿ ಅರ್ಥ ಏನಂತ ಗೊತ್ತಾಗುತ್ತೆ. ಎರಡು ಜೀನ್ಸ್ ಇದೆ ಅಲ್ಲ, ಈ ಕ್ಯಾರೆಕ್ಟರ್ ಏನ್ ತಗೊಂಡಿದ್ರಲ್ಲ, ಯೆಲ್ಲೋ ಬಾಡಿ ವೈಟ್ ಐ ಮತ್ತೆ ಇನ್ನೊಂದು ಬ್ರೌನ್ ಬಾಡಿ ರೆಡ್ ಐ, ಇದೆರಡು ಏನ್ ಕ್ಯಾರೆಕ್ಟರ್ ಇದೆ ಅಲ್ಲ, ಐ ಕಲರ್ ಮತ್ತೆ ಬಾಡಿ ಕಲರಿನ ಜೀನ್ಸ್ ಏನಿದೆ ಅಲ್ಲ ಹತ್ತತ್ರ ಇದೆ. ಸೊ ಹತ್ತತ್ರ ಇದ್ದಿದ್ದಕ್ಕೆ ಹೊಸದಾಗಿ ಕಾಂಬಿನೇಷನ್ ಆಗಿಲ್ಲ, ಕ್ರಾಸಿಂಗ್ ಓವರ್ ಸರಿಯಾಗಿ ಆಗಿಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ ಇದು ಎರಡು ಎಕ್ಸ್ ಕ್ರೋಮೋಸೋಮ್ ಇದೆ, ಇಲ್ಲಿ ಏನಾಗಿಲ್ಲ, ಕ್ರಾಸಿಂಗ್ ಓವರ್ ಸರಿಯಾಗಿ ಆಗಿಲ್ಲ. ಯಾಕೆ ಅಂದ್ರೆ ಜಾಗ ಕಡಿಮೆ ಇದೆ, ಬಿಕಾಸ್ ದೇ ಆರ್ ಟೈಟ್ಲಿ ಲಿಂಕ್ಡ್. ಸೊ ದಟ್ಸ್ ವೈ ನ್ಯೂ recombinants are not formed that much. So that's why percentage is 1.3. ಗೊತ್ತಾಯ್ತು. ಅದೇ ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಬಿ ಅಲ್ಲಿ ಏನಾಗುತ್ತೆ, ಇನ್ನು ಬೇರೆ ಕ್ಯಾರೆಕ್ಟರ್ ತಗೊಂತಾರೆ. ಐ ಕ್ಯಾರೆಕ್ಟರ್ ಮತ್ತೆ ವಿಂಗ್ ಕ್ಯಾರೆಕ್ಟರ್ ತಗೊಂತಾರೆ. ಮಿನಿಯೇಚರ್ ವಿಂಗ್ ಅಂದ್ರೆ ಸಣ್ಣ ವಿಂಗ್ ಅಂತ ಅರ್ಥ, ಚಿಕ್ಕದಿದೆ ವಿಂಗ್. ಓಕೆ, ರೆಕ್ಕೆ ಚಿಕ್ಕದಿದೆ. ಇಲ್ಲಿ ಐ ಕಲರ್ ಇದೆ. ಓಕೆ, ವಿಂಗ್ ಇಂದು ಕಲರ್, ವಿಂಗ್ ಇಂದು ಸೈಜ್ ಇಂದು ಜೀನ್ ಎಲ್ಲಿದೆ, ಇಲ್ಲಿ ಲೊಕೇಟ್ ಆಗಿದೆ, ಇದ್ರ ಲೊಕೇಶನ್ ಇಲ್ಲಿದೆ. ಓಕೆ, ಸೊ ಅದೇ ರೀತಿ ಇನ್ನೊಂದನ್ನು ಕೂಡ ಕ್ರೋಮೋಸೋಮ್, ಎರಡು ಹೋಮೋಲಾಗಸ್ ಕ್ರೋಮೋಸೋಮ್ ಆಯ್ತು. ಸೊ ಇಲ್ಲಿ ಮಧ್ಯ ನೋಡಿ ಅಷ್ಟು ಚೆನ್ನಾಗಿ ಕ್ರಾಸಿಂಗ್ ಓವರ್ ಆಗುತ್ತೆ. ಸೊ ಕ್ರಾಸಿಂಗ್ ಓವರ್ ಟೇಕ್ಸ್ ಪ್ಲೇಸ್ ಹಿಯರ್. ಸೊ ದಟ್ಸ್ ವೈ ಹೊಸದಾಗಿ ಕಾಂಬಿನೇಷನ್ ಆಗಿರುವಂತ, ಹೊಸ ರೀಕಂಬೈನ್ ಆಗಿರುವಂತ ಜೀನ್ಸ್ ಜಾಸ್ತಿ ಪರ್ಸೆಂಟೇಜ್ ಬರುತ್ತೆ. ಸೊ ರೀಕಾಂಬಿನೇಷನ್ ಪರ್ಸೆಂಟೇಜ್ 37 ಬಂತು, ಪೇರೆಂಟಲ್ ಪರ್ಸೆಂಟೇಜ್ 62 ಬಂತು. ವೈ ರೀಕಾಂಬಿನೇಷನ್ ಪರ್ಸೆಂಟೇಜ್ ಜಾಸ್ತಿ ಅಂತಂದೇಳಿ ಕ್ವಶನ್ ಕೇಳ್ತಾರೆ. ಯಾಕೆಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಜೀನ್ಸ್ ಆರ್ ಮೋರ್, ದೇ ಆರ್ ಲೂಸ್ಲಿ ಲಿಂಕ್ಡ್. ಇಲ್ಲಿ ದೇ ಆರ್ tightly linked. Tightly linked, distance less. Loosely linked, distance more. So that's why more number of recombinants and here less number of recombinants. ಇಲ್ಲಿ ಕ್ವೆಶ್ಚನ್ ಅಲ್ಲಿ ಏನ್ ಕೇಳಿದ್ದಾರೆ, F2 ಅಲ್ಲಿ ಇರುವಂತಹ recombinant ಏನು ಅಂತ ಅಂದ್ರೆ ಕ್ರಾಸ್ ಎ ಬಗ್ಗೆ ಮಾತಾಡ್ತಿದ್ದಾರೆ. ಯೆಲ್ಲೋ ಬಾಡಿ ವೈಟ್ ಐ ಅಂತ ಅಂದ್ರೆ ಯಾವುದು ಅಂದ್ರೆ ಕ್ರಾಸ್ ಎ ಬಗ್ಗೆ. ಸೊ ಇದರಲ್ಲಿ recombinant ಇರೋದು 1.3%. C is the correct answer for 19th question. ಸೊ ಈ ಕಾನ್ಸೆಪ್ಟ್ ಮೇಲೆ ನೆಕ್ಸ್ಟ್ ಏನೇ ಕ್ವಶನ್ ಬಂದ್ರು ನೀವು ಆನ್ಸರ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಓಕೆ, ಗೊತ್ತಾಗಿಲ್ಲ ಅಂದ್ರೆ ಮತ್ತೊಂದ್ಸರಿ ಬ್ಯಾಕ್ ಬಂದು ಮತ್ತೊಂದ್ಸರಿ ಕೇಳಿ. ಗೊತ್ತಾಯ್ತು. ನೆಕ್ಸ್ಟ್ 20 ಬಂತಲ್ಲ ನೋಡಿ, ಇನ್ನೊಂದು ಸಿಂಬಲ್ಸ್, ಪೆಡಿಗ್ರಿ ಸಿಂಬಲ್ಸ್ ನ ಕ್ವಶನ್ ಬಂದಿದೆ. In the following symbols used in human pedigree analysis, identify the symbol that denotes consanguineous mating. So consanguineous mating ಅಂದ್ರೆ ಮ್ಯಾರೇಜ್ ಬಿಟ್ವೀನ್ ಏನು ರಿಲೇಟಿವ್ಸ್, ಕಸಿನ್ಸ್ ಜೊತೆ ಮ್ಯಾರೇಜ್ ಆದ್ರೆ ಅಲ್ಲಿ ಈ ರೀತಿ ಕಂಡೀಷನ್ ತೋರಿಸ್ತಾರೆ. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 20th ಕ್ವೆಶ್ಚನ್. ನೆಕ್ಸ್ಟ್ ಐಡೆಂಟಿಫೈ ದ ಆಡ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಡಿಸಾರ್ಡರ್. ಇದರಲ್ಲಿ ಆಡ್ ಒನ್ ಯಾವುದು ಅಂತ ಕೇಳ್ತಾರೆ. ಹಿಮೋಫಿಲಿಯಾ, ಸಿಕಲ್ ಸೆಲ್ ಅನಿಮಿಯಾ, ಫಿನೈಲ್ಕಿಟೋನ್ಯೂರಿಯಾ, ಥ್ಯಾಲಸೀಮಿಯಾ. ನೋಡಿ, ಫಿನೈಲ್ಕಿಟೋನ್ಯೂರಿಯಾ, ಸಿಕಲ್ ಸೆಲ್ ಅನಿಮಿಯಾ, ಥ್ಯಾಲಸೀಮಿಯಾ ಇದೆಲ್ಲ ಆಟೋಸೋಮಲ್ ರಿಸೆಸಿವ್, ಆಟೋಸೋಮಲ್ ರಿಸೆಸಿವ್. ಆದ್ರೆ ಹಿಮೋಫಿಲಿಯಾ ಇದೆ ಅಲ್ಲ, ದಿಸ್ ಇಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್. ಓಕೆ, ದಿಸ್ ಇಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್. ಸೊ ದಟ್ಸ್ ವೈ ಎ ಈಸ್ ಆಡ್ ಒನ್ ಔಟ್. ನಾನು ಲಾಸ್ಟ್ ಗೆ ಸಿನಾಪ್ಸಿಸ್ ಹೇಳ್ತೀನಿ ನಿಮಗೆ. 2018 ಇದು. Both male and female have normal vision, though their fathers were color blind and mother did not have any gene for color blindness. ಏನಂತ ಹೇಳ್ತಾ ಇದ್ದಾರೆ. ಸೊ ಕಲರ್ ಬ್ಲೈಂಡ್ನೆಸ್ ಏನಾಗುತ್ತೆ ಅಂದ್ರೆ ಇದು ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಕಂಡೀಷನ್ ಇರೋದ್ರಿಂದ ನಾವೇನ್ ತಗೊಂತೀವಿ, ಎಕ್ಸ್ ಸಿ, ಕಲರ್ ಬ್ಲೈಂಡ್ ಅನ್ನ ಡಿನೋಟ್ ಮಾಡಕ್ಕೆ ಏನಂತ ತಗೊಂತೀವಿ, ಎಕ್ಸ್ ಸಿ ಮತ್ತೆ ಎಕ್ಸ್. ಸೊ ಈ ರೀತಿ ಇರುವಂತಹ ಫಿಮೇಲ್ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಕ್ಯಾರಿಯರ್ ಅಂತ. ಓಕೆ, ನೆಕ್ಸ್ಟ್ ಈ ರೀತಿ ಇರುವಂತ ಫಿಮೇಲ್ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಕಲರ್ ಬ್ಲೈಂಡ್ ಫಿಮೇಲ್ ಅಂತ. ಓಕೆ, ನೆಕ್ಸ್ಟ್ ಈ ರೀತಿ ಇರುವಂತ ಮೇಲ್ ನ ಏನ್ ಕನ್ಸಿಡರ್ ಮಾಡ್ತೀವಿ ನಾವು, ಕಲರ್ ಬ್ಲೈಂಡ್ ಮೇಲ್. ಓಕೆ, ಸೊ ಈ ಕಲರ್ ಬ್ಲೈಂಡ್ ಆಗುವಂತಹ ಡಿಸೀಸ್ ಕಂಡೀಷನ್ ಏನಿದೆ ಅಲ್ಲ, ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಇರುತ್ತೆ ಮಕ್ಕಳೇ, ವೈ ಕ್ರೋಮೋಸೋಮ್ ಅಲ್ಲಿ ಇರೋಲ್ಲ. ಸೊ ಹಂಗಾಗಿ ನಾವು ಎಕ್ಸ್ ಸಿ ವೈ ಸಿ ಅಂತ ಬರೆಯಕ್ ಆಗಲ್ಲ. ಓಕೆ, ಸೊ
ಎಕ್ಸ್ ಕ್ರೋಮೋಸೋಮ್ ಒಂದ್ರ ಮೇಲೆನೆ ಈ ಸಿ ಅಂತ ಕಂಡೀಷನ್ ಬಂತು ಅಂದ್ರೆ ನೀವ್ ಏನಂತ ಅರ್ಥ ಮಾಡ್ಕೋಬೇಕು, ದಟ್ ಮೇಲ್ ಈಸ್ ಕಲರ್ ಬ್ಲೈಂಡ್ ಮೇಲ್, ಕಲರ್ ಬ್ಲೈಂಡ್ ಮೇಲ್. ಗೊತ್ತಾಯ್ತು? ಸೊ ಹಿಯರ್ ಶಿ ಈಸ್ ಕ್ಯಾರಿಯರ್ and here it is diseased condition, color blind iruantha female, and here also color blind iruantha male. Carrier male irodilla. Gottaitu? Carrier male irodilla. So this is the condition. Carrier female idale, carrier male irodilla. Ee riti condition irutte. ಈಗ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋಣ. ಮೇಲ್ ಅಂಡ್ ಫಿಮೇಲ್ ಹ್ಯಾವ್ ನಾರ್ಮಲ್ ವಿಷನ್ ಥ್ರೂ ದೇರ್ ಫಾದರ್ಸ್ ವರ್ ಕಲರ್ ಬ್ಲೈಂಡ್. ಏನಂತ ಹೇಳ್ತಿದ್ದಾರೆ, ಅಪ್ಪ ಕಲರ್ ಬ್ಲೈಂಡ್ ಇದಾರಂತೆ ಅಂದ್ರೆ ಏನಂತ ತಗೊಂತೀವಿ ನಾವು, ಎಕ್ಸ್ ಸಿ ವೈ ಅಂತ ತಗೊಂಡ್ವಿ. ಓಕೆ, ನೆಕ್ಸ್ಟ್ ಮದರ್ ಏನಂತೆ, ಅಂಡ್ ಮದರ್ ಡಿಡ್ ನಾಟ್ ಹ್ಯಾವ್ ಎನಿ ಜೀನ್ ಫಾರ್ ಕಲರ್ ಬ್ಲೈಂಡ್ನೆಸ್. ಹಂಗಂದ್ರೆ ಮದರ್ನ ನಾವೇನಂತ ತಗೋಬೇಕು, ನಾರ್ಮಲ್. ಕ್ಯಾರಿಯರ್ನು ಕೂಡ ಅಲ್ಲ, ಶಿ ಈಸ್ ನಾರ್ಮಲ್. ಸೊ ಹಂಗಾದ್ರೆ ಏನಂತ ಹೇಳಿದರೆ, ಡಾಟರ್ ಕಲರ್ ಬ್ಲೈಂಡ್ ಆಗ್ತಾಳ ಅಂತ ಕೇಳಿದ್ದಾರೆ. ನೋಡಿ, ಆಕ್ಚುಲಿ ಪನ್ನೆಟ್ ಸ್ಕ್ವೇರ್ ಹಾಕಿ ನೋಡೋದೇ ಬೇಕಾಗಿಲ್ಲ, ನಾನು ಹೇಳ್ತೀನಿ ಹೆಂಗೆ ಅಂತ. ಎಕ್ಸ್ ವೈ ಎಕ್ಸ್ ಎಕ್ಸ್. ಸೊ ಪನ್ನೆಟ್ ಸ್ಕ್ವೇರ್ ಹಾಕಿ ನೋಡಿದಾಗ ನಮಗೆ ಈ ಆನ್ಸರ್ ಸಿಕ್ತು. ಇದರಲ್ಲಿ ದೀಸ್ ಟು ಬೇರೆ ಕಲರ್ ತಗೊಂಡು, ದೀಸ್ ಟು ಆರ್ ಡಾಟರ್ಸ್ ಅಂಡ್ ಇಲ್ಲಿ ವೈ ಬರಬೇಕು. ಓಕೆ, ಅಂಡ್ ದೀಸ್ ಟು ಆರ್ ಸನ್. ನಾರ್ಮಲ್ ಸನ್, ಕ್ಯಾರಿಯರ್ ಡಾಟರ್ಸ್. ಯಾರಿಗಾದ್ರೂ ಕಲರ್ ಬ್ಲೈಂಡ್ನೆಸ್ ಬಂದಿದಾನ ಮಕ್ಕಳೇ ಇಲ್ಲಿ? ನೋ. ಸೊ ಆನ್ಸರ್ ಇಸ್ ವಾಟ್, 0%. ಸೊ NCERT ಅಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ, ಏನು ಅಂತ, ಡಾಟರ್ ಕಲರ್ ಬ್ಲೈಂಡ್ ಆಗ್ಬೇಕು ಅಂತ ಅಂದ್ರೆ ಮದರ್ ಕ್ಯಾರಿಯರ್ ಇರಬೇಕು, ಫಾದರ್ ಕಲರ್ ಬ್ಲೈಂಡ್ ಇರಬೇಕು, ಅಂದ್ರೆ ಮಾತ್ರ ಡಾಟರ್ ಏನಾಗ್ತಾಳೆ, ಕಲರ್ ಬ್ಲೈಂಡ್ ಆಗ್ತಾಳೆ. ಸೊ ಕ್ವಶನ್ ನೋಡಿದ ತಕ್ಷಣ ನಾವು 0% ಅಂತ ಹಾಕ್ಬಿಡ್ಬೋದು. ಈ ರೀತಿ ಪನ್ನೆಟ್ ಸ್ಕ್ವೇರ್ ಹಾಕಿ ನೋಡೋದೇ ಬೇಕಾಗಿಲ್ಲ. ಸೊ ವಾಟ್ ಈಸ್ ಕಂಡೀಷನ್ ಫಾರ್ ಹಿಮೋಫಿಲಿಯಾ ಅಂಡ್ ಕಲರ್ ಬ್ಲೈಂಡ್ನೆಸ್? ಹಿಮೋಫಿಲಿಯಾ ಮತ್ತೆ ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಡಾಟರ್ಗೆ ಡಿಸೀಸ್ ಆಗ್ಬೇಕು, ಡಾಟರ್ಗೆ ಕಲರ್ ಬ್ಲೈಂಡ್ನೆಸ್ ಬರಬೇಕು, ಅಥವಾ ಡಾಟರ್ಗೆ ಹಿಮೋಫಿಲಿಯಾ ಬರಬೇಕು ಅಂತ ಅಂದ್ರೆ ಮದರ್ ಕ್ಯಾರಿಯರ್ ಇರಬೇಕು, ಫಾದರ್ ಡಿಸೀಸ್ ಕಂಡೀಷನ್ ಇರಬೇಕು. ಮದರ್ ಕಲರ್ ಬ್ಲೈಂಡ್ನೆಸ್ ಕ್ಯಾರಿಯರ್ ಇರಬೇಕು, ಫಾದರ್ ಕಲರ್ ಬ್ಲೈಂಡ್ನೆಸ್ ಆಗಿರ್ಬೇಕು. ಮದರ್ ಹಿಮೋಫಿಲಿಕ್ ಕ್ಯಾರಿಯರ್ ಇರಬೇಕು, ಫಾದರ್ ಹಿಮೋಫಿಲಿಯಾ ಆಗಿರ್ಬೇಕು. ಸೊ ಅವಾಗ ಮಾತ್ರ ಡಾಟರ್ಗೆ ಹಿಮೋಫಿಲಿಯಾ ಅಥವಾ ಕಲರ್ ಬ್ಲೈಂಡ್ನೆಸ್ ಬಂದಿರುತ್ತೆ. ಗೊತ್ತಾಯ್ತು? ನೆನ್ಪಿಟ್ಕೊಳ್ಳಿ ಈ ಲೈನ್. ನೆಕ್ಸ್ಟ್, ABO ಟೈಪ್ ಆಫ್ ಇನ್ ಮ್ಯಾನ್ ಈಸ್ ಆನ್ ಎಕ್ಸಾಂಪಲ್ ಆಫ್. ಏನು, ಎಂತ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಒಂದು ಕೋಡಾಮಿನೆನ್ಸ್ ಬರುತ್ತೆ, ಇನ್ನೊಂದು ಮಲ್ಟಿಪಲ್ ಅಲಿಲಿಸಮ್ ಬರುತ್ತೆ. ಸೊ ಆನ್ಸರ್ ಈಸ್ 3 and 4 ಓನ್ಲಿ. ಓಕೆ, ಯಾಕೆ ಕೋಡಾಮಿನೆನ್ಸ್ ಅಂತಂದ್ರೆ AB ಬ್ಲಡ್ ಗ್ರೂಪ್, ಮಲ್ಟಿಪಲ್ ಅಲಿಲಿಸಮ್ ಅಂತಂದ್ರೆ ಒಂದು ಅಲೀಲ್ ಒಂದು ಜೀನ್ ಇದೆ ಐ ಅಂತ, ಇದಕ್ಕೆ 3 ಅಲೀಲ್ಸ್ ಇದೆ. ಒಂದು ಜೀನ್ ಐ, ಇಟ್ ಈಸ್ ಹ್ಯಾವಿಂಗ್ 3 ಅಲೀಲ್ಸ್. ಯೂಶುವಲಿ ನೋಡಿ, ಒಂದು ಜೀನ್ ಇದ್ರೆ ಅದಕ್ಕೆ 2 ಅಲೀಲ್ ಇರುತ್ತೆ, ಇದು ಏನು ಟಾಲ್ ಮತ್ತೆ ಡ್ವಾರ್ಫ್ ಅನ್ನುವಂಥದ್ದು. ಬಟ್ ಇಲ್ಲಿ ಆತರ ಅಲ್ಲ ನೋಡಿ, ಡಾಮಿನೆಂಟ್ ಮತ್ತೆ ರಿಸೆಸಿವ್ ಅಂತ ಅನ್ನೋದು ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, IB ಐ 3 ಅಲೀಲ್ಸ್ ಇದೆ, ಡಿಫ್ರೆಂಟ್ 3 ಡಿಫ್ರೆಂಟ್ ಅಲೀಲ್ಸ್ ಆರ್ ಪ್ರೆಸೆಂಟ್. ಓಕೆ, 2 ಡಾಮಿನೆಂಟ್ ಇರುತ್ತೆ, ಒಂದು ಈ ರೀತಿ ರಿಸೆಸಿವ್ ಇರುವಂಥದ್ದು. ಅಂದ್ರೆ 2ಕ್ಕೆ ಶುಗರ್ ಪ್ರೊಡ್ಯೂಸ್ ಮಾಡುತ್ತೆ, ಇನ್ನು ಒಂದು ಶುಗರ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಓಕೆ, ಸೊ ಹಂಗಾಗಿ this is example of multiple allelism and AB blood group is example of codominance. That's why C is correct answer. Okay, next, choose the possible phenotype responsible for lightest skin color in human beings. So idu yavudr bagge keltidare anta andre, this is concept of polygenic inheritance. Polygenic inheritance alli enagutte, polygenes, many genes are controlling one character. ಸ್ಕಿನ್ ಕಲರ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ನ ಕಂಟ್ರೋಲ್ ಮಾಡ್ತಿರುವಂತ ಜೀನ್ ಒಂದಿಲ್ಲ, ಅದ್ರ ಬದಲಾಗಿ ಜಾಸ್ತಿ ಜೀನ್ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಹಂಗಾಗಿ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ನೇಮ್ ಅಲ್ಲಿನೇ ಬಂತು. ಓಕೆ, ಸೊ ಇಲ್ಲಿ ಲೈಟೆಸ್ಟ್ ಸ್ಕಿನ್ ಕಲರ್, ಡಾರ್ಕೆಸ್ಟ್ ಸ್ಕಿನ್ ಕಲರ್ ಅಂದ್ರೆ ಎಲ್ಲ ಕ್ಯಾಪಿಟಲ್ A, ಕ್ಯಾಪಿಟಲ್ B, ಏನು ಸಾರಿ ಕ್ಯಾಪಿಟಲ್ A, ಕ್ಯಾಪಿಟಲ್ B, ಕ್ಯಾಪಿಟಲ್ ಸಿ ಈ ರೀತಿ ಇತ್ತು ಅಂತಂದ್ರೆ ಡಾರ್ಕೆಸ್ಟ್ ಸ್ಕಿನ್ ಕಲರ್ ಆಗುತ್ತೆ. ಇದೇ ಕಂಪ್ಲೀಟ್ ರಿಸೆಸಿವ್ ತಗೊಂಡ್ರೆ ಸ್ಮಾಲ್ a, ಸ್ಮಾಲ್ b, ಸ್ಮಾಲ್ c ತಗೊಂಡ್ರೆ ಲೈಟ್ ಸ್ಕಿನ್ ಕಲರ್. ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಯಾವಾಗ ಆಗುತ್ತೆ, ಮಿಕ್ಸ್ ಇದ್ದಾಗ, ಕ್ಯಾಪಿಟಲ್ A, ಸ್ಮಾಲ್ b. ನಿಮಗೆ ಆ ರೀತಿನೂ ಕೂಡ ನೆಕ್ಸ್ಟ್ ಕ್ವೆಶ್ಚನ್ ಕೇಳ್ಬೋದು, ಕ್ಯಾಪಿಟಲ್ B, ಸ್ಮಾಲ್ b, ಕ್ಯಾಪಿಟಲ್ C, ಸ್ಮಾಲ್ c ಹಿಂಗಿತ್ತು ಅಂತಂದ್ರೆ ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್. ಈ ಕಡೆ ಪೂರ್ತಿ ಡಾರ್ಕ್ನು ಇಲ್ಲ ಅವರು, ಈ ಕಡೆ ಪೂರ್ತಿ ಲೈಟ್ನು ಇಲ್ಲ.
ಓಕೆ. ಸೊ ಹಿಂಗಿತ್ತು ಅಂದ್ರೆ ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಇರುತ್ತೆ. ಹಿಂಗಿತ್ತು ಅಂದ್ರೆ ಪೂರ್ತಿ ಆಲ್ಬಿನಿಸಮ್ ಅಂತಾರ, ಲೈಟ್ ಸ್ಕಿನ್ ಕಲರ್ ಇರುತ್ತೆ. ಓಕೆ. ಸೊ ಹಿಂಗಿತ್ತು ಅಂದ್ರೆ ಅವ್ರು ಪೂರ್ತಿ ಡಾರ್ಕ್ ಇರ್ತಾರೆ ಅಂತ ಅರ್ಥ. ಸೊ AABBCC ಅಂತ ಅಂದ್ರೆ ದಿಸ್ ಇಸ್ ಲೈಟೆಸ್ಟ್ ಸ್ಕಿನ್ ಕಲರ್. ಇಂಟರ್ಮೀಡಿಯೇಟ್ ಅಂತ ಕೇಳಿದ್ರೆ ಏನ್ ಬರೀತೀರಾ ಆನ್ಸರ್ ಇದನ್ನ ಬರೀತೀರಾ. ಡಾರ್ಕೆಸ್ಟ್ ಸ್ಕಿನ್ ಕಲರ್ ಅಂತ ಕೇಳಿದ್ರೆ ಏನ್ ಬರೀತೀರಾ ಆನ್ಸರ್ ಇದನ್ನ ಬರೀತೀರಾ. ಕ್ಯಾಪಿಟಲ್ A, ಕ್ಯಾಪಿಟಲ್ B, ಕ್ಯಾಪಿಟಲ್ B, ಕ್ಯಾಪಿಟಲ್ A, ಕ್ಯಾಪಿಟಲ್ A, ಕ್ಯಾಪಿಟಲ್ B, ಕ್ಯಾಪಿಟಲ್ B, ಕ್ಯಾಪಿಟಲ್ C, ಕ್ಯಾಪಿಟಲ್ C is a darkest skin color. Okay, so 24th ಗೆ ಕರೆಕ್ಟ್ ಆನ್ಸರ್ ಯಾವುದು? C is a correct answer. 2017 ಎಕ್ಸಾಂಪಲ್ ಫಾರ್ ಆಟೋಸೋಮಲ್ ಹೈಪರ್ ಅನ್ಯೂಪ್ಲಾಯ್ಡಿ. ಏನೋ ಹೊಸ ಟರ್ಮ್ ಕೊಟ್ಟಿದ್ದಾರೆ ಅಂತ ಚಿಂತೆ ಏನು ಟೆನ್ಷನ್ ಆಗ್ಬೇಡಿ. ಇಲ್ಲಿ ಆಟೋಸೋಮಲ್ ಅನ್ಯೂಪ್ಲಾಯ್ಡಿ ಇರೋದು ಒಂದೇ ಎಕ್ಸಾಂಪಲ್, ಇನ್ನೆರಡು ಟೋಟಲ್ 3 ಇದೆ. ಓಕೆ, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ಅನ್ಯೂಪ್ಲಾಯ್ಡಿ ಅಂತ ಬಂದಿದ ತಕ್ಷಣ ಕ್ರೋಮೋಸೋಮಲ್ ಡಿಸಾರ್ಡರ್. ಒಂದು ಡೌನ್ ಸಿಂಡ್ರೋಮ್, ಒಂದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಇನ್ನೊಂದು ಟರ್ನರ್ ಸಿಂಡ್ರೋಮ್. ಓಕೆ, ಸೊ ಇದರಲ್ಲಿ ಆಟೋಸೋಮಲ್ ಕ್ರೋಮೋಸೋಮ್ಸ್ ಗೆ ಎಫೆಕ್ಟ್ ಆಗಿರೋದು ಅಂದ್ರೆ ಒಂದೇ ಒಂದು, ದಟ್ ಈಸ್ ಡೌನ್ ಸಿಂಡ್ರೋಮ್ 21st ಟ್ರೈಸೋಮಿ. ಇನ್ನೊಂದು ಎಲ್ಲ ಸೆಕ್ಸ್ ಕ್ರೋಮೋಸೋಮ್ ಅಂದ್ರೆ ಅಲ್ಲೋಸೋಮ್ XXY ಒಂದು ಎಕ್ಸ್ಟ್ರಾ, ದಿಸ್ ಇಸ್ ಟ್ರೈಸೋಮಿ ಇನ್ ಅಲ್ಲೋಸೋಮ್. ಓಕೆ, ಅಂಡ್ ಮೊನೋಸೋಮಿ ಇನ್ ಅಲ್ಲೋಸೋಮ್ XO. ಗೊತ್ತಾಯ್ತು? ಸೊ ಫಾರ್ ದಿಸ್ ಆನ್ಸರ್ ವಿಲ್ ಬಿ A. ಗೊತ್ತಾಯ್ತು? ನೆಕ್ಸ್ಟ್ ಇನ್ನೊಂದು ಏನೋ ಆಪ್ಷನ್ ಕೊಟ್ಟಿದ್ದಾರೆ, ಹಿಮೋಫಿಲಿಯಾ ಅವೆಲ್ಲ ಮೆಂಡಲಿನ್ ಡಿಸಾರ್ಡರ್, ಅಲ್ಲಿ ಅನ್ಯೂಪ್ಲಾಯ್ಡಿ ಅವೆಲ್ಲ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇನ್ ಡೈಹೈಬ್ರಿಡ್ ಕ್ರಾಸ್ ವೆನ್ F1 ಪ್ಲಾಂಟ್ಸ್ ಆರ್ ಸೆಲ್ಫ್ ಹೈಬ್ರಿಡೈಸ್ ದ ರೇಷಿಯೋ ಆಫ್ ಸೆಗ್ರಿಗೇಷನ್ ಆಫ್ ಯೆಲ್ಲೋ ಅಂಡ್ ಗ್ರೀನ್ ಇನ್ F2. ಈ ರೀತಿ 2 ಸರಿ ಕ್ವಶನ್ ರಿಪೀಟ್ ಆಗಿದೆ, ಮತ್ತೊಂದ್ ಸರಿನೂ ಕೂಡ ಬರುತ್ತೆ. ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ರೆ ಅಗೇನ್ ಫಾರ್ ಡೈಹೈಬ್ರಿಡ್ ಕ್ರಾಸ್ ರಿಮೆಂಬರ್ ದಿಸ್ 9:3:3:1. ಹೌದಾ ಮಕ್ಳೇ? ಸೊ 9 ಅಂತ ಅಂದ್ರೆ ಏನು? ರೌಂಡ್ ಎಲ್ಲೋ. 3 ಅಂತ ಅಂದ್ರೆ ಏನು? ರೌಂಡ್ ಗ್ರೀನ್. ಇನ್ನೊಂದು 3 ಅಂದ್ರೆ ರಿಂಕಲ್ ಎಲ್ಲೋ, ಇನ್ನೊಂದು 1 ಅಂದ್ರೆ ರಿಂಕಲ್ ಗ್ರೀನ್. ಗೊತ್ತಾಯ್ತು? ಸೊ ಹಿಂಗೆ ಕಂಡೀಷನ್ ಇದ್ದಾಗ ಯೆಲ್ಲೋ ಮತ್ತೆ ಗ್ರೀನ್ ಕೇಳಿದ್ದಾರೆ. ಸೊ ಇದಿಷ್ಟರಲ್ಲಿ ಯೆಲ್ಲೋ ಮತ್ತೆ ಗ್ರೀನ್ ಎಷ್ಟು ಸೆಗ್ರಿಗೇಟ್ ಆಗುತ್ತೆ ಅಂತ ಕೇಳಿದೆ. ಯೆಲ್ಲೋ ಇರೋದು ಇದು ಒಂದಿದೆ ಮತ್ತೆ ಇದು ಒಂದಿದೆ, ಅಂದ್ರೆ 4 ಮತ್ತೆ 3 12 ಇದೆ. ಓಕೆ, ಗ್ರೀನ್ ಇರುವಂತದ್ದು ಎಲ್ಲೆಲ್ಲಿದೆ? ಇಲ್ಲಿ ನೋಡಿ, ಇಲ್ಲಿ ಒಂದಿದೆ ಮತ್ತೆ ಇಲ್ಲಿ ಒಂದಿದೆ, 3 ಮತ್ತೆ 1 4 ಇದೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಮಕ್ಕಳೇ? 3:1. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್? 3:1. ಗೊತ್ತಾಯ್ತಾ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ? ಓಕೆ, ಸೊ ಇಲ್ಲಿ ಯೆಲ್ಲೋ ಮತ್ತೆ ಗ್ರೀನ್ ಕೇಳಿದ್ದಾರೆ. ಇದೇ ತರ ರೌಂಡ್ ಮತ್ತೆ ರಿಂಕಲ್ ಕೇಳಿದ್ರೆ ಏನ್ ಆನ್ಸರ್ ಆಗುತ್ತೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಒಂದು 15th ಕ್ವೆಶನ್ ಹೇಳಿದೆ, ಇನ್ನೊಂದು 26th ಕ್ವೆಶನ್. ಓಕೆ, ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ ಆನ್ಸರ್ ಬಂದಾಗ. ಓಕೆ, ಸೊ ನೀವು ಸಾಲ್ವ್ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಸಾಲ್ವ್ ಮಾಡಿ, ಕಮೆಂಟ್ ಅಲ್ಲಿ ಆನ್ಸರ್ ಹಾಕಿ. ಸೊ ನಾನು ಏನ್ ಕೇಳಿದೆ, ಇನ್ನೊಂದು ಏನ್ ಕಂಡೀಷನ್ ಅಂದ್ರೆ ರೌಂಡ್ ಮತ್ತೆ ರಿಂಕಲ್, ರೌಂಡ್ ಮತ್ತೆ ರಿಂಕಲ್ ಇದ್ರೆ ಏನ್ ಆನ್ಸರ್ ಆಗುತ್ತೆ? ಸೆಗ್ರಿಗೇಷನ್ ಆಫ್ ರೌಂಡ್ ಅಂಡ್ ರಿಂಕಲ್, ವಾಟ್ ವಿಲ್ ಬಿ ದ ಆನ್ಸರ್? Replacement of which one of the following nucleotides in HB gene causes sickle cell anemia? ನೋಡಿ, ಸಿಕಲ್ ಸೆಲ್ ಅನೆಮಿಯಾ ಏನು ರಿಪ್ಲೇಸ್ ಆಗಿದ್ದಕ್ಕೆ ಸಿಕಲ್ ಸೆಲ್ ಇದೆ. ನಾರ್ಮಲ್ ಏನು RBC ಸೆಲ್ಸ್ ರೌಂಡ್ ಇತ್ತು, ಬಟ್ ಅದ್ರ ಬದಲಿ ಸಿಕಲ್ ಶೇಪ್ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಏನಾಗಿತ್ತು, ಇಲ್ಲಿ GAG ಬದಲಿ GUG ಆಗಿತ್ತು. ಓಕೆ, ಅಂದ್ರೆ ಏನ್ ರಿಪ್ಲೇಸ್ ಆಗಿದೆ? U ರಿಪ್ಲೇಸ್ ಆಗಿದೆ, ಇದ್ರ ಬದಲಿಗೆ A ಬದಲಿಗೆ. ಓಕೆ, so U is replaced instead of A, so that's why sickle cell condition is seen. So C is the correct answer for 27th question. Point mutation ಗೆ example ಇದು. Next, the type of sex determination in honeybee is. Honeybee sex determination ಇದ್ರದ್ದು complete detail video ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಿದ್ರೆ ನೋಡ್ಬೋದು. Okay, that is haplodiploid sex determination. Okay, next, the gene disorder 2016 ಗೆ ಬಂದ್ವಿ. The gene disorder phenylketonuria is an example for. phenylketonuria ಏನಕ್ಕೆ ಎಕ್ಸಾಂಪಲ್? ಪ್ಲಿಯೋಟ್ರೋಪಿ. ನಾನು ಆಗ್ಲೇ ಹೇಳಿದ್ನಲ್ಲ, ಪ್ಲಿಯೋಟ್ರೋಪಿಸಮ್ ಬಗ್ಗೆ ಬಹಳ ಸರಿ ರಿಪೀಟ್ ಮಾಡಿದ್ರೆ ಕ್ವೆಶನ್ ಅಂತ. ಈಗಾಗಲೇ 3-4 ಸರಿ ಏನೋ ರಿಪೀಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಪೆಡಿಗ್ರಿ ಚಾರ್ಟ್ ಕೊಟ್ಟಿದ್ದಾರೆ. ಫಾಲೋಯಿಂಗ್ ಪೆಡಿಗ್ರಿ ಚಾರ್ಟ್ ಫ್ಯಾಮಿಲಿ ಒನ್ ಕ್ಯಾನ್ ಮೇಕ್ ಅನಾಲಿಸಿಸ್ ದಟ್, ಅಂದ್ರೆ ಇದು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಪೆಡಿಗ್ರಿ ಚಾರ್ಟ್ ನೋಡಿದ ತಕ್ಷಣ ಹೇಗೆ ನೀವು ಕಂಡುಹಿಡಿಬೇಕು ಅಂತ ಅಂದ್ರೆ, ಫಸ್ಟ್ ಪೇರೆಂಟ್ ಅಲ್ಲಿ ಇಲ್ಲ, ಪ್ರೋಜನಿಯಲ್ಲಿ ಬಂದಿದೆ ಅಂತ ಅಂದ್ರೆ ಸ್ಕಿಪ್ಪಿಂಗ್ ಆಫ್ ಜನರೇಷನ್ ತೋರಿಸ್ತಾ ಇದೆ. ಸ್ಕಿಪ್ಪಿಂಗ್ ಆಫ್ ಜನರೇಷನ್ ತೋರಿಸ್ತಾ ಇದೆ ಅಂತಂದ್ರೆ ಇದು ಯಾವ ಕ್ಯಾರೆಕ್ಟರ್ ಆಗುತ್ತೆ? ರಿಸೆಸಿವ್ ಕ್ಯಾರೆಕ್ಟರ್. ಪೇರೆಂಟ್ ಅಲ್ಲಿ ಇದ್ದು ಮತ್ತೆ ನೆಕ್ಸ್ಟ್ ಅವರ ನೆಕ್ಸ್ಟ್ ಜನರೇಷನ್ ಅಲ್ಲಿನೂ ಕೂಡ ಡಾಟರ್ ಮತ್ತೆ ಸನ್ ಅಲ್ಲಿನೂ ಕೂಡ ಡಿಸೀಸ್ ಬಂದಿದೆ ಅಂತ ಅಂದ್ರೆ ಅದಕ್ಕೆ ನಾವು ಆಟೋಸೋಮಲ್ ಅಂತ ಹೇಳ್ತೀವಿ. ಇದರಲ್ಲಿ 2 ತರ ಇರುತ್ತೆ, ಡಾಮಿನೆಂಟ್ ಮತ್ತೆ ಒಂದ್ ನಿಮಿಷ, ಆಟೋಸೋಮಲ್ ಡಾಮಿನೆಂಟ್, ಆಟೋಸೋಮಲ್
ರಿಸೆಸಿವ್. ನೆಕ್ಸ್ಟ್ ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್, ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಅಂತ. ಓಕೆ, ಸೊ ಈಗ ಇಲ್ಲಿ ಇದು ಆಟೋಸೋಮಲ್ ಅಂತ ಹೇಳ್ತೀವಿ, ಇಲ್ಲಿ ನಾವೇನಂತ ಹೇಳ್ತಾ ಇದೀವಿ, ರಿಸೆಸಿವ್ ಕಂಡೀಷನ್ ಅಂತ ಹೇಳ್ತಾ ಇದೀವಿ. ಓಕೆ, ಬಟ್ ದಿಸ್ ರಿಸೆಸಿವ್ ಕಂಡೀಷನ್ ಈಸ್ ನಾಟ್ ಆಟೋಸೋಮಲ್. ಈ ರಿಸೆಸಿವ್ ಕಂಡೀಷನ್ ಇದೆಯಲ್ಲ, ಇದು ಆಟೋಸೋಮಲ್ ಅಲ್ಲ. ಸೊ ಡಾಮಿನೆಂಟ್ ಈ ರೀತಿ ತಗೋಬೇಡಿ, ಒಂದ್ ನಿಮಿಷ, ಇದು ರಾಂಗ್. ಓಕೆ, ಸೊ ಫಸ್ಟ್ ಇದನ್ನ ಅಷ್ಟೇ ತಿಳ್ಕೊಳ್ಳಿ, ನಾನು ಮತ್ತೆ ಬೇರೆ ಕ್ವಶನ್ ಬಂದಾಗ ಮತ್ತೊಂದ್ಸರಿ ಹೇಳ್ತೀನಿ. ಸೊ ಈಗ ಲಾಸ್ಟ್ ಒಂದು ಸಿನಾಪ್ಸಿಸ್ ಇದೆ, ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ. ಈಗ ಅರ್ಥದಿಂದ ಹೇಳಕ್ ಹೋದ್ರೆ ಸರಿ ಹೋಗಲ್ಲ. ಸೊ ಇಲ್ಲಿ ಒಂದು ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಈ ರೀತಿ ಚಾರ್ಟ್ ಬಂತು ಅಂತಂದ್ರೆ ಏನು, ಪೇರೆಂಟ್ ಅಲ್ಲಿ ಯಾವುದೇ ಏನಿಲ್ಲ, ಶೇಡಿಂಗ್ ಇಲ್ಲ ಅಂದ್ರೆ ಪೇರೆಂಟ್ ಯಾರಿಗೂ ಡಿಸೀಸ್ ಇಲ್ಲ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಪ್ರೋಜನಿಯಲ್ಲಿ ಡಿಸೀಸ್ ಬಂದ್ಬಿಟ್ಟಿದೆ, ಇಲ್ಲೊಂದು ಶೇಡಿಂಗ್ ತೋರಿಸ್ತಿದ್ದಾರೆ ನೋಡಿ, ಇಲ್ಲಿ ಏನಿದೆ ಡಿಸೀಸ್ ಕಂಡೀಷನ್ ಇದೆ, ಸನ್ನಿಗಿದೆ. ಹೆಂಗ್ ಬಂತು, ಪೇರೆಂಟಿಗೆಲ್ಲ ಸನ್ನಿಗೆ ಬಂದಿದೆ ಅಂತಂದ್ರೆ ಇಲ್ಲಿ ಮದರ್ ಏನಾಗಿರ್ತಾಳೆ, ಕ್ಯಾರಿಯರ್ ಆಗಿರ್ತಾಳೆ. ಸೊ ಈ ಕ್ಯಾರಿಯರ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ ಅಂತಂದ್ರೆ ರಿಸೆಸಿವ್ ಕಂಡೀಷನ್ ಅಲ್ಲಿ ಬರುತ್ತೆ. ಓಕೆನಾ, ಬಟ್ ಈಗ ಆಟೋಸೋಮಲ್ ಇದನ್ನ ಸೆಕ್ಸ್ ಲಿಂಕ್ಡ್ ಇದನ್ನ ಅಂತ ಹೇಳಿ ಹೆಂಗ್ ಕಂಡುಹಿಡಿಬೇಕು ಅಂತ ಅಂದ್ರೆ, ಆಟೋಸೋಮಲ್ ಇದ್ದಿದ್ರೆ ಏನಾಗುತ್ತೆ, ಬೋತ್ ಪ್ರೋಜನಿ ಆರ್ ಈಕ್ವಲಿ ಅಫೆಕ್ಟೆಡ್. ಓಕೆ, ಸೊ ಡಾಮಿನೆಂಟ್ ಕಂಡೀಷನ್ ಅಲ್ಲಿ. ಬಟ್ ಇಲ್ಲಿ ಏನಾಯ್ತು, ರಿಸೆಸಿವ್ ಆಟೋಸೋಮಲ್ ಯಾಕೆ ಅಂತ ಹೇಳ್ತಾ ಇದೀವಿ ಅಂತ ಅಂದ್ರೆ, ಸನ್ ಮದರ್ ಇಂದ ಸನ್ನಿಗೆ ಬಂತು ಅಂತ ಅಂದ್ರೆ ದಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಆಗ್ತಿತ್ತು. ಬಟ್ ಇದು ಯಾಕೆ ಆಟೋಸೋಮಲ್ ಅಂತ ಅಂದ್ರೆ ಮದರ್ ಇಂದ ಡಾಟರಿಗೆ ಬಂತೆ, ಸೊ ದಟ್ಸ್ ವೈ ಇಟ್ ಈಸ್ autosomal recessive. So this is the answer for 46 ಅಲ್ಲ 30th question. ಇಲ್ಲಿ ನಾನು ಸ್ಕ್ರೀನ್ ಶಾಟ್ ತಗೊಂಡು ಹಾಕಿದ್ದೀನಿ PDF ಇಂದು. ಓಕೆ, ಸೊ ಹಂಗಾಗಿ 46 ಅಂತ ಬಂದಿದೆ. ದಿಸ್ ಇಸ್ ಆಕ್ಚುಲಿ 30th question. ಓಕೆ, ಸೊ ಈ ರೀತಿ ನೀವು ಸಾಲ್ವ್ ಮಾಡ್ತೀರಾ. ಗೊತ್ತಾಯ್ತು, ಇದಕ್ಕೆ ಹಿಂಟ್ ಗೊತ್ತಾಯ್ತಲ್ಲ ನೋಡಿ, ಮದರ್ ಇಂದ ಸನ್ನಿಗೆ ಬಂದಿತ್ತು ಅಂತ ಅಂದ್ರೆ ಅಲ್ಲಿ ನಾವು ಸೆಕ್ಸ್ ಲಿಂಕ್ಡ್ ಅಂತ ಹೇಳ್ತಿದ್ವಿ. ಯೂಶಲಿ ಸೆಕ್ಸ್ ಲಿಂಕ್ಡ್ ಅಲ್ಲಿ ಏನಾಗುತ್ತೆ, ಸನ್ ಆರ್ most prone for the disease because mother will be carrier. mother carrier ಇದ್ದಾಗ ಬರೀ ಸನ್ನಿಗೆ ಡಿಸೀಸ್ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಬಟ್ ಇಲ್ಲಿ ಮದರ್ ಇಂದ ಡಾಟರಿಗೆ ಬಂದಿದೆ ಅಂತ ಅಂದ್ರೆ ಇದು ಆಟೋಸೋಮ್ ಅಂತ. ಸೊ ದಟ್ಸ್ ವೈ ಆನ್ಸರ್ ಈಸ್ ಸೆಕೆಂಡ್. ಗೊತ್ತಾಯ್ತು. ನೆಕ್ಸ್ಟ್, ಇನ್ ಹ್ಯೂಮನ್ ಮೇಲ್ ಈಸ್ ಹೆಟರೋಸೈಗಸ್ ಫಾರ್ ಆಟೋಸೋಮಲ್ ಜೀನ್ ಎ ಅಂಡ್ ಬಿ. ಎ ಅಂಡ್ ಬಿ ಗೆ ಹೆಟರೋಸೈಗಸ್ ಇದಾಳೆ ಅಂತ ಅಂದ್ರೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅಂತ ತಗೊಂತೀವಿ, ಯಾಕಂದ್ರೆ ಹೆಟರೋಸೈಗಸ್ ಕಂಡೀಷನ್ ಅಲ್ವಾ. ಸೊ ಈ ರೀತಿ ನಾವು ಕ್ಯಾರೆಕ್ಟರ್ ತಗೊಳ್ಳೋಣ. ಓಕೆ, ಹಿ ಈಸ್ ಆಲ್ಸೋ ಹೆಮಿಸೈಗಸ್ ಫಾರ್ ಹಿಮೋಫಿಲಿಕ್ ಜೀನ್. ಹಿಮೋಫಿಲಿಕ್ ಜೀನಿಗೆ ಹೆಮಿಸೈಗಸ್ ಕಂಡೀಷನ್ ಇದೆ ಅಂತ ಅಂದ್ರೆ ಹಿಮೋಫಿಲಿಯಾ ಇದೆ ಅಂತ ಅರ್ಥ. ಹೆಮಿಸೈಗಸ್ ಅಂತ ಅಂದ್ರೆ XY ಅಂತ. ಓಕೆ, ಹಿಮೋಫಿಲಿಕ್ ಜೀನ್ ಇದೆ ಅಂತ ಅರ್ಥ, ಹೆಮಿಸೈಗಸ್ ಫಾರ್ ಹಿಮೋಫಿಲಿಕ್. ವಾಟ್ ಪರ್ಸೆಂಟೇಜ್ ಆಫ್ ಸ್ಪರ್ಮ್ಸ್ ವಿಲ್ ಕ್ಯಾರಿ ABH ಜಿನೋಟೈಪ್? ಹಂಗಂದ್ರೆ ಈ ರೀತಿ A, B ಮತ್ತೆ ಈ ರೀತಿ ಕಂಡೀಷನ್, ಈ ರೀತಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡಿದಾಗ ನಮಗೆ 3 ಹೆಟರೋಸೈಗಸ್ ಕಂಡೀಷನ್ ಕಾಣ್ತಾ ಇದೆ. ಓಕೆ, ಸೊ ನಂಬರ್ ಆಫ್ ಜಿನೋಟೈಪ್ಸ್ ಹೆಂಗ್ ಕಂಡುಹಿಡಬೇಕು ಅಂತಂದ್ರೆ, ಹೌ ಮೆನಿ ಹೆಟರೋಸೈಗಸ್ ಕಂಡೀಷನ್ ಆರ್ ದೇರ್, ದಟ್ ಈಸ್ ಈ ರೀತಿ 2 power n. n ಅಂತಂದ್ರೆ ಏನು, ಎಷ್ಟು ಹೆಟರೋಸೈಗಸ್ ಕಂಡೀಷನ್ ಇದೆ ಅಂತ. ಎಷ್ಟಿದೆ ಮಕ್ಕಳೇ, ಇಲ್ಲಿ 3 ಇದೆ. ಸೊ 2 power 2 cube is what 8 will be answer. 8 ಪ್ರೋಜನಿ ಸಿಗುತ್ತೆ ನಮಗೆ ಒಟ್ಟಾರೆ. ಹೆಂಗೆ ಅಂತಂದೇಳಿ ನೋಡಿ, ಫಸ್ಟ್ ಏನ್ ಮಾಡ್ತೀರಾ, ಕ್ಯಾಪಿಟಲ್ ಎ, ಓಕೆ, ಕ್ಯಾಪಿಟಲ್ ಬಿ XH ತಗೊಂತೀರಾ. ನೆಕ್ಸ್ಟ್ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ Y ಆಯ್ತು. ನೆಕ್ಸ್ಟ್ ಇನ್ನೊಂದು ಕ್ಯಾಪಿಟಲ್ ಎ ಸ್ಮಾಲ್ ಎ XH, ಕ್ಯಾಪಿಟಲ್ ಎ ಸ್ಮಾಲ್ ಎ Y. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಎ ಸ್ಮಾಲ್ ಬಿ XH, capital A small b Y. ಓಕೆ, ಇನ್ನೊಂದು ಸ್ಮಾಲ್ ಎ ಕ್ಯಾಪಿಟಲ್ ಬಿ XH, ಸ್ಮಾಲ್ ಎ ಕ್ಯಾಪಿಟಲ್ ಬಿ Y. ಓಕೆ, ಸೊ ಈ ರೀತಿ ಕಂಡೀಷನ್ ತಗೊಂಡಾಗ ನಮಗೆ ಇಲ್ಲಿ ಒಂದ್ ನಿಮಿಷ ಇಲ್ಲಿ ಮಿಸ್ ಆಗಿದೆ.
ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ತಗೊಂಡಿದೀವಿ ಒಂದು ಕಂಡೀಷನ್, ಇನ್ನೊಂದು ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ವೈ ಕಂಡೀಷನ್ ಅಂತ ತಗೊಂಡಿದೀವಿ. ಇನ್ನೊಂದು ಯಾವ ರೀತಿ ತಗೊಂತೀರಾ ಅಂತಂದ್ರೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಲ್ಲ, ಇದನ್ನ ಈ ರೀತಿ ತಗೊಳ್ಳಿ. ಓಕೆ, ಸೊ ದಟ್ ಈಸ್ ಈ ರೀತಿ ಪ್ರೋಜನಿ ಬರ್ಕೋಬೇಕಾದ್ರೆ ಈ ರೀತಿ ತಗೋಬೇಕು. ನೆಕ್ಸ್ಟ್ ಇದೆರಡು ಕಾಂಬಿನೇಷನ್ ತಗೋಬೇಕಾಗುತ್ತೆ ನಾವು. ಓಕೆ, ಸೊ ಸ್ಮಾಲ್ ಎ ಸ್ಮಾಲ್ ಬಿ ಎಕ್ಸ್ ಎಚ್, ಇನ್ನೊಂದು ಸ್ಮಾಲ್ ಎ ಸ್ಮಾಲ್ ಬಿ ವೈ. ಓಕೆ, ಸೊ ಇದಲ್ಲ. ಸೊ ಟೋಟಲ್ ಪ್ರೋಜನಿ ಎಷ್ಟಾಯ್ತು? 8 ಆಯ್ತು. ಇನ್ನೊಂದು ಕಲರ್ನ ನಾನು ತಗೊಂಡು ಹೇಳ್ತೀನಿ. 1 2 3 4 5 6 7 8. ಓಕೆ, ಸೊ ಈಗ 8 ಪ್ರೋಜನಿಯಲ್ಲಿ ಎಷ್ಟು ಈ ರೀತಿ ಕಂಡೀಷನ್ ಇದೆ ಅಂತ ಕೇಳ್ತಾ ಇದೆ. ಇದಲ್ಲ. ಓಕೆ, ಸೊ ಎಷ್ಟು ABH ಕಂಡೀಷನ್ ಇದೆ? ABH ಅಂದ್ರೆ ಇಲ್ಲಿ ಎಕ್ಸ್ ಕ್ರೋಮೋಸೋಮ್ ಇದೆ ಅಂತ ಅರ್ಥ. ಸೊ ABH ಎಷ್ಟು ಕಂಡೀಷನ್ ಇದೆ ಅಂತ ಕೇಳ್ತೀವಿ? 1. ಓಕೆ, ಸೊ ದಟ್ ಈಸ್ 1/8 ಇದೆ ಅಂತ ಅರ್ಥ. 1/8 ಅಂದ್ರೆ ಆನ್ಸರ್ ನಮಗೆ ಎಷ್ಟು ಸಿಗುತ್ತೆ? ದಟ್ ಈಸ್ 12.5% ಸಿಗುತ್ತೆ. ಬಟ್ ಇದರಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಅವಾಗ ಬಹುಶಃ ಈ ಕ್ವೆಶನ್ ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಅನ್ಸುತ್ತೆ. ಓಕೆ, ಸೊ ದಿಸ್ ಈಸ್ ಅ ಕರೆಕ್ಟ್ ಮೆಥಡ್ ಆಫ್ ಸಾಲ್ವಿಂಗ್ ದಿಸ್ ಕ್ವೆಶನ್. ಸೊ ಆನ್ಸರ್ ಏನಾಗುತ್ತೆ? 12.5. ಸೊ ಆನ್ಸರ್ ಇಲ್ಲಿ ನೀವು ಏನಂತ ಬರ್ಕೊಂತೀರಾ? 12.5% ಅಂತ ಬರ್ಕೊಳ್ಳಿ. ಓಕೆ, ಈ ಕ್ವೆಶನ್ ಗೆ. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಸಾಲ್ವ್. ಗೊತ್ತಾಯ್ತು? ಸೊ ಫಸ್ಟ್ ಎಷ್ಟು ಪ್ರೋಜನಿ ಇದೆ ಅಂತ ಕಂಡುಹಿಡ್ಕೊಂತೀರಾ. ಟೋಟಲ್ 8 ಪ್ರೋಜನಿ ಬರುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಅದನ್ನ ಕಾಂಬಿನೇಷನ್ ಮಾಡ್ತಾ ನೋಡ್ತೀರಾ. ಎ ಬಿ ಜೊತೆಗೆ ಎಕ್ಸ್ ಎಚ್ ಮತ್ತೆ ಎ ಬಿ ಜೊತೆಗೆ ವೈ. ನೆಕ್ಸ್ಟ್ ಸ್ಮಾಲ್ ಎ ಕ್ಯಾಪಿಟಲ್ ಬಿ ಜೊತೆ ಮತ್ತೆ ಸ್ಮಾಲ್ ಎ ಕ್ಯಾಪಿಟಲ್ ಬಿ ಎಕ್ಸ್ ಎಚ್ ತಗೊಂತೀರಾ, ಸ್ಮಾಲ್ ಎ ಕ್ಯಾಪಿಟಲ್ ಬಿ ವೈ ತಗೊಂತೀರಾ. ಸೊ ಈ ರೀತಿ ಇಲ್ಲಿ ತಗೊಂಡು ಕಾಂಬಿನೇಷನ್ ಮಾಡಿ ಬರ್ಕೊಂಡಾಗ ನಿಮಗೆ 8 ಪ್ರೋಜನಿ ಸಿಗುತ್ತೆ. ಈ 8 ಪ್ರೋಜನಿಯಲ್ಲಿ ಅವ್ರು ಕೇಳಿರೋ ಕಂಡೀಷನ್ ಎಷ್ಟು ಅಂತ. ಓಕೆ, ದಟ್ ಈಸ್ 1/8, ದಟ್ ಈಸ್ 12.5% ಆಗುತ್ತೆ. ಸೊ 31 ಗೆ ಆನ್ಸರ್ 12.5 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಈ ರೀತಿ ನೀವು ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್, ದ ಜೀನ್ ಫಾರ್ ಹಿಮೋಫಿಲಿಯಾ ಇಸ್ ಲೊಕೇಟೆಡ್ ಆನ್ ಎಕ್ಸ್ ಕ್ರೋಮೋಸೋಮ್. ಹೌದು, ಹಿಮೋಫಿಲಿಯಾ ಅಂತ ಅಂದ್ರೆ ಈ ರೀತಿ XH ಇದು ಫಿಮೇಲ್ ಅಲ್ಲಿ. ಓಕೆ, ನೆಕ್ಸ್ಟ್ XHY ಇದು ಮೇಲ್ ಅಲ್ಲಿ. ಸೊ ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ಇಲ್ಲಿ ವೈ ಕ್ರೋಮೋಸೋಮ್ ಮೇಲೆ ಹಿಮೋಫಿಲಿಕ್ ಕಂಡೀಷನ್ ಇರೋದಿಲ್ಲ. ಅಂದ್ರೆ ವೈ ಕ್ರೋಮೋಸೋಮ್ ಅಲ್ಲಿ ಈ ಜೀನ್ ಇರೋದಿಲ್ಲ. ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಹಿಮೋಫಿಲಿಯಾ ಡಿಸೀಸ್ ಕಾಸ್ ಮಾಡುವಂತ ಜೀನ್ ಇರುತ್ತೆ. ಹೆನ್ಸ್ ಇಟ್ ಈಸ್ ನಾರ್ಮಲಿ ಇಂಪಾಸಿಬಲ್ ಫಾರ್. ಹಿಂಗಿತ್ತು ಅಂದ್ರೆ ಏನ್ ಇಂಪಾಸಿಬಲ್ ಆಗುತ್ತೆ ಅಂತ ಕೇಳ್ತಾರೆ. ಹಿಮೋಫಿಲಿಕ್ ಫಾದರ್ ಟು ಪಾಸ್ ದ ಜೀನ್ ಟು ಹಿಸ್ ಡಾಟರ್. ಹಿಮೋಫಿಲಿಕ್ ಫಾದರ್ ಡಾಟರ್ಗೆ ಡಿಸೀಸ್ ಪಾಸ್ ಮಾಡ್ಬೋದು. ಯಾಕಂದ್ರೆ ನೋಡಿ, ಎಕ್ಸ್ ಕ್ರೋಮೋಸೋಮ್ ಮೇಲೆ ಇದನ್ನ ಇದೇ ಒಂದು ಗ್ಯಾಮೆಟ್ ಏನಾದ್ರೂ ಎಕ್ಸ್ ಬಂತು ಅಂತಂದ್ರೆ ಡಾಟರಿಗೆ ಬಂತಲ್ವಾ. ಓಕೆ, ನೆಕ್ಸ್ಟ್ ಕ್ಯಾರಿಯರ್ ಮದರ್ ಟು ಪಾಸ್ ದ ಜೀನ್ ಟು ದೇರ್ ಡಾಟರ್. ಕ್ಯಾರಿಯರ್ ಮದರ್ ಇತ್ತು, XH ಇದೆ. ಓಕೆ, ಮತ್ತೆ ಎಕ್ಸ್ ಇದು ಕ್ಯಾರಿಯರ್ ಮದರ್. ನೆಕ್ಸ್ಟ್ ಡಾಟರಿಗೆ ಈ ಗ್ಯಾಮೆಟ್ ಏನಾದ್ರೂ ಬಂತು, XH ಇರುವಂತದ್ದು ಬಂತು ಅಂತ ಅಂದ್ರೆ ಹೋಯ್ತಲ್ಲ. ಓಕೆ, ಸೊ ಆಗುತ್ತೆ, ಶಿ ಕ್ಯಾನ್ ಪಾಸ್. ನೆಕ್ಸ್ಟ್ ಕ್ಯಾರಿಯರ್ ಮದರ್ ಟು ಪಾಸ್ ದ ಜೀನ್ ಟು ದೇರ್ ಸನ್. ಸನ್ನಿಗೂ ಪಾಸ್ ಮಾಡ್ಬೋದು. ಓಕೆ, ಸೊ ಒಂದು ಎಕ್ಸ್ ಕ್ರೋಮೋಸೋಮ್ ಇಲ್ಲಿಂದ ಬಂತು ಅಂತ ಅಂದ್ರೆ ಈ ಕಡೆಯಿಂದ, ಸೊ ನೋಡಿ ಕ್ಯಾರಿಯರ್ ಮದರ್ XH ಇದೆ. ಓಕೆ, ಈ ಕಡೆಯಿಂದ ಇಲ್ಲಿ ಇನ್ನೊಂದು ಫಾದರ್ ಇಂದ ವೈ ಕ್ರೋಮೋಸೋಮ್ ವೈ ಗ್ಯಾಮೆಟ್ ಬಂತು, ಈ ಕಡೆಯಿಂದ ಈ ಗ್ಯಾಮೆಟ್ ಬಂತು. ಅವಾಗ ಏನಾಗುತ್ತೆ? ಸನ್ನಿಗೆ ಡಿಸೀಸ್ ಬಂತು. ಸೊ ಇದು ಕಂಡೀಷನ್ ಆಯ್ತು. ಹಿಮೋಫಿಲಿಕ್ ಫಾದರ್ ಟು ಪಾಸ್ ದ ಜೀನ್ ಟು ಹಿಸ್ ಸನ್. ಆದ್ರೆ ಹಿಮೋಫಿಲಿಯಾ ಇರುವಂತ ಫಾದರ್ ಸನ್ನಿಗೆ ಡಿಸೀಸ್ ಕಾಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ನೋಡಿ, ವೈ ಕ್ರೋಮೋಸೋಮ್ ಮೇಲೆ ಏನಿಲ್ಲ, ಹಿಮೋಫಿಲಿಕ್ ಕಂಡೀಷನ್ ಇಲ್ಲ. ಸಪೋಸ್ ಈ ಗ್ಯಾಮೆಟ್ ಬಂತು, ವೈ ಬಂತು. ಓಕೆ, ಆ ಕಡೆಯಿಂದ ಮದರ್ ಇಂದ ಒಂದು ನಾರ್ಮಲ್ ಎಕ್ಸ್ ಕ್ರೋಮೋಸೋಮ್ ಬಂತು ಅಂತ ತಿಳ್ಕೊಳ್ಳಿ. ಸೊ ಹಿಂಗಿತ್ತು ಅಂದ್ರೆ ಹಿಮೋಫಿಲಿಯಾ ಆಯ್ತಾ? ಇಲ್ಲಿ ಇಲ್ಲ. ಫಾದರಿಗೆ ಸನ್ನಿಗೆ ಹಿಮೋಫಿಲಿಯಾ ಮಾಡುವಂತಹ ಕೆಪಾಸಿಟಿ ಇಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ಇಂಪಾಸಿಬಲ್. ಡಿ ಈಸ್ ಇಂಪಾಸಿಬಲ್. ಗೊತ್ತಾಯ್ತಾ ಕಂಡೀಷನ್ ಏನಂತ? ಸೊ ನಾರ್ಮಲ್ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಕ್ಯಾರಿಯರ್ ಮದರ್ ಇರೋದ್ರಿಂದ ಶಿ ಕ್ಯಾನ್ ಪಾಸ್ ಡಿಸೀಸ್ ಟು ಡಾಟರ್ ಅಂಡ್ ಸನ್. ಓಕೆ, ಇಲ್ಲಿ ಹೆಮಿಸೈಗಸ್ ಕಂಡೀಷನ್ ಫಾದರ್ ಇರೋದ್ರಿಂದ ಫಾದರ್ ಡಾಟರ್ಗೆ ಏನ್ ಮಾಡ್ಬೋದು? ಡಿಸೀಸ್ ಪಾಸ್ ಮಾಡ್ಬೋದು. ಆದ್ರೆ ಫಾದರ್ ವಿಲ್ ನಾಟ್ ಪಾಸ್ ಡಿಸೀಸ್ ಟು ಹಿಸ್ ಸನ್. ಇಷ್ಟೇ. ಓಕೆ, ಬೇಕಿದ್ರೆ ಈ ಸೆಂಟೆನ್ಸ್ ನ ನೀವು ಬರ್ಕೊಳ್ಳಿ. ನಾನು ಇವಾಗ ಹೇಳಿದ್ನಲ್ಲ, ಅದನ್ನ ರಿಪೀಟ್ ಮಾಡ್ಕೊಳ್ಳಿ, ಸೆಂಟೆನ್ಸ್ ನ ಬರ್ಕೊಳ್ಳಿ. ನೆಕ್ಸ್ಟ್ 2015
ಮತ್ತೆ IBO ಬ್ಲಡ್ ಗ್ರೂಪ್ ಬಗ್ಗೆನೇ ಕೇಳ್ತಾರೆ. ಅಲೀಲ್ಸ್ IA and IB ಪ್ರೊಡ್ಯೂಸ್ ಶುಗರ್ಸ್, ಹೌದಲ್ವಾ? ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ ನೋಡಿ, A ಬ್ಲಡ್ ಗ್ರೂಪ್ ಅಲ್ಲಿ ಮತ್ತೆ B ಬ್ಲಡ್ ಗ್ರೂಪ್, ಇದು ಆಂಟಿಜನ್ಸ್, ಹೌದಾ? ಸೊ ಇಲ್ಲಿ ಹೊರಗಡೆ ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಈ ರೀತಿ ಶುಗರ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಪ್ರೊಡ್ಯೂಸ್ ಮಾಡುವಂತ ಶುಗರ್ A ಟೈಪ್, ಇಲ್ಲಿ ಪ್ರೊಡ್ಯೂಸ್ ಮಾಡುವಂತ ಶುಗರ್ ಏನಾಗುತ್ತೆ B ಟೈಪ್. ಸೊ A ಮತ್ತೆ B ಅನ್ನುವಂತಹ ಎರಡು ಬ್ಲಡ್ ಗ್ರೂಪ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ ಶುಗರ್. ಬೋತ್ IA and IB ಆರ್ ಪ್ರೆಸೆಂಟ್ ಟುಗೆದರ್ ಅಂಡ್ ದೇ ಎಕ್ಸ್ಪ್ರೆಸ್ ಬಿಕಾಸ್ ಆಫ್ ಕೋಡಾಮಿನೆನ್ಸ್. ಹೌದು, IA ಮತ್ತೆ IB ಎರಡೂ ಕೂಡ ಒಟ್ಟಿಗೆ ಎಕ್ಸ್ಪ್ರೆಸ್ ಆಗುತ್ತೆ ಬಿಕಾಸ್ ಆಫ್ ದ ಪ್ರೊಸೆಸ್ ಆಫ್ ನೋನ್ ಆಸ್ ವಾಟ್, ಕೋಡಾಮಿನೆಂಟ್. ಎರಡೂ ಕೂಡ ಡಾಮಿನೆಂಟ್ ಇದೆ. ಓಕೆ, ಸೊ ಹಾಗಾಗಿ ಎರಡೂ ಕೂಡ ಎಕ್ಸ್ಪ್ರೆಸ್ ಆಗುತ್ತೆ. ಅಲೀಲ್ಸ್ B and C ಆಲ್ಸೋ ಪ್ರೊಡ್ಯೂಸ್ ಶುಗರ್. ಇಲ್ಲಿ ನೋಡಿ, ರಿಸೆಸಿವ್ ಕಂಡೀಷನ್ ಅಲ್ಲಿ ಇರುವಂತ ಅಲೀಲ್ಸ್ ಯಾವತ್ತೂ ಕೂಡ ಶುಗರ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಎಕ್ಸಾಂಪಲ್ ಏನು ಅಂತಂದ್ರೆ ಐ. ಓಕೆ, ಐ ಅಂದ್ರೆ O ಬ್ಲಡ್ ಗ್ರೂಪ್ ಇರುವಂತದ್ದು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ದಿಸ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಶುಗರ್. ಓಕೆ, ಸೊ ದಟ್ಸ್ ವೈ ದಿಸ್ ಇಸ್ ರಾಂಗ್. IB and B or I ಆರ್ ಪ್ರೆಸೆಂಟ್ ಇದ್ದಾಗ ಓನ್ಲಿ IB ಈಸ್ ಎಕ್ಸ್ಪ್ರೆಸ್ಡ್. ಕರೆಕ್ಟ್. ಈಗ ನೋಡಿ, IB ಮತ್ತೆ I ಇದ್ದಾಗ ಏನ್ ಎಕ್ಸ್ಪ್ರೆಸ್ ಆಗುತ್ತೆ, ವಾಟ್ ಇಟ್ ಈಸ್ ಕಾಲ್ಡ್ ಆಸ್ B ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಡಾಮಿನೆಂಟ್ ಇರೋದು ಎಕ್ಸ್ಪ್ರೆಸ್ ಆಗುತ್ತೆ. ಲೈಕ್ ಕ್ಯಾಪಿಟಲ್ T ಸ್ಮಾಲ್ t ಇದ್ರೆ ನಾವು ಇಂಥ ಕಂಡೀಷನ್ಗೆ ಏನಂತ ಕರಿತೀವಿ, ಟಾಲ್ ಅಂತ ಕರಿತೀವಿ. ವಾಟ್ ಇಸ್ ಫಿನೋಟೈಪ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ಟಾಲ್. ಸೊ ಹಂಗಾಗಿ ಇಲ್ಲಿನೂ ಕೂಡ ಫಿನೋಟೈಪ್ ಏನಂತ ಎಕ್ಸ್ಪ್ರೆಸ್ ಆಗುತ್ತೆ, B ಬ್ಲಡ್ ಗ್ರೂಪ್ ಅಂತ ಎಕ್ಸ್ಪ್ರೆಸ್ ಆಗುತ್ತೆ. ಬಿಕಾಸ್ one is considered as dominant here, capital T. So here also IB is considered as dominant because it will produce sugars and small I will not produce any sugar. So what is the correct answer for this question? Sorry, wrong statement and a correct answer ಆಗುತ್ತೆ. That is C is correct answer for this question. 2015 ಅಲ್ಲಿ ಕೇಳಿದ್ದು. With respect to phenylketonuria, identify which statement is not correct. ಯಾವುದು ಕರೆಕ್ಟ್ ಅಲ್ಲ phenylketonuria ಕನ್ಸಿಡರ್ ಮಾಡಿದ್ರೆ. It is an example of pleiotropy. ಹೌದು. It is an error in metabolism. ಹೌದು. ಫಸ್ಟ್ ಲೈನ್ phenylketonuria ಇನ ಫಸ್ಟ್ ಲೈನ್ ಹೇಳುತ್ತೆ ಏನಂತ, it is an inborn error mechanism ಅಂತ. ನೆಕ್ಸ್ಟ್, it is a case of aneuploidy. ಅಲ್ಲ, ಇದು ಮೆಂಟಲಿ ಅಂಡ್ ಡಿಸಾರ್ಡರ್ ಅಪ್ಪ. aneuploidy ಯಾಕೆ ಬಂತು ಇಲ್ಲಿ? ಸೊ ದಿಸ್ ಇಸ್ ರಾಂಗ್. Cause due to autosomal recessive trait. This is also correct. Autosomal recessive ಗೆನೆ ಇದು ಎಕ್ಸಾಂಪಲ್. ನಾನು ಲಾಸ್ಟ್ ಗೆ ಸಿನಾಪ್ಸಿಸ್ ಕೊಡ್ತೀನಿ. ಆಟೋಸೋಮಲ್ ಯಾವುದು, ಸೆಕ್ಸ್ ಲಿಂಕ್ಡ್ ಯಾವುದು, ಡಾಮಿನೆಂಟ್ ಯಾವುದು, ರಿಸೆಸಿವ್ ಯಾವುದು ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಈಗ ಕಾನ್ಸೆಪ್ಟ್ ಗೆ ಕರೆಕ್ಟ್ ಆನ್ಸರ್ ಯಾವುದು, ದಟ್ ಈಸ್ ಸಿ. ಓಕೆ, ಸೊ ಕೊನೆ ತನಕನೂ ನೋಡಿ, ಮಿಸ್ ಮಾಡಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಷ್ಟು ಜಾಸ್ತಿ ಶೇರ್ ಮಾಡ್ತಾರೆ ಎಲ್ರಿಗೂ ಕೂಡ ಈ ವಿಡಿಯೋ ರೀಚ್ ಆಗಿ ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತಾನೆ ನನ್ನ ಮೇನ್ intention. Okay, and don't forget to hit the like button and press the bell icon for upcoming videos for KCT board and NEET exam preparation. 3 copies of chromosome 21 in a child with Down syndrome have been analyzed using molecular biology technology to detect any possible DNA polymorphism with reference to different alleles located on chromosome 21. ಏನಾಗಿದೆ, ಕ್ರೋಮೋಸೋಮ್ 21 ನಲ್ಲಿ ಚೇಂಜ್ ಏನೋ ಡಿಫರೆಂಟ್ ಆಗಿ ಕಾಣಿಸ್ತಾ ಇದೆ. ಮಾಲಿಕ್ಯುಲರ್ ಬಯಾಲಜಿ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಅನಾಲಿಸಿಸ್ ಮಾಡಿದಾಗ ಅವ್ರಿಗೇನೋ ಚೇಂಜ್ ಅನ್ಸಿದೆ. ಏನಾಗಿದೆ ಅಲ್ಲಿ, ಕ್ರೋಮೋಸೋಮ್ 21 ನಲ್ಲಿ ಮೂರ್ ಕ್ರೋಮೋಸೋಮ್ ಕಾಣ್ತಾ ಇದೆ. ಓಕೆ, ಸೊ ಯೂಶಲಿ ಹೆಂಗಿರ್ಬೇಕು, ಎಲ್ಲಾ ಕ್ರೋಮೋಸೋಮ್ ಹೆಂಗ್ ಅರೇಂಜ್ ಆಗಿರುತ್ತೆ ಮಕ್ಕಳೇ, ಈ ರೀತಿ ಎರಡು ಕ್ರೋಮೋಸೋಮ್ ಇರುತ್ತೆ. ಕ್ರೋಮೋಸೋಮ್ ನಂಬರ್ 1, ಇದು ಕ್ರೋಮೋಸೋಮ್ ನಂಬರ್ 2, ಇದು ಕ್ರೋಮೋಸೋಮ್ ನಂಬರ್ 3 ಪೇರ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ಎಷ್ಟು ಪೇರ್ಸ್ ಇರುತ್ತೆ ಮಕ್ಕಳೇ, 23 ಪೇರ್ಸ್ ಇರುತ್ತೆ. 22 ಆಟೋಸೋಮ್ಸ್ and 1 is allosome. Okay, so it is 22 ಟೋಟಲ್ ಆಗಿ 23 ಪೇರ್ಸ್ ಇರುತ್ತೆ. ಬಟ್ ಇಂಡಿವಿಜುವಲ್ ಕ್ರೋಮೋಸೋಮ್ ಅಂತ ತಗೊಂಡಾಗ ಎಷ್ಟಾಗುತ್ತೆ, ಟೋಟಲ್ 46 ಇರುತ್ತೆ. ಓಕೆ, ಸೊ ಈ ರೀತಿ ಇದು 1ನೇದು, ಇದು 2ನೇದು, ಇದು 3ನೇದು, ಈ ರೀತಿ ಬರ್ತಾ 21st ಇದೆ ಅಲ್ಲ. 21st ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಮೂರ್ ಇದೆ ಕ್ರೋಮೋಸೋಮ್. 3 ಕಾಪೀಸ್ ಕಾಣಿಸ್ತಾ ಇದೆ. ಇದನ್ನೇ ನಾವೇನಂತ ಹೇಳ್ತಾ ಇದೀವಿ, ಟ್ರೈಸೋಮಿ 21. ಎಲ್ಲಿ ಕಾಣಿಸುತ್ತೆ, ಡೌನ್ ಸಿಂಡ್ರೋಮ್ ಅಲ್ಲಿ. Results showed that out of 3 copies, 2 of the chromosomes of the child contain the same alleles as one of the mother's alleles. 2 ಅಮ್ಮನಿಂದ ಬಂದಿರುವಂತಹ ಕ್ರೋಮೋಸೋಮು, 1 ಅಪ್ಪನಿಂದ ಬಂದಿರುವಂತಹ ಕ್ರೋಮೋಸೋಮ್, 2 ಸೇಮ್ ಇದೆ. ದೋ ಇಟ್ ಇಸ್ ಹೋಮೋಲಾಗಸ್, 2 ಏನಿದೆ ಏನು, ಈಗ ನೋಡಿ ಈ ರೀತಿ ಇತ್ತು ಅಂತಂದ್ರೆ ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ haploid condition ಇದ್ದಾಗ one is derived from mother and another is derived from father.
ಗೊತ್ತಾಯ್ತು. ಸೊ ಈ ರೀತಿ ಇರುತ್ತೆ. ಸೊ ಇಲ್ಲಿ ನೋಡಿದಾಗ ಎರಡು ಸೇಮ್ ಇದೆ, ಮದರ್ ಇಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. 2 are same copies that is derived from mother and 1 is from father. ಹಂಗಾದ್ರೆ based on this, when did the non-disjunction event most likely occur? ನೋಡಿ, ಮೇನ್ ಆಗಿ ಒಂದು ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಈ ಕ್ರೋಮೋಸೋಮಲ್ ಡಿಸಾರ್ಡರ್ ಆಗೋದು ಎರಡು ಕಂಡೀಷನ್ ಇಂದ. ಓಕೆ, ಒಂದು ಅನ್ಯೂಪ್ಲಾಯ್ಡಿ ಕಂಡೀಷನ್, ಇನ್ನೊಂದು ಪಾಲಿಪ್ಲಾಯ್ಡಿ ಕಂಡೀಷನ್. ಅನ್ಯೂಪ್ಲಾಯ್ಡಿ ಅಂತ ಅಂದ್ರೆ ಏನಾಗುತ್ತೆ? ಸೊ ಮಿಯೋಸಿಸ್ ಆಗ್ಬೇಕಾದ್ರೆ, ಅದರಲ್ಲಿನೂ ಕೂಡ ಮಿಯೋಸಿಸ್ 1 ಆಗ್ಬೇಕಾದ್ರೆ ಅನಾಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳೇ, ಅನಾಫೇಸ್ ಆಫ್ ಮಿಯೋಸಿಸ್ 1 ಅಲ್ಲಿ ಏನಾಗುತ್ತೆ? ಸೊ ಈ ರೀತಿ ಕ್ರೋಮೋಸೋಮ್ ಪೇರ್ ಅಲ್ಲಿ ಇರುತ್ತೆ. ಓಕೆ, ಡಿಸ್ಜಂಕ್ಷನ್ ಆಗ್ಬೇಕು. ಈ ರೀತಿ ಹೋಮೋಲಾಗಸ್ ಕ್ರೋಮೋಸೋಮ್ ಇಲ್ಲಿ ಇದೊಂದು ಇದು ಮೆಟಾಫೇಸಾ. ಓಕೆ, ದಿಸ್ ಇಸ್ ಮೆಟಾಫೇಸ್. ಎನಾಫೇಸ್ ಅಲ್ಲಿ ಏನಾಗಬೇಕು? ಇಲ್ಲಿ ಇರುವಂತಹದ್ದು ನಾರ್ತ್ ಪೋಲಿಗೆ ಹೋಗ್ಬೇಕು, ಇಲ್ಲಿ ಇರುವಂತಹದ್ದು ಸೌತ್ ಪೋಲಿಗೆ ಹೋಗ್ಬೇಕು ಮಕ್ಕಳೇ. ಗೊತ್ತಾಯ್ತಾ? ಸೊ ಇಲ್ಲಿರೋದೆಲ್ಲ ಇಲ್ಲಿ ಮೂವ್ ಆಗ್ಬೇಕು ಎನಾಫೇಸಿಗೆ, ಇಲ್ಲಿರೋದೆಲ್ಲ ಇಲ್ಲಿ ಮೂವ್ ಆಗ್ಬೇಕು. ಓಕೆ, ದಟ್ ಈಸ್ ವಾಟ್ ಟೇಕ್ಸ್ ಪ್ಲೇಸ್. ದಟ್ ಈಸ್ ಸಪರೇಷನ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್. ಡಿಸ್ಜಂಕ್ಷನ್, ಜಂಕ್ಷನ್ ಅಂದ್ರೆ ಜೊತೆಗೆ ಇರುವಂತದ್ದು, ಡಿಸ್ಜಂಕ್ಷನ್ ಅಂತ ಅಂದ್ರೆ ಸಪರೇಟ್ ಆಗುವಂಥದ್ದು. ಈ ಡಿಸ್ಜಂಕ್ಷನ್ ಪ್ರೋಸೆಸ್ ಆಗ್ತಾ ಇಲ್ಲ. ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ಮಕ್ಕಳೇ? ನಾನ್ ಡಿಸ್ಜಂಕ್ಷನ್. ಅಂದ್ರೆ ಒಂದ್ ಪೇರ್ ಏನಾಗುತ್ತೆ, ಹೋಗೋದೇ ಇಲ್ಲ, ಇಲ್ಲಿ ಅಲ್ಲೇ ಕುತ್ಕೊಂಡ್ಬಿಡುತ್ತೆ. ಯೂಶಲಿ ಈ ರೀತಿ ಆಗ್ಬೇಕಾಗುತ್ತೆ. ಓಕೆ, ಸೊ ಇದೊಂದು ಇಲ್ಲಿ ಸಪರೇಟ್ ಆಗ್ಬೇಕು. ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಏನಾಗಬೇಕು? ಸ್ಪ್ಲಿಟ್ ಆಗಬೇಕು. ಈ ರೀತಿ ಒಂದು ನಾರ್ತ್ ಪೋಲಿಗೆ ಒಂದು ಸೌತ್ ಪೋಲಿಗೆ ಹೋಗ್ಬೇಕು. ಓಕೆ, ಸೊ ಇಲ್ಲಿ ಈ ರೀತಿ ಆಗ್ಬೇಕು. ಸ್ಪಿಂಡಲ್ ಫೈಬರ್ಸ್ ಇಲ್ಲಿ ಇರುತ್ತೆ. ಓಕೆ, ಸೊ ಈ ರೀತಿ ಆಗ್ಬೇಕು. ಬಟ್ ಏನಾಗುತ್ತೆ, ಇದು ಒಂದಿದೆ ಅಲ್ಲ, ಇದು ಹೋಗೋದೇ ಇಲ್ಲ, ನಾನ್ ಡಿಸ್ಜಂಕ್ಷನ್. ಓಕೆ, ಸೊ ಇಲ್ಲೇನೆ ಕುತ್ಕೊಂಡ್ಬಿಡುತ್ತೆ. ನೌ ದಿಸ್ ವಿಲ್ ಬಿ ಸೀನ್ ಇನ್ ನೆಕ್ಸ್ಟ್ ಸೆಲ್. ಆವಾಗ ನೆಕ್ಸ್ಟ್ ಏನಾಗುತ್ತೆ? ಟಿಲೋಫೇಸ್ ಆದಾಗ ಇಲ್ಲಿ ಸಪೋಸ್ ಎಷ್ಟು ತಗೊಳ್ಳೋಣ ಅಂತ ಅಂದ್ರೆ, ನಾರ್ಮಲ್ ಆಗಿ ಇಲ್ಲಿ ನಾನು ಒಂದೇ ಸೆಟ್ ಬರ್ತಿರೋದು, ಇಲ್ಲಿ ಆಕ್ಚುಲಿ 2 ಇರಬೇಕಾಗುತ್ತೆ, ಬಟ್ 1 ಆಗುತ್ತೆ. ಓಕೆ, ಸೊ ಇಲ್ಲಿ 2 ಇರ್ಬೇಕಾಗುತ್ತೆ, ಬಟ್ 3 ಆಗ್ಬಿಡ್ತು. ಗೊತ್ತಾಯ್ತಾ ಹೆಂಗಾಯ್ತು ಅಂತ? ಸೊ ದಿಸ್ ಇಸ್ ಹೌ. ಈ ಸಪರೇಟ್ ಆಗಿರುವಂತಹ ಸೆಲ್ ಏನಾದ್ರೂ ಗ್ಯಾಮೆಟ್ ಫಾರ್ಮೇಶನ್ ಆದಾಗ ದಿಸ್ ಫ್ರಮ್ ಮದರ್ ಎಕ್ಸ್ ಕ್ರೋಮೋಸೋಮ್ ಬಂತು, ಇನ್ನೊಂದು ವೈ ಕ್ರೋಮೋಸೋಮ್. ಓಕೆ, ಸೊ ಅಂದ್ರೆ ಎಲ್ಲೋಸೋಮ್ ಅಲ್ಲಿ ಇರುವಂತಹ ಈ ಗ್ಯಾಮೆಟ್ ಬಂತು ಅಂತ ಅಂದ್ರೆ, ಸೊ ಏನಾಗ್ಬಿಡುತ್ತೆ, ಸಾರಿ ದಿಸ್ ಎಕ್ಸ್ ವೈ ಅಂತ ಅಲ್ಲ, ಅಂದ್ರೆ ಮದರ್ ಇಂದ ಬಂದಿರುವಂತದ್ದು. ಒಂದ್ ನಿಮಿಷ, ದಿಸ್ ಆಟೋಸೋಮಲ್ ಸೆಲ್, ಇದು ಆಟೋಸೋಮಲ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದು, ನಾಟ್ ಎಕ್ಸ್ ವೈ. ದಿಸ್ ಆಟೋಸೋಮಲ್ ಸೆಲ್ ಒಂದು ಮದರ್ ಇಂದ ಬಂದಿದೆ, ಈ ರೀತಿ ಬಂದಿರುವಂತ ಸೆಲ್ ಎಲ್ಲಿದೆ? ಮದರ್ ಇಂದ ಬಂದಿದೆ. 3 ಇದೆ. ಇದು ನಾರ್ಮಲ್ ಆಗಿ 2 ಇರ್ಬೇಕಾಗಿರುವಂತದ್ದು ಇಲ್ಲಿ ಬಂದಿರುತ್ತೆ. ಓಕೆ, ಸೊ ಹಿಂಗಿದ್ದಾಗ ಏನಾಗ್ಬಿಡುತ್ತೆ? ಒಂದು ಎಕ್ಸ್ಟ್ರಾ ಕಾಪಿ ಕಾಣಿಸ್ತಾ ಇದೆ. ಗೊತ್ತಾಯ್ತು? ಸೊ ಈಗ ಈ 3 ಅಲ್ಲಿ ನೆಕ್ಸ್ಟ್ ಮಿಯೋಸಿಸ್ ಆದಾಗ, ಮತ್ತೆ ಮಿಯೋಸಿಸ್ 2 ಆದಾಗ 3 ಇಂದ ನೆಕ್ಸ್ಟ್ ಇಲ್ಲಿ 2 ಆಗಿರುತ್ತೆ, ಇಲ್ಲಿ ನೆಕ್ಸ್ಟ್ 1 ಆಗಿರುತ್ತೆ. ಓಕೆ, ಸೊ ಹಂಗಾಗಿ ಟೋಟಲ್ ಆಗಿ ಎಷ್ಟಾಗುತ್ತೆ? 3 ಆಗಿಬಿಡುತ್ತೆ. ಸೊ ಈ ರೀತಿ ಕಾಪಿ ನಮಗೆ ಕಾಣಿಸುತ್ತೆ. ಸೊ ದಿಸ್ ಈಸ್ ಡ್ಯೂ ಟು ಮ್ಯಾಟರ್ನಲ್ ಮಿಯೋಸಿಸ್ 1. ಅದರದನ್ನು ಯಾವುದು ಅಂತ ಹೇಳ್ತೀರಾ? ಅನಾಫೇಸ್ ಅಂತ ಹೇಳ್ತೀರಾ. ಓಕೆ, ಸೊ ಅನಾಫೇಸ್ ಅಲ್ಲಿ ಏನಾಗುತ್ತೆ? ಈ ರೀತಿ ಸಪರೇಷನ್ ಆಗದೆ ಇರೋ ಕಾರಣ, ಬಿಕಾಸ್ ಆಫ್ ನಾನ್ ಡಿಸ್ಜಂಕ್ಷನ್ ಇನ್ ಅನಾಫೇಸ್ 1 ಆಫ್ ಮಿಯೋಸಿಸ್ 1 ಫ್ರಮ್ ಮ್ಯಾಟರ್ನಲ್ ಏನು ಸೆಲ್. ಮ್ಯಾಟರ್ನಲ್ ಅಂತಂದ್ರೆ ಏನು? ಮದರ್. ಓಕೆ, ಸೊ ಈ ರೀತಿ ಆಗಿರೋದ್ರಿಂದ ಟ್ರೈಸೋಮಿ ಆಗಿದೆ ಅಂತ ನಾವು ಕನ್ಕ್ಲೂಷನ್ ತಗೊಂತೀವಿ. ಓಕೆ, ಸೊ ಒಂದು ನೆನ್ಪಿಟ್ಕೊಳ್ಳಿ, ಅನ್ಯೂಪ್ಲಾಯ್ಡಿ ಆಗೋದು ಯಾವಾಗ್ಲೂ ಅನಾಫೇಸ್ 1 ಆಫ್ ಮಿಯೋಸಿಸ್ 1. ಪಾಲಿಪ್ಲಾಯ್ಡಿ ಆಗೋದು ಟೀಲೋಫೇಸ್ ಕಂಡೀಷನ್ ಅಲ್ಲಿ. ಗೊತ್ತಾಯ್ತು? ಸೊ ಇದು ನೆನ್ಪಿಟ್ಕೊಳ್ಳಿ. ನಾನು ಲಾಸ್ಟಿಗೆ ಮತ್ತೊಂದ್ಸರಿ ಸಿನಾಪ್ಸಿಸ್ ಹೇಳ್ತೀನಿ. ನೆಕ್ಸ್ಟ್, which of the following conditions correctly describes the manner of determining sex in the given example? ಯಾವುದು ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. XO type of sex determine male sex in grasshopper. ಇದು ಹೌದು, ಕರೆಕ್ಟ್ ಅಲ್ವಾ? XO condition in humans as found in Klinefelter syndrome determines female sex. ನೋಡಿದ ತಕ್ಷಣ ಕರೆಕ್ಟ್ ಏನೋ ಅಂತ ಅನ್ಸ್ಬಿಡುತ್ತೆ. XO condition in humans are found in Klinefelters ಅಂತ ಹೇಳ್ತಾ ಇದ್ದಾರೆ. ನೋ, it is not seen in Klinefelters. It is seen in Turner syndrome. Klinefelters ಅಲ್ಲಿ ಏನಾಗುತ್ತೆ? XXY.
ಓಕೆ, XO ಕಂಡೀಷನ್ ಇರುವಂತದ್ದು ಯಾವುದು? ಟರ್ನರ್ ಸಿಂಡ್ರೋಮ್. ದಟ್ಸ್ ವೈ ದಿಸ್ ಇಸ್ ರಾಂಗ್. ಓಕೆ, homozygous X chromosome XX produce male in Drosophila. ಹೌದಲ್ವಾ? ಡ್ರೋಸೋಫಿಲಾದಲ್ಲಿ ಓಕೆ, homozygous chromosome XX produce male in Drosophila. ಸೊ ಇದನ್ನು ಕೂಡ ರಾಂಗ್ ಆಯ್ತು. ಓಕೆ, ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇದ್ರಾ? ಓಕೆ, ಸೊ ಇದನ್ನು ಕೂಡ ರಾಂಗ್ ಆಯ್ತು. ಯಾಕೆ ಹೇಳಿ? homozygous X XX produces female in Drosophila. XX ಅಂತ ಇದ್ರೆ ಫೀಮೇಲ್ ಪ್ರೊಡ್ಯೂಸ್ ಆಗುತ್ತೆ. XY it is like Drosophila is like humans. XX ಇದ್ರೆ ಫೀಮೇಲ್, XY ಇದ್ರೆ ಮೇಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. homozygous sex chromosome ZZ determine female sex in birds. ಅಲ್ಲ, ಫೀಮೇಲ್ ಹೆಟರೋಗ್ಯಾಮೆಟಿ ಬರ್ಡ್ಸ್ ಅಲ್ಲಿ ಇರುತ್ತೆ. Okay, so ZW is female in birds and ZZ is male in birds. So this is also wrong. What is correct answer? First is correct answer for 36th question. 2024 test cross in pea plant is pea plant ಅಲ್ಲಿ test cross ನಾವು ಎಲ್ಲಿ ಯಾವಾಗ ಮಾಡ್ತೀವಿ? A cross between F2 tall plant and recessive parent. Correct. F2 in a progeny ಬಂದಿರುತ್ತಲ್ಲ, capital T small t. ಓಕೆ, ಸೊ ನಾವು ಇಲ್ಲಿ ಬರ್ದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಬರಿತೀವಿ, ಬಟ್ ಪ್ಲಾಂಟ್ ನೋಡಿದಾಗ ಹೆಂಗಿರುತ್ತೆ? ಟಾಲ್ ಇರುತ್ತೆ. ಅದ್ರ ಜೀನ್ಸ್ ಯಾವ ತರ ಕಂಡೀಷನ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಹಂಗಾಗಿ ಇದನ್ನ ರಿಸೆಸಿವ್ ಪೇರೆಂಟ್ ಜೊತೆ ಏನ್ ಮಾಡ್ಬೇಕು? ಕ್ರಾಸ್ ಮಾಡ್ಬೇಕು. ಅವಾಗ ನಮಗೆ ಆನ್ಸರ್ ಸಿಗುತ್ತೆ, ಜಿನೋಟೈಪ್ ಏನು ಅಂತ ಗೊತ್ತಾಗುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಎ. ಓಕೆ, ನೆಕ್ಸ್ಟ್ ದ ಜಿನೋಟೈಪ್ ರೇಷಿಯೋ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಎಷ್ಟು ಸಿಂಪಲ್ ಇದೆ ಕ್ವೆಶನ್. 2024 ಅಲ್ಲಿ ಕೇಳಿರೋದು. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಜಿನೋಟೈಪ್ ಏನು? 1:2:1. Phenotype and genotype of incomplete dominance are same, 1:2:1. Find the correct statement among the following. In sex-linked recessive trait, the gene is transmitted from unaffected carrier female to some male progeny. ಇದು ಕರೆಕ್ಟ್ ಇದೆ. ಓಕೆ, ಸೊ ಏನಾಗುತ್ತೆ? sex-linked recessive ಕಂಡೀಷನ್ ಅಂದ್ರೆ ಹಿಮೋಫಿಲಿಯಾ ಮತ್ತೆ ಈಗ ಡಿಸ್ಕಸ್ ಮಾಡಿದ್ವಲ್ಲ ಕಲರ್ ಬ್ಲೈಂಡ್ನೆಸ್, ಇಲ್ಲೇನಾಗುತ್ತೆ ಅಂದ್ರೆ ಸಪೋಸ್ ಈ ರೀತಿ ಕಂಡೀಷನ್ ಇತ್ತು ಅಂತ ತಿಳ್ಕೊಳ್ಳಿ. ಓಕೆ, ಸೊ ಕ್ಯಾರಿಯರ್ ಫೀಮೇಲ್ ಏನ್ ಮಾಡ್ತಾಳೆ? ಅನ್ಅಫೆಕ್ಟೆಡ್. ಕ್ಯಾರಿಯರ್ ಅಂತ ಅಂದ್ರೆ ಅವರಿಗೆ ಡಿಸೀಸ್ ಇಲ್ಲ, ಬಟ್ ಡಿಸೀಸ್ ಕಾಸ್ ಮಾಡುವಂತ ಜೀನ್ ನ ಕ್ಯಾರಿ ಮಾಡ್ತಾ ಇರ್ತಾಳೆ. ಸೊ ಹಂಗಾಗಿ ಕ್ಯಾರಿಯರ್ ಫೀಮೇಲ್ ಅಂತ ಕರಿತೀವಿ. ಓಕೆ, ಸೊ ಕ್ಯಾರಿಯರ್ ಫೀಮೇಲ್, ಅನ್ಅಫೆಕ್ಟೆಡ್ ಕ್ಯಾರಿಯರ್ ಫೀಮೇಲ್ ಟ್ರಾನ್ಸ್ಮಿಟ್ ಟು ಮೇಲ್ ಪ್ರೋಜನಿ. ಮೇಲ್ ಪ್ರೋಜನಿಗೆ ಡಿಸೀಸ್ ಕಾಸ್ ಮಾಡ್ಬೋದಲ್ಲ, ಯಾಕಂದ್ರೆ ಇಲ್ಲಿರುವಂತಹ XH ಕಂಡೀಷನ್ ಹೋಯ್ತು, ಅಲ್ಲಿ ಇನ್ನೊಂದ್ ಕಡೆಯಿಂದ Y chromosome ಬಂತು ಫಾದರ್ ಇಂದ ಅಂತ ಅಂದ್ರೆ this is disease condition. Okay, accumulation of phenyl pyruvic acid in brain results in mental retardation. phenyl ketonuria ಕಂಡೀಷನ್ ಹೇಳ್ತಾ ಇದ್ದಾರೆ. phenyl pyruvic acid ಏನಾದ್ರೂ ಜಾಸ್ತಿ ಎಕ್ಸಸ್ ಕಂಡೀಷನ್ ಅಲ್ಲಿ ಅಕ್ಯುಮುಲೇಟ್ ಆಯ್ತು ಅಂದ್ರೆ ಮೆಂಟಲ್ ರಿಟಾರ್ಡೇಷನ್ ನೋಡ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್, individuals affected by Down syndrome will have congenital heart disease and more intelligent. more intelligent ಡೌನ್ ಸಿಂಡ್ರೋಮ್ ಅಲ್ಲ, ಅವರ IQ ಲೆವೆಲ್ ಕಡಿಮೆ ಇರ್ತದೆ ಮಕ್ಕಳು. ಓಕೆ, ಸೊ ದೇ ಆರ್ ಲೈಕ್ಲಿ ಟು ಬಿ ಲೆಸ್ ಇಂಟೆಲಿಜೆಂಟ್ ವೆನ್ ಕಂಪೇರ್ಡ್ ಟು ನಾರ್ಮಲ್ ಚಿಲ್ಡ್ರನ್. ಸೊ ದಟ್ಸ್ ವೈ ದಿಸ್ ಇಸ್ ರಾಂಗ್. ಟರ್ನರ್ ಸಿಂಡ್ರೋಮ್ ಈಸ್ ಕಾಸ್ ಡ್ಯೂ ಟು ಆಬ್ಸೆನ್ಸ್ ಆಫ್ 1X ಕ್ರೋಮೋಸೋಮ್. ನೀವು ಪಟ್ ಅಂತ ಫಾಸ್ಟ್ ಆಗಿ ಎಕ್ಸಾಮ್ ಅಲ್ಲಿ ಓದ್ಕೊಂಡು ಹೋದಾಗ ಲಾಸ್ಟ್ ಈ ವರ್ಡ್ ಓದಿಲ್ಲ, ಇಟ್ ಕಾಸಸ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂದ್ರೆ ಗೊತ್ತಿದ್ದನು ಕೂಡ ಕರೆಕ್ಟ್ ಅಂತ ಹಾಕೊಂಡು ಹೋದ್ರೆ ಅಲ್ಲಿ ಆನ್ಸರ್ ಮಿಸ್ ಆಗುತ್ತೆ. ಸೊ ಲಾಸ್ಟ್ ವರ್ಡ್ ಏನಂತ ಹೇಳ್ತಾರೆ? ಮೋರ್ ಇಂಟೆಲಿಜೆಂಟ್ ಅಂತ ಹೇಳ್ತಿದ್ದಾರೆ. ಡೌನ್ ಸಿಂಡ್ರೋಮ್ ಇಂದ ಹುಟ್ಟಿರುವಂತ ಮಕ್ಕಳು ಮೆಂಟಲ್ ರಿಟಾರ್ಡೇಷನ್ ಇರ್ತಾರೆ. ಓಕೆ, ಏನು ಬುದ್ಧಿಮಾಂದ್ಯತೆ ಇರುವಂತಹ ಕಂಡೀಷನ್ ಇರುತ್ತೆ ಅವರಲ್ಲಿ. ಸೊ ಹಂಗಾಗಿ ದಿಸ್ ಇಸ್ ರಾಂಗ್. ಸೊ ಇನ್ಕರೆಕ್ಟ್ ಅನ್ನ ಕೇಳ್ತಾ ಇರೋದ್ರಿಂದ 39th ಗೆ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇನ್ ಅ ಡೈಹೈಬ್ರಿಡ್ ಕ್ರಾಸ್ ಬಿಟ್ವೀನ್ ಟ್ರೂ ಬ್ರೀಡಿಂಗ್ round yellow seeded and true breeding wrinkle green seeded pea plant, the ratio segregation of round. ನಾನು ಆಗ್ಲೇ ಕೇಳಿದ್ನಲ್ಲ ಅದೇ ಕ್ವಶನ್ ಇಲ್ಲಿ ಬಂದಿದೆ ನೋಡಿ 2024 ಗೆ. ಆಗ್ಲೇ ಯಾವ್ದೋ ಇಯರ್ ಅಲ್ಲಿ ಸೇಮ್ ಕ್ವಶನ್ ಅಲ್ಲಿ ಕೇಳಿರುವಂತದ್ದು ಯೆಲ್ಲೋ ಮತ್ತೆ ಗ್ರೀನ್ ಕೇಳಿದ್ರು, ಇಲ್ಲೇನ್ ಕೇಳಿದಾರೆ? ರೌಂಡ್ ಮತ್ತೆ ರಿಂಕಲ್ ಕೇಳಿದಾರೆ. ನಾನು ಆಗ್ಲೇ ಹೇಳಿದ್ದೆ ಇದಕ್ಕೆ ಆನ್ಸರ್ ಹೇಳಿ ಅಂತ. ಸೊ ಇದಕ್ಕೆ ನೀವು ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. 26th ಕ್ವಶನ್ ಅನ್ಸುತ್ತೆ. ಒಂದು 15th ಕ್ವಶನ್ ಹೇಳಿದ್ದೆ, ಇನ್ನೊಂದು 26th ಹೇಳಿದ್ದೆ ಅನ್ಸುತ್ತೆ, 26 or 23. ಸೊ ಅದ್ರ ಬದಲಿ 40th ಕ್ವಶನ್ ಗೆ ಬೇಕಿದ್ರೆ ನೀವು ಪಾಸ್ ಮಾಡ್ಬಿಟ್ಟು ಸಾಲ್ವ್ ಮಾಡಿ ಆನ್ಸರ್ ಹೇಳಿ ಮಕ್ಕಳಿಗೆ. ಸೊ ಸೇಮ್ ಕೈಂಡ್ ನಾನು ಆಗ್ಲೇ ಸಾಲ್ವ್ ಮಾಡಿಸಿದ್ನಲ್ಲ ಅದೇ ರೀತಿನೇ ಇದೆ. ಏನ್ ತಗೊಂತೀರಾ? 9:3:3:1 ಅಲ್ಲಿ. ಓಕೆ,
ಸೊ ಇದರಲ್ಲಿ ರೌಂಡ್ ಮತ್ತೆ ರಿಂಕಲ್ ಟೋಟಲ್ ಮಾಡಿ ಆಮೇಲೆ ಅದರ ರೇಷಿಯೋ ತೆಗೀರಿ ಸಿಂಪಲ್ ಆಗಿ. ನೆಕ್ಸ್ಟ್ ಈಗ ನೋಡಿ ನಾನು ಸಿನಾಪ್ಸಿಸ್ ಹೇಳ್ತಾ ಇದ್ದೀನಿ. ಟೋಟಲ್ ಡೈಹೈಬ್ರಿಡ್ ಕ್ರಾಸ್ ಕ್ವೆಶನ್ ಡಿಫರೆಂಟ್ ಟೈಪ್ ಅಲ್ಲಿ ಬಂದ್ರೆ ಎಲ್ಲದಕ್ಕೂ ಈ ಡಾಟಾ ಶೀಟ್ ನ ನೀವು ಯೂಸ್ ಮಾಡಿ. ಟೇಕ್ ದಿಸ್ ಸ್ಕ್ರೀನ್ ಶಾಟ್. This data sheet is very important. This will going to help you in your NEET exam also. Okay. So progeny ಕಂಡುಹಿಡಿಬೇಕು ಅಂತ ಅಂದ್ರೆ ಮೋನೋ ಹೈಬ್ರಿಡ್ ಕ್ರಾಸ್ ಇತ್ತು, ಎಷ್ಟು ಪ್ರೋಜನಿ ಇದೆ ಅಂತ ಹೇಳಿ ಕಂಡುಹಿಡಿಬೇಕು ಅಂದ್ರೆ ಸೊ ಇದನ್ನ ಯಾವ ರೀತಿ ತಗೊಂತೀರಾ, 2 power n whole square. ಓಕೆ, ಸೊ ಈ ರೀತಿ ಕಂಡುಹಿಡಿದ್ರ. ನೆಕ್ಸ್ಟ್ ಡೈ ಹೈಬ್ರಿಡ್ ಕ್ರಾಸ್ ಇತ್ತು ಅಂತ ಅಂದ್ರೆ 2 power n whole square. ಈ ರೀತಿ ಎರಡಕ್ಕೂ ಕೂಡ. ಸೊ ಎನ್ ಅಂತ ಅಂದ್ರೆ ಏನು, ಟೈಪ್ ಆಫ್ ಕ್ರಾಸ್. ಸೊ ಮೋನೋ ಹೈಬ್ರಿಡ್ ಕ್ರಾಸ್ ಇತ್ತು ಅಂತ ಅಂದ್ರೆ ಇಲ್ಲಿ ಒಂದೇ ಹೈಬ್ರಿಡ್ ಬಂದಿದೆ ಅಂತ ಅರ್ಥ. ಓಕೆ, ಸೊ ದಟ್ ಈಸ್ 2 power 1 whole square ಎಷ್ಟಾಗುತ್ತೆ ಅಂತ. ಡೈ ಹೈಬ್ರಿಡ್ ಇತ್ತು ಅಂತಂದ್ರೆ ಅಲ್ಲಿ 2 ಅಂತ ತಗೊಂತೀರಾ, ಅದೇ ಟ್ರೈ ಹೈಬ್ರಿಡ್ ಇತ್ತು ಅಂದ್ರೆ ಅಲ್ಲಿ 3 ಅಂತ ತಗೊಂತೀರಾ. ಸೊ ಇಲ್ಲಿ ನೋಡಿ 2 power 1 whole square ಅಂತ ಅಂದ್ರೆ ಎಷ್ಟು, ದಟ್ ಈಸ್ 2 ಈಸ್ ಆನ್ಸರ್. ಸೊ ಎಷ್ಟು ಪ್ರೋಜನಿ ಬಂದಿದೆ ಅಂತ ಅಂದ್ರೆ ಸಾರಿ ದಟ್ ಈಸ್ 4 ಈಸ್ ಆನ್ಸರ್. ಎಷ್ಟು ಪ್ರೋಜನಿ ಬಂದಿದೆ ಅಂದ್ರೆ 4 ಇದೆ ಅಲ್ವಾ ಪ್ರೋಜನಿ ಬರೋದು. ಓಕೆ, ಸೊ ಮೋನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ ಎಷ್ಟು ಪ್ರೋಜನಿ ಬರುತ್ತೆ ಮಕ್ಕಳೇ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ 4 ಬಂತು. ಓಕೆ, ಸೊ ಅದೇ ರೀತಿ ಡೈ ಹೈಬ್ರಿಡ್ ಕ್ರಾಸ್ ಚೆಕ್ ಮಾಡೋಣ. ಡೈ ಹೈಬ್ರಿಡ್ ಕ್ರಾಸ್ ಅಂತಂದ್ರೆ ಇಲ್ಲಿ ಡೈ ಹೈಬ್ರಿಡ್ ಅಂದ್ರೆ ಟೈಪ್ ಆಫ್ ಕ್ರಾಸ್ ಎಷ್ಟಾಗುತ್ತೆ, ಇಲ್ಲಿ 2 ಅಂತ. Okay, so that is 2. 2 2s are 4. 4 square is equal to 16. So dihybrid cross ಅಲ್ಲಿ ಎಷ್ಟು ಪ್ರೋಜನಿ ಬರುತ್ತೆ ಮಕ್ಕಳೇ, 16 ಪ್ರೋಜನಿ. ಗೊತ್ತಾಯ್ತು. ಸೊ ಇದೇ ರೀತಿ ಟ್ರೈ ಹೈಬ್ರಿಡ್ ಕೇಳಿದ್ರೆ ಏನ್ ಬರುತ್ತೆ, ಸೊ ನೋಡಿ ಆನ್ಸರ್ ನನಗೆ ತಿಳಿಸಿ, ಇಲ್ಲಾಂದ್ರೆ ನೀವೇ ಅಲ್ಲಿ ಒಂದ್ ಕಡೆ ಬರ್ದು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೊ ಎಷ್ಟು ಪ್ರೋಜನಿ ಬಂತು ಅಂತ ಹೇಳಿ ಕೇಳಿದಾಗ ಯಾವ ಕ್ರಾಸ್ ಅಂತ ನೋಡಿ ನೀವು ಐಡೆಂಟಿಫೈ ಈಸಿಯಾಗಿ ಮಾಡಬಹುದು. ಇದು ನೀವು ಸಾಲ್ವ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ ಇನ್ಫಾರ್ಮೇಶನ್. ಓಕೆ, ನೀವು ಬರ್ಕೊಂಡಿರ್ತೀರಾ. ಐ ಡ್ರಾಪ್ ದಿಸ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ನಂಬರ್ ಆಫ್ ಗ್ಯಾಮೆಟ್ಸ್ ನಾವು ಆಗ್ಲೇ ಕಂಡುಹಿಡಿದ್ವಲ್ಲ. ಗ್ಯಾಮೆಟ್ಸ್ ಹೆಟರೋಜೈಗಸ್ ಕಂಡೀಷನ್ ಯಾವ ತರ ಇತ್ತು ಅಂತ ಅಂದ್ರೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಮತ್ತೆ ಎಕ್ಸ್ ಮತ್ತೆ ವೈ ಇತ್ತು. ಅಂದ್ರೆ 3 ಹೆಟರೋಜೈಗಸ್ ಕಂಡೀಷನ್ ಇತ್ತು. ಹಂಗಾಗಿ ನಾವು 2 power 3 ಅಂತ ತಗೊಂಡಾಗ ನಮಗೆ ಆನ್ಸರ್ ಏನ್ ಸಿಕ್ಕಿತ್ತು ಮಕ್ಕಳೇ, 8 ಸಿಕ್ಕಿತ್ತು. ಗೊತ್ತಾಯ್ತು. ಅಂದ್ರೆ ಎಷ್ಟು ಹೆಟರೋಜೈಗಸ್ ಕಂಡೀಷನ್ ಇರುತ್ತೋ ಅದನ್ನ n ಅಂತ ತಗೊಂತೀವಿ, ಅವಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ ಫಾರ್ ಟು ಫೈಂಡ್ ಔಟ್ ನಂಬರ್ ಆಫ್ ಗ್ಯಾಮೆಟ್ಸ್ ವಾಟ್ ಫಾರ್ಮುಲಾ ಯು ಯೂಸ್, 2 power n. ಸೊ ಹಂಗಾದ್ರೆ ಇಲ್ಲಿ ಏನಾಗುತ್ತೆ ನನಗೆ ಕಮೆಂಟ್ ಅಲ್ಲಿ ಆನ್ಸರ್ ತಿಳಿಸಿ. ಕ್ಯಾಪಿಟಲ್ ಎ ಸ್ಮಾಲ್ ಬಿ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಕ್ಯಾಪಿಟಲ್ ಇ ಸ್ಮಾಲ್ ಇ. ಸ್ವಲ್ಪ ದೊಡ್ಡದು ಕೊಟ್ಟಿದ್ದೀನಿ ಕ್ವೆಶನ್. ಸೊ ಇದ್ರಲ್ಲಿ ನಂಬರ್ ಆಫ್ ಗ್ಯಾಮೆಟ್ಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತಂದೇಳಿ ಪಾಸ್ ಮಾಡಿ ಸಾಲ್ವ್ ಮಾಡಿ ಕಮೆಂಟ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆ, ನೆಕ್ಸ್ಟ್ ಡೈಹೈಬ್ರಿಡ್ ಕ್ರಾಸ್ ಇಂದನೇ ಬಹಳ ಕ್ವೆಶನ್ ಬರುತ್ತೆ. ನಾವ್ ಇಷ್ಟೊತ್ತು ನೋಡಿರೋದ್ರಲ್ಲಿ ಒಂದು 4 ಅಂತೂ ಡೈಹೈಬ್ರಿಡ್ ಇಂದು ಏನು ನ್ಯೂಮರಿಕಲ್ ಕ್ವೆಶನ್ ಸಾಲ್ವ್ ಮಾಡಿದ್ವಿ, ಹೌದಾ. ಸೊ ನೆಕ್ಸ್ಟ್ ನಾನು ಕ್ವೆಶನ್ ಕೂಡ ಸಾಲ್ವ್ ಮಾಡಿಸ್ತೀನಿ. ಇದಕ್ಕೆ ನಿಮಗೆ ಬೇಕಾಗಿರುವಂತಹ ಡಾಟಾ ಏನು ಅಂತ ಅಂದ್ರೆ ಇಲ್ಲಿ ನೋಡಿ. ಟೋಟಲ್ ಪ್ರೋಜನಿ ಎಷ್ಟಿರುತ್ತೆ, 16 ಇರುತ್ತೆ. ನಾನು ಹೇಳಿದ್ನಲ್ಲ ಯಾವುದು 9:3:3:1 ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ಅದೇ ತರ ಜಿನೋಟೈಪ್ ಏನಂತ ಬರೀತೀರಾ, 1:2:1 2:4:2 1:2:1. ಗೊತ್ತಾಯ್ತು. ಸೊ ಟೋಟಲ್ ಅಲ್ಲಿನೂ ಕೂಡ ಏನಾಗುತ್ತೆ 16 ಯು ವಿಲ್ ಗೆಟ್. ಓಕೆ, ಸೊ ಇದರಲ್ಲಿ ಏನು ರೌಂಡ್ ಎಲ್ಲೋ 9 ರೌಂಡ್ ಗ್ರೀನ್ 3 ರಿಂಕಲ್ ಎಲ್ಲೋ 3 ರಿಂಕಲ್ ಗ್ರೀನ್ 1. ಇದು ಬಾಯಲ್ಲೇ ಇರ್ಬೇಕು ನಿಮಗೆ. ರೌಂಡ್ ಎಲ್ಲೋ ರೌಂಡ್ ಗ್ರೀನ್ ರಿಂಕಲ್ ಎಲ್ಲೋ ರಿಂಕಲ್ ಗ್ರೀನ್ 9:3:3:1. 9 ಅಂತ ಅಂದ್ರೆ ರೌಂಡ್ ಎಲ್ಲೋ, 3 ಅಂತ ಅಂದ್ರೆ ರೌಂಡ್ ಗ್ರೀನ್, 3 ಅಂತ ಅಂದ್ರೆ ರಿಂಕಲ್ ಎಲ್ಲೋ, 1 ಅಂತ ಅಂದ್ರೆ ರಿಂಕಲ್ ಗ್ರೀನ್. ಗೊತ್ತಾಯ್ತು. ಸೊ ಈ ಬರೀ ಇಷ್ಟೇ ಇನ್ಫಾರ್ಮೇಶನ್ ಗೆ ನೀವು ಇಷ್ಟೋ ತನಕ ಸಾಲ್ವ್ ಮಾಡಿರೋ ಡೈಹೈಬ್ರಿಡ್ ಕ್ರಾಸ್ ನ ಕ್ವೆಶನ್ಸ್ ನ ಸಾಲ್ವ್ ಮಾಡಬಹುದು. ಗೊತ್ತಾಯ್ತಲ್ಲ ಹೆಂಗೆ ಅಂತ ಹೇಳಿ. ಸೊ ದಿಸ್ ಇಸ್ ದ ಥಿಂಗ್. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಪೇರೆಂಟಲ್ ಪ್ರೋಜನಿ ಎಷ್ಟಿತ್ತು ಮಕ್ಕಳೇ, 10. ಈ ತರನು ಒಂದು ಕ್ವೆಶನ್ ಸಾಲ್ವ್ ಮಾಡಿಸಿದೆ. ನಾನ್ ಪೇರೆಂಟಲ್ ಅಂತ ಕ್ವೆಶನ್ ಅಲ್ಲಿ ಕೇಳಿದ್ರಲ್ಲ. ಸೊ ನಾನ್ ಪೇರೆಂಟಲ್ ಎಷ್ಟಿದೆ, 6. ಇವೆರಡು ನಾನ್ ಪೇರೆಂಟಲ್ ಆದ್ರೆ ಇವೆರಡು ಪೇರೆಂಟಲ್.
ಓಕೆ. ನೆಕ್ಸ್ಟ್ ಹೋಮೋಸೈಗಸ್ ರಿಸೆಸಿವ್ ಎಷ್ಟಿದೆ ಇದರಲ್ಲಿ? ಸೊ ಟೋಟಲ್ 16 ಇರುವಂತ ಪನ್ನೆಟ್ ಸ್ಕ್ವೇರ್ ಇರುತ್ತಲ್ಲ, ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಹೋಮೋಸೈಗಸ್ ಎಷ್ಟು ಅಂತ ಹೇಳಿ. ಓಕೆ, ಸೊ ಈ ರೀತಿ 16 ಬಂದಿರುತ್ತಲ್ಲ, ಅದರಲ್ಲಿ ಹೋಮೋಸೈಗಸ್ ರಿಸೆಸಿವ್ ಎಷ್ಟು ಅಂತಾನೆ ಒಂದು ಲಾಸ್ಟ್ ಅಲ್ಲಿ ಬರುತ್ತೆ. ಸ್ಮಾಲ್ ವೈ ಸ್ಮಾಲ್ ಆರ್ ದಟ್ ಇಸ್ ರಿಸೆಸಿವ್. ಹೋಮೋಸೈಗಸ್ ಡಾಮಿನೆಂಟ್ ಅಂದ್ರೆ ಇಲ್ಲಿ ಫಸ್ಟ್ ಬಾಕ್ಸ್ ಅಲ್ಲಿ ಬರುತ್ತೆ. ಲಾಸ್ಟ್ ಬಾಕ್ಸ್ ಅಂಡ್ ಫಸ್ಟ್ ಬಾಕ್ಸ್, ಒನ್ ಇಸ್ ಡಾಮಿನೆಂಟ್ ಅಂಡ್ ಅನದರ್ ಇಸ್ ರಿಸೆಸಿವ್. ನೆಕ್ಸ್ಟ್ ಹೋಮೋಸೈಗಸ್ ಫಾರ್ ಬೋತ್ ಟ್ರೇಟ್, ಎರಡೂ ಟ್ರೇಟಿಗೂ ಹೋಮೋಸೈಗಸ್ ಇರಬೇಕು. ಅಂದ್ರೆ ನೋಡಿ, ಕ್ಯಾಪಿಟಲ್ ವೈ ಒಂದು ಕ್ಯಾರೆಕ್ಟರ್ ಆದ್ರೆ ಸ್ಮಾಲ್ ಆರ್ ಒಂದು ಕ್ಯಾರೆಕ್ಟರ್ ಆಯ್ತು, ಎರಡೂ ಕೂಡ ಹೋಮೋಸೈಗಸ್ ಇದೆ. ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಡಾಮಿನೆಂಟ್ ರಿಸೆಸಿವ್ ಅಂತ ಅಲ್ಲ, ಎರಡೂ ಕೂಡ ಸೇಮ್ ಇರಬೇಕು ಅಷ್ಟೇ. ನೋಡಿ, ಕ್ಯಾಪಿಟಲ್ ಆರ್ ಆದ್ರೂ ಇರ್ಬೋದು, ಸ್ಮಾಲ್ ಆರ್ ಆದ್ರೂ ಇರ್ಬೋದು, ಬಟ್ ಎರಡೂ ಕೂಡ ಏನಿರ್ಬೇಕು, ಸೇಮ್ ಇರಬೇಕು. ದಟ್ ಈಸ್ ನೋನ್ ಆಸ್ ವಾಟ್? ಹೋಮೋಸೈಗಸ್. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬಂತು ಅಂದ್ರೆ ಇದನ್ನ ಹೆಟೆರೋಸೈಗಸ್ ಅಂತ ಕರಿತೀವಿ. ಹಂಗಿರ್ಬಾರ್ದು ಕಂಡೀಷನ್, ಎರಡೂ ಕೂಡ ಹೋಮೋಸೈಗಸ್ ಇರಬೇಕು. ಅದು ಡಾಮಿನೆಂಟ್ ಆದ್ರೂ ಇರ್ಬೋದು, ಕ್ಯಾಪಿಟಲ್ ಆರ್ ಇಸ್ ಡಾಮಿನೆಂಟ್, ಸ್ಮಾಲ್ ಆರ್ ಇಸ್ ರಿಸೆಸಿವ್, ಡಾಮಿನೆಂಟ್ ಆದ್ರೂ ಇರ್ಬೋದು, ರಿಸೆಸಿವ್ ಆದ್ರೂ ಇರ್ಬೋದು. ಅವ್ರು ಕೇಳಿರುವಂತ ಕಂಡೀಷನ್ ಏನು? ಹೋಮೋಸೈಗಸ್ ಫಾರ್ ಬೋತ್ ಟ್ರೇಟ್. ನಮಗೆ ಎಷ್ಟು ಸಿಗುತ್ತೆ ಆನ್ಸರ್? 4. ಈ ಪನ್ನೆಟ್ ಸ್ಕ್ವೇರ್ ಇದೆಲ್ಲ, ಡೈಹೈಬ್ರಿಡ್ ಕ್ರಾಸ್ ನ ಪನ್ನೆಟ್ ಸ್ಕ್ವೇರ್ 16 ಬಾಕ್ಸ್ ಅಲ್ಲಿ 4 ಬಾಕ್ಸ್ ನಮಗೆ ಯಾವ ರೀತಿ ಸಿಗುತ್ತೆ? ಹೋಮೋಸೈಗಸ್ ಫಾರ್ ಬೋತ್ ಅಂತ ಸಿಗುತ್ತೆ. ನೆಕ್ಸ್ಟ್ ಹೆಟೆರೋಸೈಗಸ್ ಫಾರ್ ಬೋತ್ ಅಂತ ಎಷ್ಟು ಸಿಗುತ್ತೆ? 4 ಸಿಗುತ್ತೆ. ಓಕೆ, ಮತ್ತೆ 4 ಹೆಟೆರೋಸೈಗಸ್ ಫಾರ್ ಬೋತ್ ಅಂತ ಸಿಗುತ್ತೆ. ನೆಕ್ಸ್ಟ್ ಹೋಮೋಸೈಗಸ್ ಫಾರ್ ಸಿಂಗಲ್ ಟ್ರೇಟ್, ಒಂದು ಹೋಮೋ ಇದ್ದು ಒಂದು ಹೆಟೆರೋ ಇರಬೇಕು ಅಂಥದ್ದು ಎಷ್ಟಿರುತ್ತೆ? 8 ಸಿಗುತ್ತೆ. ಇಲ್ಲಿ ಇರುವಂತದ್ದು ಒಂದೆರಡು ಡಬಲ್ ಆಗುತ್ತೆ, ಇಲ್ಲಿರುವಂತದ್ದೆಲ್ಲ ಡಬಲ್ ಆಗುತ್ತೆ. ಸೊ ಹಂಗಾಗಿ 8 ಸಿಗುತ್ತೆ. ಸೊ ಅದೇ ರೀತಿ ಹೆಟೆರೋಸೈಗಸ್ ಫಾರ್ ಸಿಂಗಲ್ ಟ್ರೇಟ್ ಅಂತ ಅಂದ್ರೂ ಒಂದೇ, ಹೋಮೋಸೈಗಸ್ ಫಾರ್ ಸಿಂಗಲ್ ಟ್ರೇಟ್ ಅಂದ್ರೂ ಒಂದೇ. ಯಾಕಂದ್ರೆ ಹೋಮೋಸೈಗಸ್ ಫಾರ್ ಸಿಂಗಲ್ ಅಂದ್ರೆ ಇನ್ನೊಂದು ಹೆಟೆರೋ ಇದ್ದೇ ಇರುತ್ತೆ. ನೋಡಿ, ಈ ಕಂಡೀಷನ್ ತಗೊಳ್ಳಿ. ಕ್ಯಾಪಿಟಲ್ ಆರ್ ಅಂದ್ರೆ ಒಂದು ಹೋಮೋ ಇದೆ, ಇನ್ನೊಂದು ಏನಿರುತ್ತಪ್ಪ? ಹೆಟೆರೋ ಇರುತ್ತೆ. ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ಹಂಗಾಗಿ homozygous for single trait or heterozygous for single trait, what is answer? 8. 16 ಬಾಕ್ಸ್ ಅಲ್ಲಿ 8 homozygous for single, ಇನ್ನು 8 homozygous for heterozygous for single trait ಸಿಗುತ್ತೆ ನಮಗೆ. ಓಕೆ, ನೆಕ್ಸ್ಟ್ ರಿಸೆಸಿವ್ ಪ್ರೋಜನಿ ಫಾರ್ ಸಿಂಗಲ್ ಟ್ರೇಟ್, ಒಂದು ರಿಸೆಸಿವ್ ಇರಬೇಕು. ಓಕೆ, ಸೊ ಇಲ್ಲಿ ನೋಡಿ, ಸ್ಮಾಲ್ ವೈ ರಿಸೆಸಿವ್ ಇದೆ, ಸ್ಮಾಲ್ ವೈ ರಿಸೆಸಿವ್ ಇದೆ, ಸ್ಮಾಲ್ ಆರ್ ರಿಸೆಸಿವ್, ಸ್ಮಾಲ್ ಆರ್ ರಿಸೆಸಿವ್. ಈ ತರ ನಮಗೆ ಟೋಟಲ್ ಆಗಿ 6 ಸಿಗುತ್ತೆ ಪನೆಟ್ ಸ್ಕ್ವೇರ್ ಅಲ್ಲಿ. 6 out of 16 ಆರ್ ರಿಸೆಸಿವ್ ಪ್ರೋಜನಿ ಫಾರ್ ಸಿಂಗಲ್ ಟ್ರೇಟ್. ಓಕೆ, ನೆಕ್ಸ್ಟ್ ಒಂದು ರಿಸೆಸಿವ್ ಇತ್ತು ಅಂದ್ರೆ ಇನ್ನೊಂದು ಏನಾಗುತ್ತೆ? ಅಲ್ಲಿ ಡಾಮಿನೆಂಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ಯೂರ್ ಲೈನ್ ಪ್ರೋಜನಿ ಎಷ್ಟಾಗುತ್ತೆ? 2. ಹೌ ಮೆನಿ ಆರ್ ಪ್ಯೂರ್ ಲೈನ್ ಅಂತಂದ್ರೆ ಪೇರೆಂಟಲ್ ಕಾಂಬಿನೇಷನ್. ಪ್ಯೂರ್ ಲೈನ್ ಅಂತಂದ್ರೆ ಪೇರೆಂಟ್ ಅಲ್ಲಿ ತಗೊಂಡಿರುವಂತಹ ಕಾಂಬಿನೇಷನ್ ಯಾವುದು? ರೌಂಡ್ ಎಲ್ಲೋ ಡಾಮಿನೆಂಟ್, wrinkle green recessive. So these two are pure lines. ಯಾಕೆ ಪ್ಯೂರ್ ಅಂತ ಹೇಳ್ತೀವಿ ಅಂದ್ರೆ ಡಾಮಿನೆಂಟ್ ಜೊತೆ ರಿಸೆಸಿವ್ ಮಿಕ್ಸ್ ಆಗಿಲ್ಲ ಕ್ಯಾರೆಕ್ಟರ್, ರಿಸೆಸಿವ್ ಜೊತೆ ಡಾಮಿನೆಂಟ್ ಕ್ಯಾರೆಕ್ಟರ್ ಮಿಕ್ಸ್ ಆಗಿಲ್ಲ. ಸೊ ಪ್ಯೂರ್ ಇರುವಂತಹ ಕ್ಯಾರೆಕ್ಟರ್ಸ್ ಯಾವುದು ಅಂತ ಅಂದ್ರೆ ಇವೆರಡು. ಗೊತ್ತಾಯ್ತು? ಸೊ ಈಗ ಕ್ವೆಶನ್ ಸಾಲ್ವ್ ಮಾಡ್ಸಿ ನೋಡಿ. ಈ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗಿದೆ, ಈ ಇನ್ಫಾರ್ಮೇಶನ್ ನಿಮಗೆ ಮೈಂಡ್ ಅಲ್ಲಿ ಇರಲೇಬೇಕು ಮಕ್ಕಳು. ಸಪೋಸ್ ಈಗ ಕ್ವೆಶನ್ ಅಲ್ಲಿ ಹೋಮೋಸೈಗಸ್ ಫಾರ್ ಬೋತ್ ಅಂತ ಕೇಳಿದಾರೆ ಅಂತ ತಿಳ್ಕೊಳ್ಳಿ. ನಿಮಗೆ ಒಂದು 100 ಪ್ಲಾಂಟ್ಸ್ ಬಂದಿದೆ, ಇದರಲ್ಲಿ ಹೋಮೋಸೈಗಸ್ ಫಾರ್ ಬೋತ್ ಇರುವಂತದ್ದು ಎಷ್ಟಾಗಿರ್ಬೋದು ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತೀರಾ? ಹೋಮೋಸೈಗಸ್ ಫಾರ್ ಬೋತ್ ಅಂದ್ರೆ 4, 16ರಲ್ಲಿ 4 ಗೊತ್ತಿದೆ ಅಂತಂದ್ರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿತೀರಾ. ಓಕೆ, ನಾನು ಇವಾಗ ಸಾಲ್ವ್ ಮಾಡಿಸ್ತೀನಿ. ಇನ್ ಅ ಡೈಹೈಬ್ರಿಡ್ ಕ್ರಾಸ್ ಇನ್ವಾಲ್ವಿಂಗ್ ದ ಇನ್ಹೆರಿಟೆನ್ಸ್ ಆಫ್ ಸೀಡ್ ಶೇಪ್ ಅಂಡ್ ಸೀಡ್ ಕಲರ್. ಡೈಹೈಬ್ರಿಡ್ ಕ್ರಾಸ್ ಅಂದ್ರೆ ನಾರ್ಮಲ್ ಮೆಂಡೆಲಿಯನ್ ಡೈಹೈಬ್ರಿಡ್ ಕ್ರಾಸ್ ಹೇಳ್ತಾ ಇದ್ದಾರೆ. ಅದರಲ್ಲಿ 3600 ಪ್ಲಾಂಟ್ ಬಂದಿದೆ ಅಂತೆ. ಓಕೆ, in the second generation, F2 generation ಅಲ್ಲಿ ಟೋಟಲ್ ಆಗಿ ಎಷ್ಟು ಪ್ಲಾಂಟ್ಸ್ ಬಂದಿದೆ? ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ನಾನ್ ಪೇರೆಂಟಲ್ ಪ್ಲಾಂಟ್ಸ್ ಅಂತ ಕೇಳ್ತಾರೆ ಮಕ್ಕಳೇ. ನಾನ್ ಪೇರೆಂಟಲ್ ಅಂತಂದ್ರೆ ಎಷ್ಟಿರುತ್ತೆ ಹೇಳಿ? 6. ಎಷ್ಟಕ್ಕೆ? 16ಕ್ಕೆ. ಹಂಗಂದ್ರೆ 3600ಕ್ಕೆ ಎಷ್ಟಾಗುತ್ತೆ? ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆನ್ಸರ್ ಇಷ್ಟು ಸಿಗುತ್ತೆ. ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಈ ರೀತಿ ನಿಮಗೆ ಬರ್ಬೋದು. In a Mendelian dihybrid cross for seed color and seed shape, 2400 seeds are obtained. Total ಎಷ್ಟು ಸಿಕ್ಕಿದೆ ಅಂತ ಮಕ್ಕಳೇ? F2 ಅಲ್ಲಿ 2400, 2400 seeds obtained. How many seeds would be hybrid yellow? Hybrid yellow ಎಷ್ಟು ಅಂತ ಕೇಳ್ತಿದ್ದಾರೆ. Again what we need to take? 9:3:3:1. Okay, so ಇದರಲ್ಲಿ round yellow, round green,
wrinkle yellow, wrinkle green. ಓಕೆ, ಸೊ ಹೈಬ್ರಿಡ್ ಎಲ್ಲೋ ಅಂತ ಅಂದ್ರೆ ಇಲ್ಲಿ ಒಂದ್ ಎಲ್ಲೋ ಇದೆನಾ, ಇದನ್ನು ಹೈಬ್ರಿಡ್ ಕಂಡೀಷನ್ ಅಲ್ಲಿ ಇದೆ. ಇಲ್ಲಿ ಒಂದ್ ಎಲ್ಲೋ ಇದೆನಾ, ಇದನ್ನು ಕೂಡ ಹೈಬ್ರಿಡ್ ಕಂಡೀಷನ್ ಅಲ್ಲಿ ಇದೆ. ಹೈಬ್ರಿಡ್ ಅಂದ್ರೆ ಎಲ್ಲೋಗೆ ಹೈಬ್ರಿಡ್. ಓಕೆ, ಸೊ ಒಂದ್ ಎಲ್ಲೋ ಇತ್ತು ಅಂದ್ರೆ ಇನ್ನೊಂದು ರಿಂಕಲ್ ಇರುತ್ತೆ. ಇಲ್ಲಿ ಒಂದ್ ಎಲ್ಲೋ ಇತ್ತು ಅಂತ ಅಂದ್ರೆ ಇಲ್ಲಿ ಇನ್ನೊಂದು ರೌಂಡ್ ಇದೆ. ಸೊ ಹಂಗಾಗಿ 3 + 9 12 ಇದೆ. ಓಕೆ, ಸೊ 12 ಎಷ್ಟಕ್ಕೆ ಅಂದ್ರೆ 16ಕ್ಕಿದೆ. ಹಂಗಂದ್ರೆ 2400 ಗೆ ಎಷ್ಟಾಗುತ್ತೆ? 2400 ಗೆ ಎಷ್ಟಾಗುತ್ತೆ? ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ? 1800. ನೆಕ್ಸ್ಟ್, ವಿದೌಟ್ ಬ್ರೇಕ್ ಕಂಟಿನ್ಯೂಸ್ ಆಗಿ ನಾನು 1 hour 15 minutes ಆಯ್ತು ಹೇಳ್ತಾ ಇದ್ದೀನಿ. ಇಟ್ಸ್ ಓಕೆ, ಇನ್ನೊಂದು ಸ್ವಲ್ಪ ಇದೆ, ಮುಗಿಸ್ತೀನಿ. ಇನ್ ಅ ಮೆಂಡೆಲಿಯನ್ ಡೈಹೈಬ್ರಿಡ್ ಕ್ರಾಸ್ ಫಾರ್ ಸೀಡ್ ಶೇಪ್ ಅಂಡ್ ಸೀಡ್ ಕಲರ್, F2 population has 256 plants. How many plants are heterozygous for both trait ಅಂತ ಹೇಳ್ತಾರೆ. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಹೆಟೆರೋಸೈಗಸ್ ಫಾರ್ ಬೋತ್ ಅಂತಂದ್ರೆ ಎಷ್ಟಿರುತ್ತೆ ಮಕ್ಕಳೇ? 4. ಹೆಟೆರೋಸೈಗಸ್ ಫಾರ್ ಬೋತ್ ಅಂದ್ರೆ ಎಷ್ಟು? 4 ಇರುತ್ತೆ. ಹೋಮೋಸೈಗಸ್ ಫಾರ್ ಬೋತ್, ಹೆಟೆರೋಸೈಗಸ್ ಫಾರ್ ಬೋತ್ 4. ಓಕೆ, ಹೋಮೋಸೈಗಸ್ ಫಾರ್ ಸಿಂಗಲ್, ಹೆಟೆರೋಸೈಗಸ್ ಫಾರ್ ಸಿಂಗಲ್ 8. ರಿಸೆಸಿವ್ ಫಾರ್ ಸಿಂಗಲ್ ಟ್ರೇಟ್ 6. ಪ್ಯೂರ್ ಲೈನ್ 2. ಗೊತ್ತಾಯ್ತಾ ಈ ಇನ್ಫಾರ್ಮೇಶನ್? ಸೊ ಹೆಟೆರೋಸೈಗಸ್ ಫಾರ್ ಬೋತ್ ಅಂದ್ರೆ 4 ಔಟ್ ಆಫ್ ಎಷ್ಟು? 16. ಸೊ ಟೋಟಲ್ ಪ್ಲಾಂಟ್ಸ್ ಎಷ್ಟಿದೆ? 256. So what you will get answer? 64 ಮಕ್ಕಳೇ. If you solve, you will get answer 64. ಈಗ ಮೆಂಡೆಲಿಯನ್ ಡಿಸಾರ್ಡರ್ಸ್ ಪ್ರಾಬ್ಲಮ್ಸ್ ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಕ್ರೋಮೋಸೋಮಲ್ ಡಿಸಾರ್ಡರ್, ಮೆಂಡೆಲಿಯನ್ ಡಿಸಾರ್ಡರ್ ಪ್ರಾಬ್ಲಮ್ಸ್ ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಸಿನಾಪ್ಸಿಸ್ ಹೇಳ್ತೀನಿ, ಆಮೇಲೆ ಕ್ವೆಶ್ಚನ್ ಸಾಲ್ವ್ ಮಾಡಿಸ್ತೀನಿ. ಮೊದಲನೇದಾಗಿ ಹೇಳೋದಾದ್ರೆ 2 ತರ ಡಿಸೀಸ್ ಇರುತ್ತೆ ನಮಗೆ. ಆಟೋಸೋಮಲ್ ಅಂತ ಅಂದ್ರೆ ನಾರ್ಮಲ್ ಕ್ರೋಮೋಸೋಮ್ ಅಲ್ಲಿ ಏನಾದ್ರು ಡಿಫೆಕ್ಟ್ ಆದ್ರೆ ಆಟೋಸೋಮಲ್ ಡಿಸಾರ್ಡರ್ ಅಂತ ಕರಿತೀವಿ. ಅದೇ ಸೆಕ್ಸ್ ಕ್ರೋಮೋಸೋಮ್ ಅಲ್ಲಿ ಏನಾದ್ರು ಡಿಫೆಕ್ಟ್ ಆದ್ರೆ ಅದನ್ನು ನಾವು ಸೆಕ್ಸ್ ಲಿಂಕ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಸೆಕ್ಸ್ ಲಿಂಕ್ಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಎಲ್ಲೋಸೋಮಲ್. ಓಕೆ, ನೆಕ್ಸ್ಟ್ ಆಟೋಸೋಮಲ್ ಡಾಮಿನೆಂಟ್ ಇರುತ್ತೆ, ಆಟೋಸೋಮಲ್ ರಿಸೆಸಿವ್ ಕೂಡ ಇರುತ್ತೆ. ನೆಕ್ಸ್ಟ್ ಸೆಕ್ಸ್ ಲಿಂಕ್ಡ್ ಅಲ್ಲಿನೂ ಕೂಡ ನೋಡಿ, ಫಸ್ಟ್ ಒಂದು ಆಟೋಸೋಮಲ್, ಇನ್ನೊಂದು ಸೆಕ್ಸ್ ಲಿಂಕ್ಡ್. ಓಕೆನಾ? ಸೊ ಇದ್ರಲ್ಲಿನೂ ಕೂಡ ಡಾಮಿನೆಂಟ್ ಮತ್ತೆ ರಿಸೆಸಿವ್ ಕಂಡೀಷನ್ ಇರುತ್ತೆ, ಇದರಲ್ಲಿನೂ ಕೂಡ ಡಾಮಿನೆಂಟ್ ಮತ್ತೆ ರಿಸೆಸಿವ್ ಕಂಡೀಷನ್ ಇರುತ್ತೆ ಮಕ್ಕಳು. ಒಂದು ನೆನ್ಪಿಟ್ಕೊಳ್ಳಿ, ಆಟೋಸೋಮಲ್ ಬಂತು ಅಂತ ಅಂದ್ರೆ ಬೋತ್ progeny are equal affected and there is no skipping of generation. Okay, so skipping of generation ಅನ್ನೋದು ಏನು ತೋರಿಸೋದಿಲ್ಲ. ಅದೇ ಸೆಕ್ಸ್ ಲಿಂಕ್ಡ್ ಬಂತು ಅಂತ ಅಂದ್ರೆ ಸ್ಕಿಪ್ಪಿಂಗ್ ಆಫ್ ಜನರೇಷನ್ ತೋರಿಸುತ್ತೆ. ರಿಸೆಸಿವ್ ಕಂಡೀಷನ್ ಅಲ್ಲಿ ಸ್ಕಿಪ್ಪಿಂಗ್ ಆಫ್ ಜನರೇಷನ್ ತೋರಿಸುತ್ತೆ. ಸ್ಕಿಪ್ಪಿಂಗ್ ಆಫ್ ಜನರೇಷನ್ ಅಂತಂದ್ರೆ ಏನು? ಪೇರೆಂಟ್ ಅಲ್ಲಿ ಡಿಸೀಸ್ ಇರೋದೇ ಇಲ್ಲ, ಸಡನ್ ಆಗಿ ಇಲ್ಲಿ ಬರುವಂತಹ ಪ್ರೋಜನಿಯಲ್ಲಿ ಏನಾಗುತ್ತೆ? ಡಿಸೀಸ್ ಇರುತ್ತೆ. ಇದರಿಂದ ನಮಗೆ ಏನ್ ಅರ್ಥ ಆಗುತ್ತೆ? ಪೇರೆಂಟ್ ಅಲ್ಲಿ ಯಾರೋ ಒಬ್ರು ಡಿಸೀಸ್ ನ ಕ್ಯಾರಿ ಮಾಡ್ತಿದ್ದಾರೆ ಅಂತ ಅರ್ಥ. ಗೊತ್ತಾಯ್ತು? ಈಗ ಇಲ್ಲಿ ಡಾಮಿನೆಂಟ್ ಕಂಡೀಷನ್ ಬಂತು ಅಂತಂದ್ರೆ ಬೋತ್ ಏನು ಈಕ್ವಲ್ ಅಫೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್ ಅಂತ ಬಂದಾಗ ಡಿಸೀಸ್ಡ್ ಡ್ಯಾಡ್ ಪಾಸ್ ದೇರ್ ಡಿಸೀಸ್ ಟು ದೇರ್ ಡಾಟರ್ಸ್ ಅಂತಂದ್ರೆ ಡ್ಯಾಡ್ ಇಂದ ಡಾಟರ್ಸ್ ಗೆ ಡಿಸೀಸ್ ಕಾಸ್ ಆಗುತ್ತೆ. ಓಕೆ, ಇಲ್ಲಿ ಯೂಶಲಿ ಏನಾಗುತ್ತೆ ಅಂತಂದ್ರೆ ಮದರ್ ಇಂದ ಸನ್ನಿಗೆ ಡಿಸೀಸ್ ಕಾಸ್ ಆಗುತ್ತೆ. ಓಕೆ, ಬಟ್ ಇಲ್ಲಿ ಆಟೋಸೋಮಲ್ ಅಂತ ಬಂದಾಗ ಬೋತ್ ಡಾಟರ್ ಅಂಡ್ ಸನ್ ಆರ್ ಈಕ್ವಲಿ ಅಫೆಕ್ಟ್. ಗೊತ್ತಾಯ್ತು? ಸೊ ಈಗ ನೋಡಿ ಎಕ್ಸಾಂಪಲ್ಸ್ ಯಾವ್ದಾದ್ರು NCERT ಅಲ್ಲಿ ಕೊಟ್ಟಿದ್ದಾರೆ. ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್, ಆಟೋಸೋಮಲ್ ಡಾಮಿನೆಂಟ್, ರಿಸೆಸಿವ್ ಅಂತ ಅಂದ್ರೆ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಗೆ ಕಲರ್ ಬ್ಲೈಂಡ್ನೆಸ್ ಮತ್ತೆ ಹಿಮೋಫಿಲಿಯಾ ಇದೆ. ನೆಕ್ಸ್ಟ್ ಆಟೋಸೋಮಲ್ ರಿಸೆಸಿವ್ ಅಂತಂದ್ರೆ ಸಿಕಲ್ ಸೆಲ್ ಅನೆಮಿಯಾ, ಫಿನೈಲ್ ಕೀಟೋನ್ಯೂರಿಯಾ ಮತ್ತೆ ಥ್ಯಾಲಸೆಮಿಯಾ. ಓಕೆ, ಸೊ ಆಟೋಸೋಮಲ್ ಡಾಮಿನೆಂಟ್ ಎಕ್ಸಾಂಪಲ್ಸ್ ಇದು ಡೀಟೇಲ್ ಆಗಿ NCERT ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೆಕ್ಸ್ ಲಿಂಕ್ ಡಾಮಿನೆಂಟ್ ಕೂಡ ಇಲ್ಲ. ರಿಸೆಸಿವ್ ಕಂಡೀಷನ್ ಇದೆ, ಒಂದು ಆಟೋಸೋಮಲ್ ಮತ್ತೆ ಇನ್ನೊಂದು ಸೆಕ್ಸ್ ಲಿಂಕ್. ಸೆಕ್ಸ್ ಲಿಂಕ್ ರಿಸೆಸಿವ್ ಯಾವುದು? ಇವೆರಡು. ಆಟೋಸೋಮಲ್ ರಿಸೆಸಿವ್ ಯಾವುದು? ಇದು 3. ಓಕೆ, ನೆಕ್ಸ್ಟ್ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಅಂದ್ರೆ ಒಂದು ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಅನ್ಯೂಪ್ಲಾಯ್ಡಿ ಅಂತ ಆಗುತ್ತೆ. ಏನಂತ ಅಂದ್ರೆ ಗೇನ್ ಆರ್ ಲಾಸ್ ಆಫ್ ಕ್ರೋಮೋಸೋಮ್. ಒಂದು ಕ್ರೋಮೋಸೋಮ್ ಜಾಸ್ತಿ ಆಗ್ಬೋದು, ಒಂದು ಕ್ರೋಮೋಸೋಮ್ ಕಡಿಮೆ ಆಗ್ಬೋದು. ಯಾಕಾಯ್ತು ಅಂತ ಅಂದ್ರೆ ಅನಾಫೇಸ್ 1 ಅಲ್ಲಿ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ನಾನ್ ಡಿಸ್ಜಂಕ್ಷನ್ ಆಗಿರುತ್ತೆ. ಸೊ ಹಂಗಾಗಿ ಒಂದು ಸೆಲ್ ಅಲ್ಲಿ ಜಾಸ್ತಿ ಆಗ್ಬೋದು, ಒಂದ್ ಸೆಲ್ ಅಲ್ಲಿ ಕಡಿಮೆ ಆಗ್ಬೋದು. ಈ ರೀತಿ ಕಂಡೀಷನ್ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಪಾಲಿಪ್ಲಾಯ್ಡಿ ಅಂತ ಅಂದ್ರೆ ಏನು? ಟೀಲೋಫೇಸ್ ಆದ್ಮೇಲೆ ಸೈಟೋಕೈನಸಿಸ್ ಆಗಲ್ಲ. ಸಪೋಸ್ ಈಗ ಟೀಲೋಫೇಸ್ ಅಲ್ಲಿ ಇಲ್ಲಿ ಒಂದು R ಕ್ರೋಮೋಸೋಮ್ ಇದೆ, ಇಲ್ಲಿ ಒಂದು R ಕ್ರೋಮೋಸೋಮ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ,
ಸೈಟೋಕೈನೆಸಿಸ್ ಅಂತ ಅಂದ್ರೆ ಏನಾಗಬೇಕು, ಈ ರೀತಿ ಮಧ್ಯಕ್ಕೆ ಏನು ಸೆಲ್ ವಾಲ್ ಫಾರ್ಮೇಶನ್, ಸೆಲ್ ಮೆಂಬ್ರೇನ್ ಫಾರ್ಮೇಶನ್ ಆಗ್ಬಿಟ್ಟು ಇವೆರಡೂನು ಏನಾಗಬೇಕು, ಸಪ್ರೇಟ್ ಸೆಲ್ ಆಗಬೇಕು. ಇದು ಒಂದು ಸೆಲ್, ಇದು ಒಂದು ಸೆಲ್ ಆಗಬೇಕು. ಓಕೆ, ಇಲ್ಲಿ 6 ಇಲ್ಲಿ 6 ಬರಬೇಕು. ಅದ್ರ ಬದಲಿ ಏನಾಗ್ಬಿಡುತ್ತೆ, ಸೈಟೋಕೈನೆಸಿಸ್ ಆಗೋದೇ ಇಲ್ಲ. ಅಲ್ಲಿ ಡೈರೆಕ್ಟ್ ಆಗಿ ಏನಾಗುತ್ತೆ, ಒಂದು ಸೆಲ್ ಅಲ್ಲಿ 6 ಇರೋ ಬದಲಿಗೆ ಏನಾಯ್ತು, ಇಲ್ಲಿ 12, ಅಂದ್ರೆ ಒಂದು ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ ಡಬಲ್ ಆಗ್ಬಿಟ್ಟಿದೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಪಾಲಿಪ್ಲಾಯ್ಡ್. ಇದು ಯೂಶಲಿ ಪ್ಲಾಂಟ್ಸ್ ಅಲ್ಲಿ ನಾವು ನೋಡ್ತೀವಿ. ಆಬ್ಸೆನ್ಸ್ ಆಫ್ ಸೈಟೋಕೈನೆಸಿಸ್ ಆಫ್ಟರ್ ಟೀಲೋಫೇಸ್. ಓಕೆ, ಪಾಲಿಪ್ಲಾಯ್ಡಿ ಈಸ್ ಕಾಮನ್ಲಿ ಸೀನ್ ಇನ್ ಪ್ಲಾಂಟ್ಸ್ ಕಂಡೀಷನ್ ಅಲ್ಲಿ. ಪ್ಲಾಂಟ್ಸ್ ಅಲ್ಲಿ ನಾವು ಈ ಕಂಡೀಷನ್ ನೋಡ್ತೀವಿ. ನೆಕ್ಸ್ಟ್, ಅನ್ಯೂಪ್ಲಾಯ್ಡಿ ಅಲ್ಲಿ 2 ತರ ಕಂಡೀಷನ್ ಇರುತ್ತೆ. ಒಂದು ಮೋನೋಸೋಮಿ ಮತ್ತೆ ಇನ್ನೊಂದು ಟ್ರೈಸೋಮಿ. NCERT ಅಲ್ಲಿ ಕೊಟ್ಟಿರೋದು. ಇನ್ನು ಬೇರೆ ಇದೆ, ಮೋನೋಸೋಮಿ ಮತ್ತೆ ಟ್ರೈಸೋಮಿ. ಡಿಲೀಷನ್ ಆಫ್ 1 ಕ್ರೋಮೋಸೋಮ್ ಔಟ್ ಆಫ್ 1 ಪೇರ್ ಆಫ್ ಕ್ರೋಮೋಸೋಮ್. ಅಂದ್ರೆ 2 ಇರುತ್ತೆ, 2 ಕ್ರೋಮೋಸೋಮ್ ಇರುತ್ತೆ, ಅಥವಾ ಇದನ್ನ ಒಂದು ಪೇರ್ ಅಂತ ಕರಿತೀವಿ. ಇದ್ರಲ್ಲಿ ಏನಾಗ್ಬಿಟ್ಟಿದೆ, ಒಂದು ಮಿಸ್ಸಿಂಗ್ ಇದೆ. ಒಂದು X ಕ್ರೋಮೋಸೋಮ್ ಇದೆ, ಇನ್ನೊಂದು X ಕ್ರೋಮೋಸೋಮ್ ಇಲ್ಲ. ದಿಸ್ ಇಸ್ XO ಕಂಡೀಷನ್. ಉಲ್ಟಾ, ಈ ಸೈಡ್ ಉಲ್ಟಾ ಬರ್ತೀನಿ ನಾನು. X ಈ ಕಡೆಗೆ, O ಈ ಕಡೆಗೆ. ಓಕೆ, ಸೊ ಒಂದು X ಇದೆ, ಇನ್ನೊಂದು ಇಲ್ಲ. ಗೊತ್ತಾಯ್ತಾ? ಟ್ರೈಸೋಮಿ ಅಂತ ಅಂದ್ರೆ ಏನು, 2 ಯೂಶಲಿ ಇರುತ್ತೆ, 2 ಕ್ರೋಮೋಸೋಮ್ ಅಥವಾ ಒಂದು ಪೇರ್ ಆಫ್ ಕ್ರೋಮೋಸೋಮ್ ಇರುತ್ತೆ, ಒಂದು ಎಕ್ಸ್ಟ್ರಾ ಬಂತಪ್ಪ, ಇದಕ್ಕೆ ನಾವೇನಂತ ಕರಿತೀವಿ, ಟ್ರೈಸೋಮಿ. ಓಕೆ, ಸೊ ಡೌನ್ ಸಿಂಡ್ರೋಮ್ ಇದಕ್ಕೆ ಎಕ್ಸಾಂಪಲ್ ಏನು, ಟ್ರೈಸೋಮಿ. ಬಟ್ ಎಂತ ಕ್ರೋಮೋಸೋಮ್ ಅಲ್ಲಿ ಆಗೋದು, ನಾರ್ಮಲ್ ಕ್ರೋಮೋಸೋಮ್, ಆಟೋಸೋಮಲ್ ಕ್ರೋಮೋಸೋಮ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಇಸ್ ಎಕ್ಸಾಂಪಲ್ ಫಾರ್ ಟ್ರೈಸೋಮಿ. X ಇದೆ, ಒಂದು ಎಕ್ಸ್ಟ್ರಾ ಬಂದಿದೆ, Y. ಇದು ಎಂತ ಕ್ರೋಮೋಸೋಮ್, ಇದು ಅಲ್ಲೋಸೋಮ್, ಇದು ಸೆಕ್ಸ್ ಲಿಂಕ್ಡ್ ಕ್ರೋಮೋಸೋಮ್. ಸೊ ದಟ್ಸ್ ವೈ ಎಕ್ಸ್ಟ್ರಾ ಕಾಪಿ ಆಫ್ X ಕ್ರೋಮೋಸೋಮ್ ಇನ್ ಅಲ್ಲೋಸೋಮ್ ಅಥವಾ ಸೆಕ್ಸ್ ಲಿಂಕ್ಡ್ ಅಂತ ಹೇಳ್ತೀವಿ. ಟರ್ನರ್ ಸಿಂಡ್ರೋಮ್ ಅಲ್ಲಿನೂ ಕೂಡ ಅಷ್ಟೇ, ಇದು ಮೋನೋಸೋಮ್. ಏನಾಯ್ತು, ಒಂದು ಕ್ರೋಮೋಸೋಮ್ ಕಡಿಮೆ ಆಯ್ತು. ಯಾವ್ದ್ರಲ್ಲಿ ಆಗ್ತಿದೆ, ಇದನ್ನು ಕೂಡ ಅಷ್ಟೇ ಸೆಕ್ಸ್ ಲಿಂಕ್ಡ್ ಕ್ರೋಮೋಸೋಮ್ ಅಲ್ಲಿ ಆಗ್ತಿದೆ, ದಟ್ ಈಸ್ ಅಲ್ಲೋಸೋಮ್ ಆರ್ ಸೆಕ್ಸ್ ಲಿಂಕ್ಡ್ ಕ್ರೋಮೋಸೋಮ್. ಈ ಕಾನ್ಸೆಪ್ಟ್ ನೀವು ನೆನ್ಪಿಟ್ಕೊಂಡ್ರೆ ಎಂತದೇ ಸೆಂಟೆನ್ಸ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿ ನೀವು ಆನ್ಸರ್ ಮಾಡಬಹುದು. ಗೊತ್ತಾಯ್ತು? ಸೊ ಈಗ ಕ್ರೋಮೋಸೋಮಲ್ ಡಿಸಾರ್ಡರ್ ಕ್ವಶನ್ಸ್ ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾನು ಎಕ್ಸಾಂಪಲ್ ತೋರಿಸ್ತೀನಿ. ಇದೊಂದು 2-3 ಕ್ವಶನ್ ಸಾಲ್ವ್ ಮಾಡ್ತೀನಿ ಅಷ್ಟೇ, ಮುಗೀತು. ಅ ನಾರ್ಮಲ್ ವುಮನ್ ಹೂಸ್ ಫಾದರ್ ಹ್ಯಾಡ್ ಕಲರ್ ಬ್ಲೈಂಡ್ನೆಸ್. ನಾರ್ಮಲ್ ವುಮನ್ ಇದ್ದಾಳಂತೆ, ಫಾದರ್ಗೆ ಕಲರ್ ಬ್ಲೈಂಡ್ನೆಸ್ ಇದೆ ಅಂತ ಅಂದ್ರೆ ಡಾಟರ್ ಈಸ್ ಕನ್ಸಿಡರ್ಡ್ ಆಸ್ ಕ್ಯಾರಿಯರ್. ಓಕೆ, ಮ್ಯಾರಿಡ್ ಅ ನಾರ್ಮಲ್ ಮ್ಯಾನ್ ಈಸ್ ನಾರ್ಮಲ್ ಮಕ್ಕಳೇ. ವಾಟ್ ಈಸ್ ದ ಚಾನ್ಸ್ ಆಫ್ ಅಕರೆನ್ಸ್ ಆಫ್ ಕಲರ್ ಬ್ಲೈಂಡ್ನೆಸ್ ಇನ್ ದರ್ ಪ್ರೋಜನಿ. ಹಂಗಂದ್ರೆ ಮಕ್ಕಳಲ್ಲಿ ಕಲರ್ ಬ್ಲೈಂಡ್ನೆಸ್ ಬರುವಂತ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಪನ್ನೆಟ್ ಸ್ಕ್ವೇರ್ ಹಾಕಿದಾಗ ಮದರ್ ಕ್ಯಾರಿಯರ್ ಇದ್ದಾಳೆ. ಓಕೆ, ಫಾದರ್ ಏನಿದೆ ನಾಟ್. ಮದರ್ನ ನಾವು ಯಾಕೆ ಕ್ಯಾರಿಯರ್ ತಗೊಂಡ್ವಿ, ಫಾದರ್ಗೆ ಕಲರ್ ಬ್ಲೈಂಡ್ನೆಸ್ ಇತ್ತಂತೆ. ಓಕೆ, ಸೊ ಹಂಗಾಗಿ ನಾವು ಕ್ಯಾರಿಯರ್ ತಗೊಂಡಿರೋದು. ಓಕೆ, ಸೊ ಹಿಂಗ್ ಬರ್ಕೊಂಡಾಗ ಇನ್ನೊಂದು ಕಲರ್ ತಗೊಂತೀನಿ, ನಿಮಗೆ ಕನ್ಫ್ಯೂಸ್ ಆಗೋದೇ ಬೇಡ. XC ಪನ್ನೆಟ್ ಸ್ಕ್ವೇರ್ ಬರೆಯೋದು ಗೊತ್ತಲ್ಲ, ನಿಮಗೆ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ XX, ಇದನ್ನ ತಗೊಂತೀವಿ. ನೆಕ್ಸ್ಟ್ ಇದನ್ನ ತಗೊಂಡು ಇಲ್ಲಿ ಬರ್ಕೊಳ್ಳೋದು, ಆ ರೀತಿ. ನೆಕ್ಸ್ಟ್ X and Y. ಓಕೆ, these two are son, these two are daughters. The chance of occurrence of color blindness in the progeny. ಕಲರ್ ಬ್ಲೈಂಡ್ನೆಸ್ ಯಾರಿಗೆ ಬಂದಿದೆ, ಇಲ್ಲಿ ಒಂದು ಮೇಲಿಗೆ ಕಲರ್ ಬ್ಲೈಂಡ್ನೆಸ್ ಬಂದಿದೆ. ದಿಸ್ ಮೇಲ್ ಈಸ್ ಕಲರ್ ಬ್ಲೈಂಡ್ ಮೇಲ್. ನಾನು ಆಗ್ಲೇ ಕಂಡೀಷನ್ ಹೇಳಿದ್ನಲ್ಲ, XCY ಇತ್ತು ಅಂತಂದ್ರೆ ಕಲರ್ ಬ್ಲೈಂಡ್ ಮೇಲ್. ಓಕೆ, XCX ಇತ್ತು ಅಂದ್ರೆ ಕ್ಯಾರಿಯರ್ ಫಿಮೇಲ್. XX ಅಂತ ಅಂದ್ರೆ ನಾರ್ಮಲ್ ಫಿಮೇಲ್, XY ಅಂತ ಅಂದ್ರೆ ನಾರ್ಮಲ್ ಮೇಲ್. ಸೊ ಔಟ್ ಆಫ್ 4 1 ಈಸ್ ಕಲರ್ ಬ್ಲೈಂಡ್. ಸೊ 25% ಅಂತ ಹೇಳ್ತೀವಿ. 25%, 4ರಲ್ಲಿ ಒಂದು ಪ್ರೋಜನಿಗೆ ಕಲರ್ ಬ್ಲೈಂಡ್ನೆಸ್ ಬರುತ್ತೆ. ಓಕೆ, ಸೊ ಈಗ ಇಲ್ಲಿ ಒಂದು ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಆಗ್ಲೇನು ಹೇಳಿದ್ದೆ, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಹಿಮೋಫಿಲಿಯಾ ಮತ್ತೆ ಕಲರ್ ಬ್ಲೈಂಡ್ನೆಸ್ ಹೆಂಗೆ ಅಂತಂದ್ರೆ, ಡಾಟರ್ ಯಾವಾಗ ಕಲರ್ ಬ್ಲೈಂಡ್ ಆಗ್ತಾಳೆ ಅಂತಂದ್ರೆ when ಮದರ್ ಈಸ್ ಕ್ಯಾರಿಯರ್ ಅಂಡ್ ಫಾದರ್ ಈಸ್ ಕಲರ್ ಬ್ಲೈಂಡ್, ಅವಾಗ ಮಾತ್ರ ಡಾಟರ್ ಏನಾಗೋದು, ಕಲರ್ ಬ್ಲೈಂಡ್ ಆಗೋದು ಅಥವಾ ಹಿಮೋಫಿಲಿಕ್ ಆಗೋದು. ಓಕೆ, ನೆಕ್ಸ್ಟ್, a cross between a male and female, both are heterozygous for sickle cell anemia gene. What percentage of the progeny will be deceased? ಇಷ್ಟೋ ತನಕ ನಾವು ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಮಾಡ್ತಾ ಇದ್ವಿ, ಆಟೋಸೋಮಲ್ ರಿಸೆಸಿವ್ ಬಗ್ಗೆ ಕಂಡೀಷನ್ ನಾವು ಸಾಲ್ವ್ ಮಾಡಿಲ್ಲ ಕ್ವಶನ್.
ಇಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳೇ ಈ ತರ ಕಂಡೀಷನ್ ಇರುತ್ತೆ. HbA ಅಂತ. HbA ಅಂತ ಅಂದ್ರೆ ನಾರ್ಮಲ್ ಹ್ಯೂಮನ್ಸ್. ಓಕೆ, ಇಲ್ಲಿ ನಾವು ಮೇಲ್ ಮತ್ತೆ ಫಿಮೇಲ್ ಅಂತ ತಗೊಂತಾ ಇಲ್ಲ, ಯಾಕಂದ್ರೆ ಸೆಕ್ಸ್ ಲಿಂಕ್ಡ್ ಅಲ್ಲ ಇದು, ಇಟ್ ಇಸ್ ಆಟೋಸೋಮಲ್. ಓಕೆ, ಸೊ ಹಂಗಾಗಿ ಹಿಮೋಗ್ಲೋಬಿನ್ ಎ, ಹಿಮೋಗ್ಲೋಬಿನ್ ಎಸ್ ಅಂತ ತಗೊಂತೀವಿ. ಹಿಮೋಗ್ಲೋಬಿನ್ ಎಸ್ ಅಂತ ಅಂದ್ರೆ ಏನರ್ಥ? ಡಿಸೀಸ್ಡ್ ಕಂಡೀಷನ್ ಅಂತ. ದಿಸ್ ಇಸ್ ನಾರ್ಮಲ್, ದಿಸ್ ಇಸ್ ಸಿಕಲ್ ಸೆಲ್ ಅನೆಮಿಯಾ ಇದೆ ಅಂತ ಅರ್ಥ. ನೆಕ್ಸ್ಟ್ HbA ಇದೆ ಅಂತ ಅಂದ್ರೆ ದಿಸ್ ಇಸ್ ಕ್ಯಾರಿಯರ್. ಓಕೆ, ದಿಸ್ ಇಸ್ ಕ್ಯಾರಿಯರ್. ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು. HbS ಮತ್ತೆ HbA ಇತ್ತು ಅಂತಂದ್ರೆ ಏನಂತ? HbA ಎಸ್ ಸ್ಟಾರ್ಟಿಂಗ್ ಆದ್ರೂ ಬರೀರಿ, ಎ ಆದ್ರೂ ಸ್ಟಾರ್ಟಿಂಗ್ ಆದ್ರೂ ಬರೀರಿ, ಎರಡು ಅಂತೆ. ಸೊ ಇಲ್ಲಿ ಏನಂತ ಅರ್ಥ? ಕ್ಯಾರಿಯರ್ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದರೆ, ಬೋತ್ ಆರ್ ಹೆಟರೋಸೈಗಸ್ ಫಾರ್ ಸಿಕಲ್ ಸೆಲ್ ಅನಿಮಿಯಾ. ಹಂಗಂದ್ರೆ ನಾವ್ ಇಬ್ರು ಪೇರೆಂಟ್ ನ ಏನಂತ ತಗೋಬೇಕು? ಹೆಟರೋಸೈಗಸ್ ಅಂತ ಅಂದ್ರೆ ಏನು? ಎರಡೂನು ಡಿಫ್ರೆಂಟ್ ಇದೆ ಅಂತ ಅಂದ್ರೆ HbA HbS ಅಂತ ತಗೊಂತೀವಿ ನಾವು. HbA HbS ಅಂತಂದ್ರೆ ಏನಂತ ಅರ್ಥ ಹೇಳಿ ಮಕ್ಕಳೇ? ಕ್ಯಾರಿಯರ್ ಇದ್ದಾರೆ ಅಂತ ಅರ್ಥ. ಇಬ್ರು ಪೇರೆಂಟ್ನು ಕೂಡ ಏನಿದ್ದಾರೆ? ಕ್ಯಾರಿಯರ್ ಇದ್ದಾರೆ. ಹಿಂಗಿದ್ದಾಗ ಮಕ್ಕಳಲ್ಲಿ ಸಿಕಲ್ ಸೆಲ್ ಅನೆಮಿಯಾ ಬರುವಂತ ಕಂಡೀಷನ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಿದ್ದಾರೆ. ಇಲ್ಲೂ ಕೂಡ ನಾವೇನಂತ ತಗೊಳ್ಳೋಣ? HbA HbS. ನಾನು ಮೌಸ್ ಇಂದ ಬರೀತಾ ಇರೋದ್ರಿಂದ ಈ ರೀತಿ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ನಿಮಗೆ ಅರ್ಥ ಆದ್ರೆ ಸಾಕು. HbA ಬಂತಿಲ್ಲಿ, ಇಲ್ಲೇನಾಗುತ್ತೆ? HbA HbS. ನೀವು ಆಗ್ಲೇ ಸಾಲ್ವ್ ಮಾಡಿರ್ತೀರ ಅಂತ ಅನ್ಕೊಂತೀನಿ, ನಾನು ಸ್ವಲ್ಪ ಸ್ಲೋ ಆಗುತ್ತೆ ಬರೆಯೋದು. ಇಲ್ಲಿ HbA HbS ಗೊತ್ತಾಯ್ತಾ? ಈಗ ನೋಡಿ, ದಿಸ್ ಇಸ್ ಕಂಡೀಷನ್ ಇರ್ಬೇಕು ಅಂತಂದ್ರೆ ಏನಿರ್ಬೇಕು? ಎಸ್ ಮತ್ತೆ ಎಸ್ ಕಂಡೀಷನ್ ಎರಡೂನು ಕೂಡ ಇದು ಇದ್ರೆ ಸಿಕಲ್ ಸೆಲ್ ಅನಿಮಿಯಾ ಅಂತ ಅರ್ಥ. ನೋಡಿ, ಎ ಅಂತ ಅಂದ್ರೆ ನಾರ್ಮಲ್, AS ಅಂತ ಅಂದ್ರೆ ಏನು? ಕ್ಯಾರಿಯರ್. ಓಕೆ, ನೆಕ್ಸ್ಟ್ AS ಅಂತ ಅಂದ್ರೆ ಏನು? ಕ್ಯಾರಿಯರ್. ನಾರ್ಮಲ್, ಕ್ಯಾರಿಯರ್, ಇದನ್ನ ರೆಡ್ ಇಂದ ಬರೀತೀವಿ. ನಾರ್ಮಲ್, ಕ್ಯಾರಿಯರ್, ಸಿಕಲ್ ಸೆಲ್ ಅನಿಮಿಯಾ. 4ರಲ್ಲಿ 1 ಬಂದಿದೆ ಅಂದ್ರೆ ದಟ್ ಈಸ್ 25% ಇಸ್ ದ ಆನ್ಸರ್. ಗೊತ್ತಾಯ್ತು? ಸೊ ಮೇಲ್ ಅಂಡ್ ಫಿಮೇಲ್ ಬೋತ್ ಹೆಟರೋಸೈಗಸ್ ಫಾರ್ ಸಿಕಲ್ ಸೆಲ್ ಅನಿಮಿಯಾ ಅಂತ ಬಂದ ಇಬ್ರು ಕೂಡ ಕ್ಯಾರಿಯರ್ ಇದ್ದಾಗ ಔಟ್ ಆಫ್ 4 1 progeny is having probability of getting sickle cell anemic condition.